ಎಲ್ರಿಗೂ ನಮಸ್ಕಾರ, ಶುಭ ದಿನ. PUC ಪರೀಕ್ಷೆ ಯೂಟ್ಯೂಬ್ ಚಾನೆಲ್ಗೆ ನಿಮ್ಮೆಲ್ರಿಗೂ ಆತ್ಮೀಯವಾದ ಸ್ವಾಗತ. ನನ್ನ ಹೆಸರು ಆದರ್ಶ GS, ನಾನು ನಿಮ್ಮ ಬಯಾಲಜಿ ಲೆಕ್ಚರರ್. ಸೊ ಎಲ್ಲರೂ ಹೇಗಿದ್ದೀರಪ್ಪ? ಎಲ್ಲರೂ ಚೆನ್ನಾಗಿ ತಿನ್ಕೊಂಡು ಉಂಡ್ಕೊಂಡು ಆರಾಮಾಗಿದ್ದೀರಾ ಅಂತ ನಾನು ಭಾವಿಸ್ತಾ ಇದ್ದೀನಿ. ಇವತ್ತು ಏನು ವಿಶೇಷ, ಯಾವ ವಿಷಯದ ಬಗ್ಗೆ ನಾವು ಕಲಿತಾ ಇದ್ದೀವಿ ಇವತ್ತು? ಸೊ ಇವತ್ತು ನಾವು ಅದೇ ಸ್ಟ್ರಕ್ಚರಲ್ ಆರ್ಗನೈಸೇಷನ್ ಇನ್ ಅನಿಮಲ್ಸ್ ಚಾಪ್ಟರನ್ನು ಕ್ವಿಕ್ ಸಮ್ಮರಿಯನ್ನು ನೋಡ್ತಾ, ಆ್ಯಸ್ ಯೂಶುವಲ್ ಸಮ್ಮರಿ ಆದಮೇಲೆ ನಮ್ಮ KCET ಎಕ್ಸಾಮಿನೇಷನಲ್ಲಿ ಕೇಳಿರುವಂಥ ಒಂದಷ್ಟು ಕ್ವೆಶನ್ಸ್ಗಳನ್ನು ನಾವು ಸಾಲ್ವ್ ಮಾಡ್ತಾ ಇದ್ದೀವಿ, ಹೌದಾ? ಸೊ ಯಾರೆಲ್ಲ ಈ ಸ್ಟ್ರಕ್ಚರಲ್ ಆರ್ಗನೈಸೇಷನ್ ಚಾಪ್ಟರ್ನ ಒನ್ ಶಾರ್ಟ್ ವಿಡಿಯೋವನ್ನು ನೋಡಿಲ್ವೋ, ಅಗೈನ್ ನಿಮಗೆ ನಾನು ಯಾವಾಗಲೂ ಪ್ರತಿ ವಿಡಿಯೋದಲ್ಲೂ ನಾನು ನಿಮಗೆ ರಿಕ್ವೆಸ್ಟ್ ಮಾಡೋದು ಇಷ್ಟೇ. KCET ವಿಡಿಯೋಗಳಲ್ಲಿ ನೀವು ವಿಡಿಯೋಗಳನ್ನ ನೀವು ಗಮನಿಸಿದಾಗ ಏನನ್ಸುತ್ತೆ, ನಿಮಗೆ ಎಲ್ಲ ಕಾನ್ಸೆಪ್ಟ್ಸ್ಗಳು ತುಂಬ ಕ್ವಿಕ್ಕಾಗಿ ಸಮ್ಮರೈಸ್ಡ್ ವೇನಲ್ಲಿ ಇರೋದನ್ನು ನೀವು ಗಮನಿಸ್ಬೋದು. ಅದೇ ನಿಮಗೆ ಇನ್ ಡೆಪ್ತ್ ಅನಾಲಿಸಿಸ್ ಬೇಕಂತ ಹೇಳಿದ್ರೆ ನೀವು ಒನ್ ಶಾರ್ಟ್ ವಿಡಿಯೋಗಳನ್ನು ನೀವು ಮರಿದೇ ನೋಡಿ, ಸರಿನಾ? ಸೊ ಇಲ್ಲಿ ನೇರವಾಗಿ ಮೊದಲನೇ ಸರ್ತಿಗೆ ನೀವು KCET ವಿಡಿಯೋಗೆ ನೀವು ಯಾರೆಲ್ಲ ನೋಡ್ತಾ ಇದ್ದೀವಿ, KCET ವಿಡಿಯೋಗೆ ಬಂದು ನೀವು ಯಾರೆಲ್ಲ ನೋಡ್ತಾ ಇದ್ದೀರೋ, ನಿಮಗೆ ಏನು ಅನ್ನಿಸ್ಬೋದು, ಇಲ್ಲಿ ತುಂಬ ಕ್ವಿಕ್ಕಾಗಿ ಹೋಗ್ತಾ ಇದ್ದಾರೆ, ಇನ್ ಡೀಟೇಲ್ ಅನಾಲಿಸಿಸ್ ಆಗ್ತಾ ಇಲ್ಲ ಅಂತ ಹೇಳಿ ಕೂಡ ಅನ್ನಿಸ್ಬಹುದು. ಇಲ್ಲಿ ನಾವು ತುಂಬ ಸಮಯವನ್ನು ತಗೊಳ್ತಾ ಇಲ್ಲ, ಅದೇ ಕಾರಣಕ್ಕಾಗಿಯೇ. ಸೊ ಯಾಕಂತ ಹೇಳಿದ್ರೆ ಒನ್ ಶಾರ್ಟ್ ವಿಡಿಯೋಗಳಲ್ಲಿ ನಿಮಗೆ ಇನ್ ಡೆಪ್ತ್ ಅನಾಲಿಸಿಸನ್ನು ನಾವು ಆಗಲೇ ಮಾಡಿಕೊಟ್ಟಿರ್ತೀವಿ. ಈಗಾಗಲೇ ಒನ್ ಶಾರ್ಟ್ ವಿಡಿಯೋ ರಿಲೀಸ್ ಆಗಿದೆ ಕೂಡ, ಅದನ್ನು ನೋಡಿಕೊಂಡು ಆಮೇಲೆ ಈ ಕಡೆಗೆ ಬಂದ್ಬಿಡಿ, ಸರಿನಾ? ಸೊ ಹಾಗಿದ್ರೆ ಬನ್ನಿ ಶುರು ಮಾಡೋಣ ಇವತ್ತಿನ ಈ ಕ್ಲಾಸನ್ನು. ಆ್ಯಸ್ ಯೂಶುವಲ್ ಈ ವಿಡಿಯೋದಲ್ಲಿ ನಾವು ಏನು ಮಾಡ್ತೀವಿ, ಇಡೀ ಚಾಪ್ಟರ್ನ ಸಮ್ಮರಿಯನ್ನು ನೋಡಿಬಿಟ್ಟು ಅದಾದಮೇಲೆ KCET ಎಕ್ಸಾಮಿನೇಷನಲ್ಲಿ ಕೇಳಿರುವಂಥ ಒಂದಷ್ಟು ಕ್ವೆಶನ್ಸ್ಗಳನ್ನು ಸಾಲ್ವ್ ಮಾಡೋದು ನಮ್ಮ ಕೆಲಸ, ಸರಿನಾ? ಸೊ ಈಗ KCETನಲ್ಲಿ ಎಷ್ಟು ಮಾರ್ಕ್ಸ್ ಬರುತ್ತೆ ಈ ಚಾಪ್ಟರ್ನಿಂದ, ಬೋರ್ಡ್ನಲ್ಲಿ ಎಷ್ಟು ಮಾರ್ಕ್ಸ್ ಬರುತ್ತೆ? ಬೋರ್ಡ್ನಲ್ಲಿ ಒಂದು ಆ್ಯಾವರೇಜ್ ನಿಮಗೆ, ಈಗ ಈ ಸ್ಟ್ರಕ್ಚರಲ್ ಆರ್ಗನೈಸೇಷನ್ ಹಳೆಯ ವರ್ಷನ ನಾವು ಗಮನಿಸಿದ್ರೆ ತುಂಬ ದೊಡ್ಡದಾದ ಚಾಪ್ಟರ್ ಇತ್ತು. ಸೊ ಮೊದಲು ಅನಿಮಲ್ ಟಿಶ್ಯೂಸ್ಗಳಿದ್ವು, ಅದಾದಮೇಲೆ ಕಾಕ್ರೋಚು, ಅರ್ಥವಮು ಮತ್ತು ಫ್ರಾಗು ಎಲ್ಲ ಅಂಶಗಳು ಕೂಡ ಇದ್ವು. ಈಗ ಸದ್ಯಕ್ಕೆ ನಾವು ಫ್ರಾಗ್ಸ್ನ ಬಗ್ಗೆ ಮಾತ್ರ ಓದ್ತಾ ಇದ್ದೀವಿ. ಹಾಗಾಗಿ ಮಾರ್ಕ್ಸ್ನ ವಿಚಾರಕ್ಕೆ ಬಂದರೆ ಇದುವರೆಗೂ 2020ರಿಂದ ಈಚೆಗೆ ಕೇಳಿರುವಂಥ ಎಲ್ಲ KCET ಕ್ವೆಶನ್ ಪೇಪರ್ಗಳು, ಅಂದರೆ ಎಲ್ಲ KCET ಎಕ್ಸಾಮಿನೇಷನ್ನಲ್ಲಿ ಸ್ಪೆಸಿಫಿಕ್ ಆಗಿ ಫ್ರಾಗ್ನ ಕುರಿತಾಗಿ ಯಾವುದೇ ಕ್ವೆಶನ್ಸ್ಗಳನ್ನು ಕೇಳಿಲ್ಲ. ಹಾಗಿದ್ರೆ ಈ ಚಾಪ್ಟರಿಂದ ಯಾವುದು ಕ್ವೆಶನ್ ಬಂದಿರಲಿಲ್ವಾ? ಬಂದಿತ್ತು, ಆದರೆ ಎಲ್ಲ ಡಿಲೀಟೆಡ್ ಸಿಲೆಬಸ್ಸಿಂದ ಬಂದಿದೆ. ಅಂದರೆ ಈಗ ಸದ್ಯಕ್ಕೆ ನಮಗೆ ಡಿಲೀಟೆಡ್ ಸಿಲೆಬಸ್ ಅದು. ಮೊದಲು ಅದೆಲ್ಲ ಇತ್ತು. ಟಿಶ್ಯೂಸ್ಗಳ ಬಗ್ಗೆ ಕೇಳಿದ್ದಾರೆ, ಕಾಕ್ರೋಚ್ನ ಬಗ್ಗೆ ಕೇಳಿದ್ದಾರೆ, ಸರಿನಾ? ಸೊ ಸ್ಪೆಸಿಫಿಕ್ ಆಗಿ ಫ್ರಾಗ್ನ ಬಗ್ಗೆ 2020ರಿಂದ ಈಚೆಗೆ ಕೇಳಿರುವಂಥ ಕ್ವೆಶನ್ಸ್ಗಳಲ್ಲಿ ಫ್ರಾಗ್ನ ಕುರಿತಾದ ಕ್ವೆಶನ್ಸ್ ಯಾವುದೂ ಇಲ್ಲ. ಬಹುಶಃ ಮುಂದಿನ ವರ್ಷ ಬರೀ ಫ್ರಾಗ್ಸ್ನ ಬಗ್ಗೆ, ಈಗ ಸಿಲೆಬಸ್ ಈಗ ಬರೀ ಫ್ರಾಗ್ಸನ್ನು ಹೊಂದಿರೋದ್ರಿಂದ ಮುಂದಿನ ವರ್ಷದಲ್ಲಿ ಫ್ರಾಗ್ನ ಕುರಿತಾದ ಯಾವುದಾದ್ರೂ ಒಂದಷ್ಟು ಕ್ವೆಶನ್ಸ್ಗಳು ನಿಮಗೆ ಕೇಳುವಂಥ ಸಾಧ್ಯತೆ ಇದೆ. ಕನಿಷ್ಠ 1 ಮಾರ್ಕ್ಸನ್ನು ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು ಈ ಚಾಪ್ಟರ್ನಿಂದ, ಸರಿನಾ? ಕೆಲವೊಮ್ಮೆ ಕೇಳದೇ ಇರಬಹುದು ಕೂಡ, ಕನಿಷ್ಠ 1 ಅಂಕವನ್ನು ನೀವು ಈ ಚಾಪ್ಟರ್ನಿಂದ ಎಕ್ಸ್ಪೆಕ್ಟ್ ಮಾಡ್ಬೋದು. ಬೋರ್ಡ್ನಲ್ಲಿಯೂ ಕೂಡ ನಿಮಗೆ ಕನಿಷ್ಠ 4ರಿಂದ 5 ಅಂತ ಅಂದ್ಕೊಳ್ಳಿ, ಸರಿನಾ? ಸೊ ಜಾಸ್ತಿ ಆದರೂ ಕೂಡ ಯೋಚನೆ ಮಾಡೋ, ತುಂಬ ಸರ್ಪ್ರೈಸ್ ಆಗುವಂಥ ಅವಶ್ಯಕತೆ ಇಲ್ಲ, ಸರಿನಾ? ಅಥವಾ ಕಡಿಮೆ ಕೂಡ ಆಗಬಹುದು. ಸೊ ಕ್ವಿಕ್ಕಾಗಿ ಸಮ್ಮರಿಯನ್ನು ನೋಡ್ಬಿಡೋಣವಾ? ಸಮ್ಮರಿಯನ್ನು ನೋಡಿಬಿಟ್ಟು KCETನಲ್ಲಿ ಕ್ವೆಶನ್ಸ್ಗಳಿಲ್ಲ, ಹಾಗಾಗಿ ನಾನೇ ಒಂದಷ್ಟು ಫ್ರಾಗ್ನ ಕುರಿತಾದ ಒಂದಷ್ಟು ಇಂಪಾರ್ಟೆಂಟ್ ಕ್ವೆಶನ್ಸ್ಗಳನ್ನು ತೊಗೊಂಡಿದ್ದೀನಿ. ಅದನ್ನು ಸಾಲ್ವ್ ಮಾಡಿಬಿಟ್ಟು ಕ್ವಿಕ್ಕಾಗಿ ಈ ಸಮ್ಮರಿಯನ್ನು ನೋಡಿಬಿಡೋಣ, ಸರಿನಾ? ರೈಟ್. ಮೊದಲಿಗೆ ಸಮ್ಮರಿ, ನಾನಿಲ್ಲಿ PPT ವಿಷಯದಲ್ಲಿ ತುಂಬ ಏನು ವ್ಯತ್ಯಾಸವನ್ನು ಮಾಡಿಲ್ಲ. ನಾನು ಒನ್ ಶಾರ್ಟ್ ವಿಡಿಯೋದಲ್ಲಿ ಏನು PPTಯನ್ನು ಬಳಸಿದ್ದೆ ಅದೇ PPTಯನ್ನು ಇಲ್ಲೂ ತೊಗೊಂಡು ಬಂದಿದ್ದೀನಿ. ಸೊ ಹಾಗಾಗಿ ತುಂಬ ಇನ್ ಡೀಟೇಲ್ ಅನಾಲಿಸಿಸ್ ಮಾಡಲಿಕ್ಕಾಗಲ್ಲ, ಇಲ್ಲಿ ಕ್ವಿಕ್ಕಾಗಿ ಹೋಗ್ಬಿಡ್ತೀನಿ, ಸರಿನಾ? ಸೊ ಫ್ರಾಗ್ಸ್ಗಳು ನಮ್ಮ ಸ್ಪೆಸಿಫಿಕ್ ಆಗಿ ನಮಗೆ ಇದು ಫ್ರಾಗ್ಸ್ಗಳನ್ನು ಕಲಿಯೋದಕ್ಕೆ ಮುಂಚೆ ನಮ್ಮ ಟೆಕ್ಸ್ಟ್ ಬುಕ್ನಲ್ಲಿರುವ ಹಾಗೆ ಆರ್ಗನ್ಸು ಹಾಗೆ ಆರ್ಗನ್ ಸಿಸ್ಟಮ್ಗಳ ಬಗ್ಗೆ ಬ್ರೀಫ್ ಇಂಟ್ರೊಡಕ್ಷನನ್ನು ಕೊಟ್ಟಿದ್ದಾರೆ. ಅದನ್ನು ಕ್ವಿಕ್ಕಾಗಿ ತಿಳ್ಕೊಂಡ್ಬಿಡ್ಬೇಕು. ನೀವು ಅಗೈನ್ ನಿಮ್ಮ 9th ಸ್ಟ್ಯಾಂಡರ್ಡ್ನಲ್ಲಿ ಹಾಗೆ 10th ಸ್ಟ್ಯಾಂಡರ್ಡ್ನಲ್ಲಿ ಓದಿರುವಂಥ ಟಿಶ್ಯೂಸ್ಗಳು ಹಾಗೆ ಆರ್ಗನ್ ಸಿಸ್ಟಮ್ಸ್ಗಳು ಅವೆಲ್ಲವುಗಳು ಕೂಡ ನಿಮಗಿಲ್ಲಿ ಉಪಯೋಗಕ್ಕೆ ಬರುತ್ತೆ. ಯಾಕಂತ ಹೇಳಿದ್ರೆ ನಮ್ಮ ದೇಹದಲ್ಲಿರುವಂಥ ನಮ್ಮ ದೇಹದಲ್ಲಿರುವಂಥ ಆರ್ಗನ್ಸು ಹಾಗೆ ಆರ್ಗನ್ ಸಿಸ್ಟಮ್ಸ್ಗಳೇನಿದೆ ಅವುಗಳಿಗೆ ಸಿಮಿಲರ್ ಆಗಿ ನಾವು ಫ್ರಾಗ್ಸ್ಗಳಲ್ಲಿಯೂ ಕೂಡ ಒಂದಷ್ಟು ರಚನೆಗಳನ್ನು, ಒಂದಷ್ಟು ಸಿಸ್ಟಮ್ಸ್ಗಳನ್ನು ನಾವಿಲ್ಲಿ ಗಮನಿಸ್ಬೋದು, ಸರಿನಾ? ಹಾಗಾಗಿ ಅದನ್ನು ಒಂದು ಸತಿ ರಿವೈಸ್ ಮಾಡಿ, ಅದಾದಮೇಲೆ ಇಲ್ಲಿ ನೀವು 11th ಈ ಚಾಪ್ಟರ್ನ ಕಲಿಬೇಕಾದ್ರೆ ನಿಮಗೆ ತುಂಬ ಈಸಿ ಅನಿಸುತ್ತೆ, ಸರಿನಾ? ಹಾಗಾಗಿ ಸೊ ಆರ್ಗನ್ ಸಿಸ್ಟಮ್ಸ್ಗಳ ಬಗ್ಗೆ ನಿಮಗಾಗಲೇ ಈಗ ಅರಿವಿದೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ಹಾಗಾಗಿ ನಾನು ಡೈರೆಕ್ಟಾಗಿ ಫ್ರಾಗಿಗೆ ಜಂಪ್ ಆಗ್ತಾ ಇದ್ದೀನಿ. ಸೊ ಫ್ರಾಗ್ಸ್ಗಳು ಮೊದಲು ಎಲ್ಲಿರುತ್ತೆ ಅಂತ ತಿಳ್ಕೊಂಬರೋಣ. ಈಗ ಫ್ರಾಗ್ಸ್ಗಳು ಸಾಮಾನ್ಯವಾಗಿ, ಒಂದು ನಿಮಿಷ, ಸಾಮಾನ್ಯವಾಗಿ ಎಲ್ಲೆಲ್ಲಿರುತ್ತೆ, ಎಲ್ಲೆಲ್ಲಿ ನೋಡಿದ್ದೀರಾ ಫ್ರಾಗ್ಸ್ಗಳನ್ನು ನೆಲದ ಮೇಲೆ ನೋಡಿದ್ದೀರಾ, ಫ್ರಾಗ್ಸ್ಗಳನ್ನು ನೀರಲ್ಲಿ ನೋಡಿದ್ದೀರಾ, ಫ್ರಾಗ್ಸ್ಗಳನ್ನು ಇನ್ನೆಲ್ಲಿ ನೋಡಿದ್ದೀರಾ? ಸಾಮಾನ್ಯವಾಗಿ ಫ್ರೆಶ್ ವಾಟರ್ ಬಾಡೀಸ್ಗಳಲ್ಲಿ, ಪಾಂಡ್ಸ್ಗಳಲ್ಲಿ, ಲೇಕ್ಸ್ಗಳಲ್ಲಿ ಹಾಗೆ ರಿವರ್ಸ್ಗಳಲ್ಲಿಯೂ ಕೂಡ ಫ್ರಾಗ್ಸ್ಗಳಿರೋದನ್ನು ನಾವು ಗಮನಿಸ್ಬೋದು. ಫ್ರಾಗ್ಸ್ಗಳ ಎಂಟೈರ್ ಟ್ಯಾಕ್ಸೋನಾಮಿಕಲ್ ಹೈರಾರ್ಕಿಯನ್ನು ನಾನು ಇಲ್ಲಿ ಕೊಟ್ಟಿದ್ದೇನೆ.
ಇದರಲ್ಲಿ ಸ್ಪೆಸಿಫಿಕ್ ಆಗಿ ನಾವು ಒಂದು ಸ್ಪೀಷೀಸ್ನ ಬಗ್ಗೆ ಕಲಿತಾ ಇದ್ದೀವಿ. ಅದರ ಹೆಸರು ರ್ಯಾನಾ ಟೈಗ್ರಿನಾ ಅಂತ ಹೇಳಿ. ಇದು ನಮ್ಮ ಇಂಡಿಯಾದಲ್ಲಿ, ಭಾರತದಲ್ಲಿ ಸಾಮಾನ್ಯವಾಗಿ ಕಂಡುಬರುವಂಥ ಒಂದು ಕಪ್ಪೆ, ಫ್ರಾಗ್, ಸರಿನಾ. ಇಂಡಿಯನ್ ಬುಲ್ ಫ್ರಾಗ್ ಅಂತ ಹೇಳಿ ಕೂಡ ನಾವು ಇದನ್ನು ಕರಿತೇವೆ. ಸಾಕಷ್ಟು ವೆರೈಟೀಸ್ಗಳಿದೆ. ನಾವಿಲ್ಲಿ ಸ್ಪೆಸಿಫಿಕ್ ಆಗಿ ಒಂದನ್ನು ನಾವು ಎಕ್ಸಾಂಪಲ್ ಆಗಿ ಕಲಿತಾ ಇದ್ದೀವಿ, ಸರಿನಾ. ಸೊ ಈಗ ನೋಡಿ, ಕ್ಲಾಸಿಫಿಕೇಶನ್ ಬಗ್ಗೆ ನೀವು ಈಗಾಗಲೇ ತಿಳ್ಕೊಂಡಿದ್ದೀರಾ ಅಂತ ನಾನು ಭಾವಿಸ್ತಾ ಇದ್ದೀನಿ. ಫ್ರಾಗ್ಸ್ಗಳು ಯಾವ ಕಿಂಗ್ಡಮ್ನಲ್ಲಿದೆ, ಅನಿಮಲ್ನಲ್ಲಿ ಯಾವ ಫೈಲಮ್ನಲ್ಲಿದೆ, ಕಾರ್ಡೇಟಾದಲ್ಲಿ ಅದರಲ್ಲಿ ಸ್ಪೆಸಿಫಿಕ್ ಆಗಿ ಸಬ್ ಫೈಲಮ್ ಯಾವುದಿದೆ, ವರ್ಟಿಬ್ರಲ್ ಕಾಲಮ್ ಇರುವಂತಹ ಸಬ್ ಫೈಲಮ್ ವರ್ಟಿಬ್ರಾ, ಅದಾದಮೇಲೆ ಸೂಪರ್ ಕ್ಲಾಸ್ ಟೆಟ್ರಾಪೋಡ ಬರುತ್ತೆ, ಅದಾದಮೇಲೆ ಕ್ಲಾಸ್ ಆಂಫಿಬಿಯಾ ಇದೆ, ಅದಾದಮೇಲೆ ಫ್ಯಾಮಿಲಿ ರ್ಯಾನಿಡೆ ಇದೆ, ಟ್ರೂ ಫ್ರಾಗ್ಸ್ಗಳ ಗುಂಪು, ಅದಾದಮೇಲೆ ಏನ್ಯೂರಾ ಬಾಲವಿಲ್ಲದ ಕಪ್ಪೆಗಳ ಗುಂಪು, ಅದಾದಮೇಲೆ ಜೀನಸ್ ರ್ಯಾನಾ, ಅದಾದಮೇಲೆ ಒಂದು ಸ್ಪೆಸಿಫಿಕ್ ಗುಂಪು ಅಥವಾ ಒಂದು ಸ್ಪೀಷೀಸ್ ಯಾವುದು, ರ್ಯಾನಾ ಟೈಗ್ರಿನಾ, ಸರಿನಾ. ಸೊ ಇದು ನಮ್ಮ ಟೆಕ್ಸ್ಟ್ ಬುಕ್ನಲ್ಲಿ ಏನು ಕೊಟ್ಟಿಲ್ಲ ಕ್ಲಾಸಿಫಿಕೇಷನನ್ನು, ಬಟ್ ರ್ಯಾನಾ ಟೈಗ್ರಿನಾದ ಹೆಸರನ್ನು ಕೊಟ್ಟಿದ್ದಾರೆ. ಸೊ ಒಂದಷ್ಟು ಕ್ಯಾರೆಕ್ಟರ್ ಫೀಚರ್ಸ್ಗಳನ್ನು ನೋಡ್ಬೋಣ ಕ್ವಿಕ್ ಆಗಿ. ಕಪ್ಪೆಗಳಲ್ಲಿ ಕಂಡುಬರುವಂಥ ಕ್ಯಾರೆಕ್ಟರ್ ಫೀಚರ್ಸ್ಗಳು ಏನು? ಕಪ್ಪೆಗಳು ಸಾಮಾನ್ಯವಾಗಿ ನೆಲ ಹಾಗೂ ನೀರಿನ ಮೇಲೆ ಎರಡರಲ್ಲೂ ಕೂಡ ಬದುಕುವಂಥ ಶಕ್ತಿಯನ್ನು ಹೊಂದಿರುತ್ತೆ. ಹಾಗಾಗಿ ನಾವು ಅವುಗಳನ್ನು ಆಂಫಿಬಿಯನ್ಸ್ ಅಂತ ಹೇಳಿ ಕರಿತೇವೆ, ಹೌದಲ್ವಾ. ಸೊ ದೇ ಕ್ಯಾನ್ ಲಿವ್ ಈಸಿಲಿ ಆನ್ ಬೋತ್ ವಾಟರ್, ಆನ್ ಬೋತ್ ಲ್ಯಾಂಡ್ ಆಸ್ ವೆಲ್ ಆಸ್ ಇನ್ ವಾಟರ್, ಸರಿನಾ. ಹಾಗೆ ಕಪ್ಪೆಗಳನ್ನು ನೀವು ಹಿಡ್ಕೊಂಡು ನೋಡಿದ್ದೀರಾ, ಕಪ್ಪೆಗಳು ಸಾಮಾನ್ಯವಾಗಿ ತುಂಬ ಸ್ಲಿಪ್ಪರಿ ಆಗಿರುತ್ತೆ, ಹೌದಲ್ವಾ. ಅವುಗಳ ಸ್ಕಿನ್ ತುಂಬ ಸಾಫ್ಟ್ ಆಗಿರೋದನ್ನು ನಾವು ಗಮನಿಸ್ಬೋದು. ಕಾರಣ ಇಷ್ಟೇ, ಸ್ಕಿನ್ ಈಸ್ ಆಲ್ವೇಸ್ ಸ್ಮೂತ್ ಆ್ಯಂಡ್ ಸ್ಲಿಪ್ಪರಿ ಬಿಕಾಸ್ ಆಫ್ ದ ಪ್ರೆಸೆನ್ಸ್ ಆಫ್ ಮ್ಯೂಕಸ್, ಸರಿನಾ. ಹಾಗೆ ಕಪ್ಪೆಗಳನ್ನು ನೋಡಿದಾಗ ನಿಮಗೆ ಸಾಮಾನ್ಯವಾಗಿ ನೋಡಿ, ಕಪ್ಪೆಗಳು ಯಾವ ಬಣ್ಣದಲ್ಲಿ ಕಾಣಿಸುತ್ತೆ ನಿಮಗೆ? ಕಪ್ಪೆಗಳು ಸಾಮಾನ್ಯವಾಗಿ ಅವುಗಳಿಗೆ ಹೊರಭಾಗ ಏನಿದೆಯಲ್ಲ, ಆ ಮೇಲ್ಭಾಗ ಅದನ್ನು ಡಾರ್ಸಲ್ ರೀಜನ್ ಅಂತ ಹೇಳಿ ಕರಿತೇವೆ, ತಳಭಾಗ ಅದನ್ನು ವೆಂಟ್ರಲ್ ರೀಜನ್ ಅಂತ ಹೇಳಿ ಕರಿತೇವೆ. ಸಾಮಾನ್ಯವಾಗಿ ಕಪ್ಪೆಗಳು ಆಲಿವ್ ಗ್ರೀನ್ ಕಲರ್ನಲ್ಲಿ ಇರೋದನ್ನು ನಾವು ಗಮನಿಸ್ಬೋದು. ಹಾಗೆ ಒಂದಷ್ಟು ಡಾರ್ಕ್ ಸ್ಪಾಟ್ಸ್ಗಳು, ಇರ್ರೆಗ್ಯುಲರ್ ಸ್ಪಾಟ್ಸ್ಗಳು ಇರೋದನ್ನು ಕೂಡ ನಾವು ಗಮನಿಸ್ಬೋದು. ಹಾಗೆ ಕಪ್ಪೆಗಳನ್ನು ನಾವು ಕೋಲ್ಡ್ ಬ್ಲಡೆಡ್ ಅನಿಮಲ್ಸ್ಗಳು ಅಂತ ಹೇಳಿ ಕರಿತೇವೆ. ಯಾಕಂತ ಹೇಳಿದ್ರೆ ಕಪ್ಪೆಗಳಿಗೆ ಯಾವ ಅನಿಮಲ್ಸ್ಗಳು ಒಂದು ಕಾನ್ಸ್ಟೆಂಟ್ ಇಂಟರ್ನಲ್ ಬಾಡಿ ಟೆಂಪರೇಚರನ್ನು ಮೇಂಟೈನ್ ಮಾಡೋದಿಲ್ವೋ ಅಂಥ ಅನಿಮಲ್ಸ್ಗಳಿಗೆ ನಾವು ಕೋಲ್ಡ್ ಬ್ಲಡೆಡ್ ಅನಿಮಲ್ಸ್ ಅಥವಾ ಪಾಯ್ಕಿಲೋಥರ್ಮ್ಸ್ ಅಂತ ಹೇಳಿ ಕೂಡ ಕರಿತೇವೆ. ಯಾವ ಅನಿಮಲ್ಸ್ಗಳು ಒಂದು ಕಾನ್ಸ್ಟೆಂಟ್ ಇಂಟರ್ನಲ್ ಬಾಡಿ ಟೆಂಪರೇಚರನ್ನು ಮೇಂಟೈನ್ ಮಾಡುತ್ತವೋ ಅವುಗಳಿಗೆ ನಾವು ವಾರ್ಮ್ ಬ್ಲಡೆಡ್ ಅನಿಮಲ್ಸ್ಗಳು ಅಂತ ಹೇಳಿ ಕರಿತೇವೆ. ಹಾಗಿದ್ರೆ ಈ ಕೋಲ್ಡ್ ಬ್ಲಡೆಡ್ ಅನಿಮಲ್ಸ್ಗಳು ಏನಾಗುತ್ತೆ, ಆ ಜೀವಿಗಳ ಟೆಂಪರೇಚರ್ ಅಥವಾ ತಾಪಮಾನ ಏನಿದೆ, ಆ ದೇಹದ ತಾಪಮಾನ ಎನ್ವಿರಾನ್ಮೆಂಟ್ನ ಟೆಂಪರೇಚರ್ಗೆ ತಕ್ಕಂಗೆ ವೇರಿ ಆಗ್ತಾ ಇರುತ್ತೆ. ಎನ್ವಿರಾನ್ಮೆಂಟ್ ಟೆಂಪರೇಚರ್ ಕಡಿಮೆ ಆದರೆ ಅವುಗಳ ಬಾಡಿ ಟೆಂಪರೇಚರ್ ಕಡಿಮೆ ಆಗುತ್ತೆ. ಎನ್ವಿರಾನ್ಮೆಂಟ್ನ ಟೆಂಪರೇಚರ್ ಏನಾದರೂ ಜಾಸ್ತಿ ಆದರೆ ಅವುಗಳ ಬಾಡಿ ಟೆಂಪರೇಚರ್ ಕೂಡ ಜಾಸ್ತಿ ಆಗೋದನ್ನು ನಾವೆಲ್ಲಿ ಗಮನಿಸ್ಬೋದು. ಹಾಗೆ ಕಪ್ಪೆಗಳು ಸಾಮಾನ್ಯವಾಗಿ ತುಂಬ ಹೆಚ್ಚಿಗೆ ಬಿಸಿಲಿರುವಂಥ ಸಂದರ್ಭಗಳಲ್ಲಿ, ಹಾಗೆ ತುಂಬ ಚಳಿ ಇರುವಂಥ ಸಂದರ್ಭಗಳಲ್ಲಿ ನಮ್ಮ ಕಣ್ಣಿಗೆ ಕಾಣಿಸೋದಿಲ್ಲ, ಹೌದಲ್ವಾ. ಯಾಕೆ? ಆ ಸಂದರ್ಭಗಳಲ್ಲಿ ಸಾಮಾನ್ಯವಾಗಿ ಕಪ್ಪೆಗಳು ಡಾರ್ಮೆಂಟ್ ಆಗಿರುತ್ತವೆ ಅಥವಾ ಇನ್ಆಕ್ಟಿವ್ ಆಗಿರುತ್ತವೆ ಅಂತ ಹೇಳಿದರೆ ದೇ ಗೋ ಅ ಕೈಂಡ್ ಆಫ್ ನೀವು ಏನಂತ ಹೇಳ್ಬೋದು, ಇನ್ಆಕ್ಟಿವ್ ಸ್ಟೇಟ್ ಕಾಲ್ಡ್ ಆಸ್ ಇನ್ಆಕ್ಟಿವ್ ಹ್ಯಾಬಿಟ್. ಅದು ಇದೊಂದು ರೀತಿಯ ಮಾಡಿಫಿಕೇಶನ್ಸ್ ಕಂಟ್ರೋಲ್, ಜಸ್ಟ್ ಅಡಾಪ್ಟೇಷನ್. ಇದನ್ನು ನಾವು ಸಮ್ಮರ್ ಸ್ಲೀಪ್ ಹಾಗೂ ವಿಂಟರ್ ಸ್ಲೀಪ್ ಅಂತ ಹೇಳಿ ಕರಿತೇವೆ. ತುಂಬ ಹೆಚ್ಚಿಗೆ ಸಂದರ್ಭಗಳಲ್ಲಿ ಕೂಡ ಅವು ಕಪ್ಪೆಗಳು ಇನ್ಆಕ್ಟಿವ್ ಆಗಿರುತ್ತೆ. ಇದನ್ನು ನಾವು ಎಸ್ಟಿವೇಷನ್ ಅಂತ ಹೇಳಿ ಕರಿತೇವೆ, ಸರಿನಾ. ಸೊ ಇದನ್ನು ನಾವು ಸಮ್ಮರ್ ಸ್ಲೀಪ್ ಅಂತ ಹೇಳಿ ಕೂಡ ಕರಿಬಹುದು, ಸರಿನಾ. ಸಮ್ಮರ್ ಸ್ಲೀಪ್, ಓಕೆ, ಸಮ್ಮರ್ ಸ್ಲೀಪ್. ಹಾಗೆ ತುಂಬ ಚಳಿ ಇರುವಂಥ ಸಂದರ್ಭಗಳಲ್ಲಿಯೂ ಕೂಡ ಕಪ್ಪೆಗಳು ನಮ್ಮ ಕಣ್ಣಿಗೆ ಕಾಣಿಸೋದಿಲ್ಲ. ಅವಾಗಲೂ ಕೂಡ ತಾವು ಅಡಗಿಟ್ಟುಕೊಳ್ಳುತ್ತವೆ. ಅಡಗಿಡೋದು ಅಂತ ಹೇಳಿದ್ರೆ ಆ ಎಕ್ಸ್ಟ್ರೀಮ್ ಟೆಂಪ್ರೇಚರ್ನಿಂದ ತಮ್ಮನ್ನು ತಾವು ಉಳಿಸ್ಕೊಳ್ಳೋದಕ್ಕೆ ಅವು ಇನ್ಆಕ್ಟಿವ್ ಆಗಿರುತ್ತವೆ, ಸರಿನಾ. ಸೊ ತುಂಬ ಚಳಿ ಇರುವಂಥ ಸಂದರ್ಭಗಳಲ್ಲಿ ಏನಾದರೂ ಅವು ಡಾರ್ಮೆಂಟ್ ಆಗಿದ್ದರೆ ಅದನ್ನು ನಾವು ಹೈಬರ್ನೇಷನ್ ಅಂತ ಹೇಳಿ ಕರಿತೇವೆ. ಹೈಬರ್ನೇಷನ್ ಪ್ರಕ್ರಿಯೆ ಮೂಲಕ ತುಂಬ ಚಳಿ ಇರುವಂಥ ಸಂದರ್ಭಗಳಲ್ಲಿ ಅವು ಡಾರ್ಮೆಂಟ್ ಆಗಿರುತ್ತವೆ ಅಥವಾ ಇನ್ಆಕ್ಟಿವ್ ಆಗಿರುತ್ತವೆ ಅಂತ ಹೇಳಿ, ಸರಿನಾ. ಹೆಚ್ಚಿಗೆ ಕಾಣಿಸ್ಕೊಳ್ಳೋದಿಲ್ಲ. ಸೊ ಇದನ್ನು ನಾವು ಹೈಬರ್ನೇಷನನ್ನು ನಾವು ವಿಂಟರ್ ಸ್ಲೀಪ್ ಅಂತ ಹೇಳಿ ಕೂಡ ಕರಿತೇವೆ, ಸರಿನಾ, ವಿಂಟರ್ ಸ್ಲೀಪ್. ಹಾಗೆ ಕಪ್ಪೆಗಳು, ಈಗ ನೋಡಿ, ಕಪ್ಪೆಗಳು ಹುಲ್ಲಿನಲ್ಲಿದ್ದಾಗ ಒಂದು ಕಲರ್ನಲ್ಲಿರುತ್ತೆ, ಹಾಗೆ ನೆಲದ ಮೇಲಿದ್ದಾಗ ಒಂದು ಕಲರ್ನಲ್ಲಿರುತ್ತೆ. ಗಮನಿಸಿದ್ದೀರಾ ಯಾವಾಗಲಾದರೂ? ಯಾಕೆ ಅಂತ ಹೇಳಿದರೆ ಸಾಮಾನ್ಯವಾಗಿ ಕಪ್ಪೆಗಳು ಕೂಡ ತಮ್ಮ ಪ್ರಿಡೇಟರ್ಸ್ಗಳಿಂದ ತಮ್ಮನ್ನು ತಾವು ರಕ್ಷಿಸ್ಕೊಳ್ಳೋದಕ್ಕೆ ತಮ್ಮ ಬಣ್ಣವನ್ನು ಬದಲಾಯಿಸುತ್ತವೆ. ಈ ಗುಣವನ್ನೇ ನಾವು ಕ್ಯಾಮಫ್ಲೇಜ್ ಅಂತ ಹೇಳಿ ಕರಿತೇವೆ. ಕ್ಯಾಮಫ್ಲೇಜ್ ಅಂತ ಹೇಳಿದರೆ ದೇ ಹ್ಯಾವ್ ದ ಎಬಿಲಿಟಿ ಟು ಚೇಂಜ್ ದೇರ್ ಕಲರ್ ಟು ಹೈಡ್ ಫ್ರಮ್ ದ ಪ್ರಿಡೇಟರ್ಸ್, ಹೌದಾ. ಹಾಗೆ ತಮಗೆ ಬೇಕಿರುವಂಥ ಆಹಾರವನ್ನು ತಗೊಳ್ಳೋದಕ್ಕೂ ಕೂಡ ಅದಕ್ಕೂ ಕೂಡ ಒಂದಷ್ಟು ಬಣ್ಣವನ್ನು ಬದಲಾಯಿಸಿಕೊಂಡು ತಮಗೆ ಬೇಕಿರುವಂಥ ಆಹಾರವನ್ನು ಕೂಡ ಪಡ್ಕೊಳ್ಳುತ್ತವೆ. ಸೊ ಒಂದು ರೀತಿಯಲ್ಲಿ ಈ ಬಣ್ಣ ಬದಲಾಯಿಸುವಂಥ ಈ ಪ್ರಕ್ರಿಯೆ ಅಥವಾ ಈ ಗುಣ ಏನಿದೆಯಲ್ಲ ಅದನ್ನು ನಾವು ಮಿಮಿಕ್ರಿ ಅಂತ ಹೇಳಿ ಕರಿಬೋದು, ಸರಿನಾ. ಇದೊಂದು ಎವಾಲ್ವ್ಡ್ ಮೆಕ್ಯಾನಿಸಮ್ ಇದು, ಸರಿನಾ. ಸೊ ಪ್ರಿಡೇಟರ್ಸ್ಗಳಿಂದ ತಮ್ಮನ್ನು ತಾವು ಪ್ರೊಟೆಕ್ಟ್ ಮಾಡಿಕೊಳ್ಳಿಕ್ಕೆ ಈ ಬಣ್ಣ ಬದಲಾಯಿಸುವಂತಹ ಗುಣ ಏನಿದೆ ಅದನ್ನು ನಾವು ಮಿಮಿಕ್ರಿ ಅಂತ ಹೇಳಿ ಕೂಡ ಕರಿಬಹುದು, ಸರಿನಾ. ಸೊ ಇದೊಂದಿಷ್ಟು ಫ್ರಾಗ್ಸ್ಗಳ ಕ್ಯಾರೆಕ್ಟರ್ ಫೀಚರ್ಸ್ಗಳು. ಮಾರ್ಫಾಲಜಿಯನ್ನು ನೋಡ್ಬಿಡೋಣ. ಮಾರ್ಫಾಲಜಿ ನಮಗೆಲ್ಲ ಗೊತ್ತಿರೋ ಹಾಗೆ ನೋಡಿದ ತಕ್ಷಣ ನಮಗೆ ಕಪ್ಪೆ ಹೇಗೆ ಕಾಣುತ್ತೆ? ಕಪ್ಪೆಗಳಲ್ಲಿ ಒಂದು ತಲೆಯ ಭಾಗವನ್ನು ನಾವು ಗಮನಿಸ್ಬೋದು, ಇದನ್ನು ಹೆಡ್ ರೀಜನ್ ಅಂತ ಹೇಳಿ ಕರಿತೇವೆ. ಅದಾದಮೇಲೆ ಕುತ್ತಿಗೆ ಇಲ್ಲ, ಬದಲಿಗೆ ಟ್ರಂಕ್ ರೀಜನ್ ಇದೆ,
ಸರಿನಾ. ಎಂಟೈರ್ ದೊಡ್ಡ ಅಬ್ಡಾಮನ್ ನೀವು ಗಮನಿಸಬಹುದು. ಟ್ರಂಕ್ ರೀಜನ್ ಇದೆ, ಕುತ್ತಿಗೆ ಇಲ್ಲ, ಹಾಗೆ ಬಾಲ ಇಲ್ಲ. ಅದೇ ಬೆಳೆಯುವ ಹಂತದಲ್ಲಿ ನೀವು ಗಮನಿಸಬಹುದು ಟ್ಯಾಡ್ಪೋಲ್ಸ್ಗಳಲ್ಲಿ ಬಾಲ ಇರುತ್ತೆ, ಹೌದಲ್ವಾ. ಆದರೆ ಬೆಳೆದು ದೊಡ್ಡದಾದಂತಹ ಕಪ್ಪೆಗಳಲ್ಲಿ ಬಾಲ ಇರೋದಿಲ್ಲ, ಸರಿನಾ. ಸೊ ಬಾಡಿ ಈಸ್ ಡಿವೈಡೆಡ್ ಇನ್ ಟು ಹೆಡ್ ಅಂಡ್ ಟ್ರಂಕ್. ಹಾಗೆ ನಾನು ಆಗಲೇ ಹೇಳಿದೆ, ಮೇಲ್ಭಾಗ ಏನಿದೆಯಲ್ಲಪ್ಪ ಇದನ್ನು ನಾವು ಡಾರ್ಸಲ್ ಸರ್ಫೇಸ್ ಅಂತ ಹೇಳಿ ಕರಿತೇವೆ. ಹಾಗೆ ತಳಭಾಗ ಏನಿದೆಯಲ್ಲ ಅದನ್ನು ನಾವು ವೆಂಟ್ರಲ್ ಸರ್ಫೇಸ್ ಅಂತ ಹೇಳಿ ಕರಿತೇವೆ. ಮೇಲ್ಭಾಗ ಸಾಮಾನ್ಯವಾಗಿ ಯಾವ ಕಲರ್ನಲ್ಲಿರುತ್ತೆ, ಆಲಿವ್ ಗ್ರೀನ್ ಕಲರ್ನಲ್ಲಿರುತ್ತೆ ವಿತ್ ಇರ್ರೆಗ್ಯುಲರ್ ಸ್ಪಾಟ್ಸ್. ಹಾಗೆ ತಳಭಾಗ ಏನಿದೆಯಲ್ಲ ಅದು ಯಾವ ಕಲರ್ನಲ್ಲಿರುತ್ತೆ, ಸಾಮಾನ್ಯವಾಗಿ ಪೇಲ್ ಯೆಲ್ಲೋ ಕಲರ್ನಲ್ಲಿರುತ್ತೆ, ಸರಿನಾ. ಇದೊಂದಿಷ್ಟು ಕ್ಯಾರೆಕ್ಟರ್ ಫೀಚರ್ಸ್ಗಳಾಯಿತು. ಹಾಗೆ ಇದನ್ನು ಹೊರತುಪಡಿಸಿ ಇನ್ಯಾವ ಕ್ಯಾರೆಕ್ಟರ್ ಫೀಚರ್ಸ್ಗಳಿದೆ ನೋಡಿ. ಕಪ್ಪೆಗಳಿಗೆ ಕಣ್ಣುಗಳಿದೆ, ಹೌದಲ್ವಾ. ಅ ಪೇರ್ ಆಫ್ ಐಸ್ ಆರ್ ದೇರ್, ದಿಸ್ ಆರ್ ಬಲ್ಜಿಂಗ್ ಐಸ್. ಆ್ಯಂಡ್ ಈ ಐಸ್ಗಳೇನಿದೆ, ಈ ಕಣ್ಣುಗಳೇನಿದೆ, ಅದು ಒಂದು ಪ್ರೊಟೆಕ್ಟಿವ್ ನಿಕ್ಟಿಟೇಟಿಂಗ್ ಮೆಂಬ್ರೇನ್ ಅಂತ ಹೇಳಿ ಕರೆಯುವಂಥ ಒಂದು ಪ್ರೊಟೆಕ್ಟಿವ್ ಮೆಂಬ್ರೇನಿಂದ ಕವರ್ ಆಗಿರೋದನ್ನು ನಾವಿಲ್ಲಿ ಗಮನಿಸಬಹುದು. ಹಾಗೆ ಆ ಆ ಕುತ್ತಿಗೆ ಸ್ಪೆಸಿಫಿಕ್ ಆಗಿ ನೋಡಿ, ಇಲ್ಲಿ ಆ ಮೌತ್ ಏನಿದೆಯಲ್ಲಪ್ಪ, ಮೌತ್ನ ಮೇಲ್ಭಾಗದಲ್ಲಿ ಇಲ್ಲಿ ಸ್ಪೆಸಿಫಿಕ್ ಆಗಿ 2 ನಾಸ್ಟ್ರಿಲ್ಸ್ಗಳಿರೋದನ್ನು ನಾವು ಗಮನಿಸಬಹುದು. ಈ ನಾಸ್ಟ್ರಿಲ್ಸ್ಗಳ ಮೂಲಕ ಗ್ಯಾಷಿಯಸ್ ಎಕ್ಸ್ಚೇಂಜ್ ಅಥವಾ ಅನಿಲಗಳ ವಿನಿಮಯ ಪ್ರಕ್ರಿಯೆ ಅನ್ನೋದು ನಡೆಯುತ್ತೆ, ಸರಿನಾ. ಸೊ ಅಗೇನ್ ಈ ಕಣ್ಣುಗಳ ಪಕ್ಕದಲ್ಲಿ ನೀವು ನೋಡಿ ಸಣ್ಣದಾಗಿ ಕಾಣಿಸ್ತಾ ಇದೆ ನಿಮಗೆ ಟಿಂಪ್ಯಾನಮ್ ಮೆಂಬ್ರೇನ್ ಅಂತ ಹೇಳಿ ಒಂದು ಕಾಣಿಸ್ತಾ ಇದೆ. ಇದು ಇಂಟರ್ನಲ್ ಇಯರ್ನ ರೆಪ್ರೆಸೆಂಟ್ ಮಾಡುತ್ತೆ. ನಮ್ಮಲ್ಲಿ ಹೇಗೆ ಕಿವಿಗಳಿದೆ, ಕಿವಿಗಳ ಒಳಭಾಗದಲ್ಲಿ ಟಿಂಪ್ಯಾನಮ್ ಮೆಂಬ್ರೇನ್ ಇದೆ, ಅದು ಸೌಂಡನ್ನು ರೆಕಗ್ನೈಸ್ ಮಾಡುತ್ತೆ. ಅದೇ ರೀತಿಯಾದ ಕೆಲಸವನ್ನು ಇದೆ ಈ ಟಿಂಪ್ಯಾನಮ್ ಕೂಡ ಮಾಡೋದು, ಸರಿನಾ. ಸೊ ಈ ಟಿಂಪ್ಯಾನಮ್ ಮೆಂಬ್ರೇನ್ ಇದೆಯಲ್ಲ ಇದು ಕಣ್ಣುಗಳ ಪಕ್ಕದಲ್ಲಿದೆ. ಇದು ಸೌಂಡ್ ವೈಬ್ರೇಷನ್ ಅನ್ನು ರೆಕಗ್ನೈಸ್ ಮಾಡಲಿಕ್ಕೆ ಸಹಾಯ ಮಾಡುತ್ತೆ, ಹೌದಾ. ಹಾಗೆ ಚರ್ಮದ ಬಗ್ಗೆ ನಾವು ಈಗಾಗಲೇ ಡಿಸ್ಕಸ್ ಮಾಡಿದ್ವಿ. ಚರ್ಮ ಸಾಮಾನ್ಯವಾಗಿ ತುಂಬ ಸಾಫ್ಟ್ ಆಗಿರುತ್ತೆ, ಸ್ಲಿಪ್ಪರಿ ಆಗಿರುತ್ತೆ, ಬಿಕಾಸ್ ಆಫ್ ದ ಪ್ರೆಸೆನ್ಸ್ ಆಫ್ ಮ್ಯೂಕಸ್. ಹಾಗೆ ಇದೇ ಚರ್ಮದ ಮೂಲಕ ಕಪ್ಪೆಗಳು ರೆಸ್ಪಿರೇಷನ್ ಕೂಡ ನಡೆಸೋದನ್ನು ನಾವು ಗಮನಿಸಬಹುದು. ಸಾಮಾನ್ಯವಾಗಿ ಕಪ್ಪೆಗಳ ಇನ್ನೊಂದು ಕ್ಯಾರೆಕ್ಟರ್ ಫೀಚರ್ಸ್ ಏನು ಗೊತ್ತಾ, ಕಪ್ಪೆಗಳು ನೀರನ್ನು ಕುಡಿಯೋದಿಲ್ಲ, ಬದಲಿಗೆ ತಮ್ಮ ಚರ್ಮದ ಮೂಲಕ ಅಬ್ಸಾರ್ಬ್ ಮಾಡ್ಕೊಳ್ಳುತ್ತೆ, ಸರಿನಾ. ಎಂಥ ಕ್ಯಾರೆಕ್ಟರಿಸ್ಟಿಕ್ ಫೀಚರ್ ನೋಡಿ, ಓಕೆನಾ. ಹಾಗೆ ಕಾಲುಗಳು ಎಷ್ಟಿದೆಯಪ್ಪ, 4 ಕಾಲುಗಳಿದೆ. ಹಾಗಾಗಿ ಇವುಗಳನ್ನ ಟೆಟ್ರಾಪೋಡ್ಸ್ ಅಂತ ಹೇಳಿ ಕೂಡ ನಾವು ಕರಿತೇವೆ. 4 ಕಾಲುಗಳು ಅಂತ ಹೇಳಿದ್ರೆ 2 ಫೋರ್ ಲಿಮ್ಸ್ ಹಾಗೂ 2 ಹೈಂಡ್ ಲಿಮ್ಸ್, ಮುಂಗಾಲುಗಳು ಹಾಗೆ ಹಿಂಗಾಲುಗಳು. ಈ ಕಾಲುಗಳ ರಚನೆ ನೀವು ಗಮನಿಸಿದ್ರೆ ಮುಂಗಾಲುಗಳು ಸಾಮಾನ್ಯವಾಗಿ ಸಣ್ಣದಾಗಿರುತ್ತೆ ಹಿಂಗಾಲುಗಳಿಗೆ ಕಂಪೇರ್ ಮಾಡಿದ್ರೆ. ಮುಂಗಾಲುಗಳಲ್ಲಿ ನಿಮಗೆ ಅಂದರೆ 4 ಲಿಮ್ಸ್ ಅಥವಾ ಮುಂಗಾಲು, ಅವುಗಳಲ್ಲಿ ಸಾಮಾನ್ಯವಾಗಿ 4 ಡಿಜಿಟ್ಸ್, 4 ಬೆರಳುಗಳಿರೋದನ್ನು ನಾವು ಗಮನಿಸಬಹುದು, ಹೌದಾ. ಸ್ಮಾಲರ್ ದ್ಯಾನ್ ಹೈಂಡ್ ಲಿಮ್. ಹಾಗೆ ಈ ಹೈಂಡ್ ಲಿಂಬ್ ಏನಿದೆಯಲ್ಲ, ಹಿಂಗಾಲೇನಿದೆಯಲ್ಲ, ಇದು ಮುಂಗಾಲಿಗಿಂತ ಸ್ವಲ್ಪ ದೊಡ್ಡದಾಗಿರುತ್ತೆ, ಸರಿನಾ. 4 ಲಿಮ್ಸ್ಗಳಿಗಿಂತ ಹೈಂಡ್ ಲಿಮ್ಸ್ಗಳು ಲಾರ್ಜರ್ ಆಗಿರುತ್ತೆ, ಮಸ್ಕ್ಯುಲರ್ ಆಗಿರುತ್ತೆ, ಮಾಂಸಭರಿತವಾಗಿರುತ್ತೆ, ಹೌದಾ. ಹಾಗಾಗಿನೇ ಈ ಮಸ್ಕ್ಯುಲರ್ ಫೀಡ್ಸ್ಗಳನ್ನು ಕೆಲವು ಸಂಪ್ರದಾಯಗಳಲ್ಲಿ, ಕೆಲವು ಕಲ್ಚರ್ಗಳಲ್ಲಿ ಆಹಾರವಾಗಿ ಕೂಡ ಬಳಸ್ತಾರೆ, ಸರಿನಾ. ರೈಟ್. ಸೊ ಈ ರಚನೆಯನ್ನು ನೀವು ಗಮನಿಸಿ ನೋಡಿ. ಈ 4 ಲಿಂಬ್ನ 4 ಡಿಜಿಟ್ಸ್ ಏನಿದೆಯಲ್ಲ, ಅದರಲ್ಲಿ ಮೊದಲನೇ ಡಿಜಿಟ್ ಥಂಬ್ ಏನಿದೆಯಲ್ಲ, ಫಸ್ಟ್ ಡಿಜಿಟ್, ಆ ಥಂಬ್ನ ಭಾಗದಲ್ಲಿ ಸಾಮಾನ್ಯವಾಗಿ ಗಂಡು ಕಪ್ಪೆಗಳಲ್ಲಿ ಕಾಪುಲೇಟರಿ ಪ್ಯಾಡ್ ಇರೋದನ್ನು ಕೂಡ ನಾವು ಗಮನಿಸಬಹುದು. ಈ ಕಾಪುಲೇಟರಿ ಪ್ಯಾಡ್ ಏನಿದೆಯಲ್ಲ, ಇದು ಮೇಟಿಂಗ್ ಪ್ರಕ್ರಿಯೆಯಲ್ಲಿ, ಸಮ್ಮಿಲನ ಕ್ರಿಯೆಯಲ್ಲಿ ಸಹಾಯ ಮಾಡುತ್ತೆ, ಸರಿನಾ. ಹಾಗೆ ಈ ಅಗೇನ್ ಈ ಡಿಜಿಟ್ಸ್ಗಳ ರಚನೆ ನೀವು ಗಮನಿಸಿ. ಮುಂದ್ಗಡೆ ಇರುವಂತಹ ಈ ಡಿಜಿಟ್ಸ್ಗಳ ಮಧ್ಯೆ ವೆಬ್ಡ್ ಅಥವಾ ಪೊರೆಯ ರೀತಿಯಾದ ರಚನೆ ಇಲ್ಲಿ ಕಾಣಿಸೋಲ್ಲ. ಆದರೆ ಹಿಂಗಾಲಿನಲ್ಲಿ ನಿಮಗೆ ಸಾಮಾನ್ಯವಾಗಿ ನೋಡಿ, ಇಲ್ಲಿ ಹಿಂಗಾಲುಗಳಲ್ಲಿ ನಿಮಗೆ ಪೊರೆಯ ರೀತಿಯಾದ ವೆಬ್ನ ರೀತಿಯ ರಚನೆಯನ್ನು ನೀವು ಗಮನಿಸಬಹುದು. ಹಾಗಾಗಿ ಇವು ಸ್ವಿಮ್ ಮಾಡಲಿಕ್ಕೆ ಸಹಾಯ ಮಾಡುತ್ತೆ, ಸರಿನಾ. ರೈಟ್. ಅದೇ ರೀತಿ ಕಪ್ಪೆಗಳಲ್ಲಿಯೂ ಕೂಡ ನಾವು ಸೆಕ್ಶುವಲ್ ಡೈಮಾರ್ಫಿಸಮ್ ಅನ್ನು ನಾವು ಗಮನಿಸಬಹುದು. ಅಂತ ಹೇಳಿದ್ರೆ ನೋಡಿದ ತಕ್ಷಣ ಇದು ಗಂಡು ಕಪ್ಪೆ, ಇದು ಹೆಣ್ಣು ಕಪ್ಪೆ ಅಂತ ಹೇಳಿ ಗುರುತಿಸಬಹುದು. ಯಾವ್ಯಾವುದ್ರ ಮೂಲಕ? ಸಾಮಾನ್ಯವಾಗಿ ನೋಡಿ, ಈ ಗಂಡು ಕಪ್ಪೆಗಳೇನಿದೆಯಲ್ಲ ಅವುಗಳ 4 ಲಿಂಬ್ನ ಮೊದಲನೇ ಡಿಜಿಟ್, ಫಸ್ಟ್ ಡಿಜಿಟ್ನಲ್ಲಿ ಕಾಪುಲೇಟರಿ ಪ್ಯಾಡ್ ಇರೋದನ್ನು ನಾವು ಗಮನಿಸಿದ್ರೆ, ಅದರ ಜೊತೆಗೆ ವೋಕಲ್ ಸ್ಯಾಕ್ಸ್ಗಳು, ಶಬ್ದವನ್ನು ಹೊರಸೂಸುವಂತಹ ವೋಕಲ್ ಸ್ಯಾಕ್ಸ್ಗಳು ಕೂಡ ಗಂಡು ಕಪ್ಪೆಗಳಲ್ಲಿರೋದನ್ನು ನಾವು ಗಮನಿಸಬಹುದು. ಈ ಎರಡೂ ಕೂಡ, ವೋಕಲ್ ಸ್ಯಾಕ್ಸ್ ಹಾಗೂ ಕಾಪುಲೇಟರಿ ಪ್ಯಾಡ್ಸ್ ಎರಡೂ ಕೂಡ ಹೆಣ್ಣು ಕಪ್ಪೆಗಳಲ್ಲಿ ಇರೋದಿಲ್ಲ, ಸರಿನಾ. ಇದೊಂದಿಷ್ಟು ಕಪ್ಪೆಗಳ ಕ್ಯಾರೆಕ್ಟರ್ ಫೀಚರ್ಸ್ಗಳು. ಸೊ ಕಪ್ಪೆಗಳಲ್ಲಿರುವಂಥ ಕಾಲುಗಳು ಏನಕ್ಕೆ ಸಹಾಯ ಮಾಡುತ್ತೆ? ಲೀಪಿಂಗಿಗೆ, ಸ್ವಿಮ್ಮಿಂಗ್ಗೆ, ಹಾಗೆ ಬರೋಯಿಂಗಿಗೆ. ಸೊ ಇದೆಲ್ಲ ಪ್ರಕ್ರಿಯೆಗಳಿಗೆ ಕಪ್ಪೆಗಳ ಕಾಲುಗಳು ಸಹಾಯ ಮಾಡೋದನ್ನು ನಾವಿಲ್ಲಿ ಗಮನಿಸಬಹುದು. ಅರ್ಥ ಆಗ್ತಿದೆಯಪ್ಪ? ರೈಟ್. ಸೊ ಮುಂದೆ ಹೋಗ್ತಾ ಮಾರ್ಫಾಲಜಿ ಅರ್ಥ ಆಗಿದೆ ಅಂತ ಹೇಳಿದ್ರೆ ಕ್ವಿಕ್ ಆಗಿ ನಾವು ಅನಾಟಮಿನ ನೋಡ್ಬಿಡೋಣ. ಅನಾಟಮಿ ಇಂಟರ್ನಲ್ ಸ್ಟ್ರಕ್ಚರ್, ಸ್ಟಡಿ ಆಫ್ ಇಂಟರ್ನಲ್ ಸ್ಟ್ರಕ್ಚರ್ ಅಥವಾ ಇಂಟರ್ನಲ್ ಆರ್ಗನ್ಸ್ ಅಂತ ಅನ್ಕೊಂಬಿಡಿಪ್ಪ. ಸೊ ಅನಾಟಮಿಯಲ್ಲಿ ನಾವು ಒಟ್ಟಾರೆಯಾಗಿ ನಮ್ಮ ಟೆಕ್ಸ್ಟ್ ಬುಕ್ನಲ್ಲಿ ಎಲ್ಲ ಸಿಸ್ಟಮನ್ನು ಕೊಟ್ಟಿದ್ದಾರೆ, ಸ್ಪೆಸಿಫಿಕ್ ಆಗಿ ಮೆನ್ಷನ್ ಮಾಡಿಲ್ಲ. ಬಟ್ ನಾವಿಲ್ಲಿ ಡಿಸ್ಕಸ್ ಮಾಡ್ತಿರೋದು ಯಾವ್ಯಾವುದು? ಡೈಜೆಸ್ಟಿವ್ ಸಿಸ್ಟಮು, ರೆಸ್ಪಿರೇಟರಿ ಸಿಸ್ಟಮು, ಸರ್ಕ್ಯುಲೇಟರಿ ಸಿಸ್ಟಮು, ಲಿಂಫ್ಯಾಟಿಕ್ ಸಿಸ್ಟಮು, ಎಕ್ಸ್ಕ್ರಿಟರಿ ಸಿಸ್ಟಮ್, ಹಾಗೆ ನರ್ವಸ್ ಸಿಸ್ಟಮ್ ಮತ್ತು ರಿಪ್ರೊಡಕ್ಟಿವ್ ಸಿಸ್ಟಮ್ ಎಲ್ಲವುಗಳನ್ನ ಕ್ವಿಕ್ ಆಗಿ ರಿವೈಸ್ ಮಾಡಿಬಿಡೋಣ, ಸರಿನಾ. ಸೊ ಅನಾಟಮಿಯ ಬಗ್ಗೆ ತಿಳ್ಕೊಂಬರೋಣ, ಸರಿನಾ. ಈಗ ನಮ್ಮ
ಟೆಕ್ಸ್ಟ್ ಬುಕ್ನಲ್ಲಿ ಕೊಟ್ಟಿರುವಂಥ ಚಿತ್ರದಲ್ಲಿ ಏನು ಮಾಡಿದ್ದಾರೆ, ಎಲ್ಲ ಇಂಟರ್ನಲ್ ಆರ್ಗನ್ಸ್ಗಳನ್ನು ಒಂದು ಚಿತ್ರದಲ್ಲಿ ಕೊಟ್ಬಿಟ್ಟಿದ್ದಾರೆ. ಸರಿನಾ? ಇಲ್ಲಿ ನಮಗೆ ಡೈಜೆಸ್ಟಿವ್ ಸಿಸ್ಟಮ್ನಲ್ಲಿ ಕಂಡು ಬರುವಂಥ ಆರ್ಗನ್ಸ್ಗಳು ಕಾಣಿಸುತ್ತೆ, ಹಾರ್ಟ್ ಕಾಣಿಸುತ್ತೆ, ಸರ್ಕ್ಯುಲೇಟರಿ ಸಿಸ್ಟಮ್ನಲ್ಲಿ ಇರುವಂಥದ್ದು, ಎಕ್ಸ್ಕ್ರಿಟರಿ ಸಿಸ್ಟಮ್ನಲ್ಲಿ ಇರುವಂಥ ಕಿಡ್ನಿಗಳು, ಯುರೇಟರು ಎಲ್ಲ ಕಾಣಿಸುತ್ತೆ. ಎಲ್ಲ ಸಿಸ್ಟಮ್ಸ್ಗಳನ್ನು ಒಂದು ಚಿತ್ರದಲ್ಲಿ ಕೊಟ್ಟಿದ್ದಾರೆ. ಕ್ವಿಕ್ಕಾಗಿ ನಾವು ಒಂದೊಂದನ್ನು ರಿವೈಸ್ ಮಾಡ್ತಾ ಹೋಗ್ಬರೋಣ. ಹೆಚ್ಚಿಗೆ ಸಮಯ ತಗೊಳ್ಳಲ್ಲ, ತುಂಬ ಇನ್ ಡೀಟೇಲ್ ಆಗಿ ನಾನು ಒನ್ ಶಾರ್ಟ್ ವಿಡಿಯೋದಲ್ಲಿ ಈಗಾಗಲೇ ನಿಮಗೆ ಹೇಳ್ಕೊಟ್ಟಿದ್ದೀನಿ. ಸರಿನಾ? ಈಗ ನೋಡಿ, ಡೈಜೆಸ್ಟಿವ್ ಸಿಸ್ಟಮ್ನ ಬಗ್ಗೆ ನಾವು ಮಾತಾಡೋದಾದರೆ, ಈಗ ನಮಗೆ ಗೊತ್ತು ಕಪ್ಪೆಗಳು ಕಾರ್ನಿವೋರ್ಸ್ಗಳು, ಹೌದಲ್ವಾ? ಮಾಂಸಾಹಾರವನ್ನು ತಿಂದು ಬದುಕುವಂಥ ಜೀವಿಗಳಾಗಿದೆ. ಸರಿನಾ? ಅವುಗಳು ಕೂಡ ತಮ್ಮ ನಾಲಿಗೆಯನ್ನು ಬಳಸ್ಕೊಂಡು ಆಹಾರವನ್ನು ಕ್ಯಾಪ್ಚರ್ ಮಾಡುತ್ತೆ, ಹಿಡಿದಿಟ್ಕೊಳ್ಳುತ್ತೆ. ತಮ್ಮ ಬೈಲೋಬ್ಡ್ ಟಂಗ್ ಏನಿದೆ ಅದನ್ನು ಬಳಸ್ಕೊಂಡು ಆಹಾರವನ್ನು ಹಿಡಿದಿಟ್ಕೊಂಡು ನಂತರ ಬಾಯಿ ಒಳಗೆ ತಗೊಂಡು ಅದಾದಮೇಲೆ ಇಂಜೆಸ್ಟ್ ಮಾಡಿ, ಅದಾದಮೇಲೆ ಹೊಟ್ಟೆಯ ಒಳಗೆ ಸ್ಟಮಕ್ನ ಒಳಗಡೆ ಡೈಜೆಷನ್ ಆಗೋದು ಮತ್ತು ಕಂಪ್ಲೀಟ್ ಡೈಜೆಷನ್ ನಾವು ಇಂಟೆಸ್ಟೈನ್ನ ಒಳಗಡೆ ನಡೆಯೋದನ್ನು ಕೂಡ ನಾವು ಗಮನಿಸ್ಬೋದು, ಹೌದಲ್ವಾ? ಸೊ ಈ ರೀತಿಯಾಗಿ ಕಪ್ಪೆಗಳು ತಮ್ಮ ಬಾಯಿಯ ಮೂಲಕ ತೆಗೆದುಕೊಂಡ ಆಹಾರವನ್ನು ಏನು ಮಾಡುತ್ತವೆ, ತಮ್ಮ ಬಕ್ಕಲ್ ಅಥವಾ ಬಕ್ಕಲ್ ಕ್ಯಾವಿಟಿ ಅಥವಾ ಮೌತ್ ಕ್ಯಾವಿಟಿ ಅಂತ ಏನು ಹೇಳಿ ಕರಿತೇವೆ, ಅದರ ಮೂಲಕ ಒಳ ತಗೊಂಡು ಈಸೋಫೆಗಸ್ನ ಒಳಗಡೆಗೆ ತಳ್ಳುತ್ತವೆ, ಅಲ್ವಾ? ಸೊ ಅಲ್ಲಿ ಫ್ಯಾರಿಂಕ್ಸ್ ಅನ್ನೋ ಭಾಗ ಕೂಡ ಅಲ್ಲಿ ಕಪ್ಪೆಗಳಲ್ಲೂ ಕೂಡ ಕಂಡು ಬರುತ್ತೆ. ಅದನ್ನು ಗಮನ ಇಟ್ಟು ನೋಡಬೇಕು. ನಮ್ಮಲ್ಲಿ ಕಪ್ಪೆಗಳಲ್ಲಿ ಕುತ್ತಿಗೆ ಇಲ್ಲ, ಫ್ಯಾರಿಂಕ್ಸ್ ಭಾಗವನ್ನು ನೀವು ಗಮನಿಸ್ಬೋದು. ಫ್ಯಾರಿಂಕ್ಸ್ ಇಸ್ ದ ಕಾಮನ್ ಓಪನಿಂಗ್ ಫಾರ್ ಬೋತ್ ಈಸೋಫೆಗಸ್ ಆಸ್ ವೆಲ್ ಆಸ್ ವಿಂಡ್ ಪೈಪ್ ಅಂತ ಹೇಳಿ. ಸರಿನಾ? ಒಂದು ಕಾಮನ್ ಪ್ಯಾಸೇಜ್ ಅಂತ ಅನ್ಕೊಳ್ಳಿ. ಕಾಮನ್ ಪ್ಯಾಸೇಜ್ ಫ್ಯಾರಿಂಕ್ಸ್ ಆದಮೇಲೆ ಈಸೋಫೆಗಸ್ಗೆ ಆಹಾರ ಬರೋದು. ಸರಿನಾ? ಇಲ್ಲಿ ನಮ್ಮ ಚಿತ್ರದಲ್ಲಿ ಮೌತು, ಫ್ಯಾರಿಂಕ್ಸು, ಬಕ್ಕಲ್ ಕ್ಯಾವಿಟಿ ಇದು ಯಾವುದನ್ನು ಕೊಟ್ಟಿಲ್ಲ. ಸ್ಪೆಸಿಫಿಕ್ ಆಗಿ ಅವರು ಈಸೋಫೆಗಸ್ಸಿಂದ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾರೆ. ಈಸೋಫೆಗಸ್ಗೆ ಬಂದಂಥ ಆಹಾರ ಏನಾಗುತ್ತೆ, ನಿಧಾನವಾಗಿ ಪುಷ್ ಆಗ್ತಾ ಕೆಳಗಡೆಗೆ ಸ್ಟಮಕ್ನ ಕಡೆಗೆ ಬರುತ್ತೆ. ಸ್ಟಮಕ್ನಲ್ಲಿ ಏನಾಗುತ್ತೆ, ಸ್ಟಮಕ್ನಲ್ಲಿ ನಮಗೆ ಗೊತ್ತಿರೋ ಹಾಗೆ ಸ್ಟಮಕ್ನಲ್ಲಿ HCl ಇರುತ್ತೆ, ಹೌದಲ್ವಾ? HClನಲ್ಲಿರುವಂಥ HClನ ಜೊತೆಗೆ ಒಂದಷ್ಟು ಗ್ಯಾಸ್ಟ್ರಿಕ್ ಜ್ಯೂಸಸ್ಗಳು ಕೂಡ ಅಲ್ಲಿರಬಹುದು. ಅದರ ಮುಖಾಂತರ ಏನಾಗುತ್ತೆ, ಆ ಆಹಾರ ಪಾರ್ಷಿಯಲ್ ಆಗಿ ಸಣ್ಣ ಪ್ರಮಾಣದಲ್ಲಿ ಡೈಜೆಷನ್ ಆಗ್ತಾ ಒಂದು ಪಲ್ಪಿ ಫಾರ್ಮ್ಗೆ ಬದಲಾಗುತ್ತೆ. ನಾವು ಅದನ್ನು ಖೈಮ್ ಅಂತ ಹೇಳಿ ಕೂಡ ಕರಿತೇವೆ. ಅದಾದ ನಂತರ ಏನಾಗುತ್ತೆ, ಅಲ್ಲಿ ಅಗೇನ್ ಈಗ HCl ಜೊತೆಗೆ ಮತ್ತು ಗ್ಯಾಸ್ಟ್ರಿಕ್ ಜ್ಯೂಸ್ಗಳ ಜೊತೆಗೆ ಎಂಜೈಮ್ಸ್ಗಳ ಜೊತೆಗೆ ರಿಯಾಕ್ಷನ್ ಆಗುವಾಗ ಸ್ವಲ್ಪ ಮಟ್ಟಿಗಿನ ಡೈಜೆಷನ್ ಕೂಡ ನಡೀತಾ ಇದೆ, ಕೆಮಿಕಲ್ ಡೈಜೆಷನ್ ಅನ್ನೋದು ಕೂಡ ನಡೀತಾ ಇದೆ ಅನ್ನೋದನ್ನು ನೀವು ಗಮನ ಇಟ್ಟು ನೋಡಬೇಕು, ಆಯಿತಾ? ಅದಾದಮೇಲೆ ಏನಾಗುತ್ತೆ, ಈಗ ಸ್ಟಮಕ್ನಲ್ಲಿರುವಂತಹ ಆಹಾರ ನಮ್ಮ ಸ್ಮಾಲ್ ಇಂಟೆಸ್ಟೈನ್ ಕಡೆಗೆ, ಅಂದರೆ ಕಪ್ಪೆಯ ಸ್ಮಾಲ್ ಇಂಟೆಸ್ಟೈನ್ ಕಡೆಗೆ ತಲುಪುತ್ತೆ. ಯಾವ ರೀಜನ್ನ ಮೂಲಕ? ಕಪ್ಪೆಯ ಆ ಮೊದಲನೇ ಅಂದರೆ ಇಂಟೆಸ್ಟೈನ್ನ ಮೊದಲನೇ ಭಾಗ ಏನಿದೆಯಲ್ಲಪ್ಪ, ಅದನ್ನು ನಾವು ಡ್ಯುಡೇನಿಯಂ ಅಂತ ಹೇಳಿ ಕರಿತೇವೆ. ಆ ಡ್ಯುಡೇನಿಯಂ ರೀಜನ್ಗೆ ಆಹಾರ ತಳ್ಳಲ್ಪಡುತ್ತೆ. ಸೊ ಆ ಸಂದರ್ಭದಲ್ಲಿ ಏನಾಗುತ್ತೆ, ನಮ್ಮ ಲಿವರ್ ಹಾಗೆ ಪ್ಯಾಂಕ್ರಿಯಾಸಿಂದ, ಅಂದರೆ ಕಪ್ಪೆಯ ಲಿವರ್ ಹಾಗೂ ಪ್ಯಾಂಕ್ರಿಯಾಸ್ನಿಂದ ಬೈಲ್ ಜ್ಯೂಸ್ ಹಾಗೂ ಪ್ಯಾಂಕ್ರಿಯಾಟಿಕ್ ಜ್ಯೂಸ್ ಎರಡೂ ಕೂಡ ಸೆಕ್ರೆಟ್ ಆಗುತ್ತೆ. ನೀವು ಓಕೆ, ನಿಮಗೆ ಇಲ್ಲಿ ಏನಾದರೂ ಸ್ವಲ್ಪ ಕನ್ಫ್ಯೂಷನ್ ಆಗ್ತಿದೆ ಅಂತ ಹೇಳಿದ್ರೆ ನಾನು ಕ್ವಿಕ್ಕಾಗಿ ನನ್ನದೇ ಹಳೆ ಸ್ಲೈಡ್ಸ್ಗಳನ್ನೇ ತೋರಿಸ್ಬಿಡ್ತೀನಪ್ಪ. ಕ್ವಿಕ್ಕಾಗಿ ಹೋಗ್ಬಿಡೋಣ. ಈಗ ನೋಡಿ, ಇಲ್ಲಿ ಆಹಾರ ಮೊದಲು ಮೌತಿಂದ ಬಂತು, ಅದಾದಮೇಲೆ ಬಕ್ಕಲ್ ಕ್ಯಾವಿಟಿಗೆ ಬಂತು, ಅದಾದಮೇಲೆ ಫ್ಯಾರಿಂಕ್ಸ್ನ ಮೂಲಕ ಈಸೋಫೆಗಸ್ಗೆ ಬಂತು, ಅದಾದಮೇಲೆ ಸ್ಟಮಕ್ಗೆ ಬಂತು. ಸ್ಟಮಕ್ ಆದಮೇಲೆ ಸ್ಮಾಲ್ ಇಂಟೆಸ್ಟೈನ್ನ ಕಡೆಗೆ ಬರ್ತಾ ಇದೆ, ಹೌದಾ? ಸ್ಮಾಲ್ ಇಂಟೆಸ್ಟೈನ್ನ ಯಾವ ಭಾಗಕ್ಕೆ ಬರುತ್ತೆ? ಮೊದಲು ಡ್ಯುಡೇನಿಯಂಗೆ ಬರುತ್ತೆ. ಆ ಡ್ಯುಡೇನಿಯಂ ಏನಿದೆಯಲ್ಲ ಅದು ಸ್ಟಮಕ್ನಿಂದ ಆಹಾರವನ್ನು ರಿಸೀವ್ ಮಾಡ್ಕೊಳ್ಳುತ್ತೆ. ಆ ಸಂದರ್ಭದಲ್ಲಿ ಏನಾಗುತ್ತೆ, ಲಿವರ್ ಹಾಗೂ ನಮ್ಮ ಲಿವರ್ ಹಾಗೂ ನಮ್ಮ ಪ್ಯಾಂಕ್ರಿಯಾಸ್ ಏನಿದೆ, ಅಂದರೆ ಕಪ್ಪೆಯ ಪ್ಯಾಂಕ್ರಿಯಾಸ್ ಏನಿದೆ, ಎರಡೂ ಕೂಡ ಬೈಲ್ ಜ್ಯೂಸ್ ಲಿವರ್ ಕಡೆಯಿಂದ ಬಂದರೆ ಪ್ಯಾಂಕ್ರಿಯಾಸ್ ಕಡೆಯಿಂದ ಪ್ಯಾಂಕ್ರಿಯಾಟಿಕ್ ಜ್ಯೂಸ್ ಬರುತ್ತೆ. ಸೊ ಪ್ಯಾಂಕ್ರಿಯಾಟಿಕ್ ಜ್ಯೂಸ್ನಲ್ಲಿ ಒಂದಷ್ಟು ಎಂಜೈಮ್ಸ್ಗಳಿರುತ್ತೆ ಅನ್ನೋದನ್ನು ನೀವು ಗಮನ ಇಟ್ಟು ನೋಡಬೇಕು. ಬೈಲ್ನಲ್ಲಿ ಯಾವುದೇ ಎಂಜೈಮ್ಸ್ ಇಲ್ಲದೇ ಇದ್ರೂ ಕೂಡ ಬೈಲ್ ಎಮಲ್ಸಿಫಿಕೇಷನಲ್ಲಿ ಸಹಾಯ ಮಾಡುತ್ತೆ. ದೊಡ್ಡದಾದ ಫ್ಯಾಟ್ ಮಾಲಿಕ್ಯೂಲ್ಸ್ಗಳನ್ನು ಸಣ್ಣ ಫ್ಯಾಟ್ ಮಾಲಿಕ್ಯೂಲ್ಸ್ಗಳಾಗಿ ಬದಲಾವಣೆ ಮಾಡಲಿಕ್ಕೆ, ಕನ್ವರ್ಟ್ ಮಾಡಲಿಕ್ಕೆ ಸಹಾಯ ಮಾಡುತ್ತೆ. ಹಾಗೆ ಪ್ಯಾಂಕ್ರಿಯಾಟಿಕ್ ಜ್ಯೂಸ್ನಲ್ಲಿ ಇರುವಂಥ ಎಂಜೈಮ್ಸ್ಗಳು ಕಾರ್ಬೋಹೈಡ್ರೇಟ್ಸ್ಗಳನ್ನು ಹಾಗೆ ಪ್ರೋಟೀನ್ಸ್ಗಳನ್ನು ಡೈಜೆಸ್ಟ್ ಮಾಡಲಿಕ್ಕೆ ಸಹಾಯ ಮಾಡುತ್ತೆ. ಅದಾದ ನಂತರ ಏನಾಗುತ್ತೆ, ಅದೇ ಸ್ಮಾಲ್ ಇಂಟೆಸ್ಟೈನ್ನ ಈಲಿಯಂ ಅನ್ನೋ ಭಾಗಕ್ಕೆ ಫುಡ್ ತಲುಪಿದ ನಂತರ ಆ ಈಲಿಯಂ ಅನ್ನೋ ಭಾಗದಲ್ಲಿ ಏನಾಗುತ್ತೆ, ಹೆಚ್ಚಿನ ಪ್ರಮಾಣದ ಡೈಜೆಷನ್, ಎಲ್ಲ ಕಾರ್ಬೋಹೈಡ್ರೇಟ್ಸ್ಗಳು, ಫ್ಯಾಟ್ಸ್ಗಳು, ಪ್ರೋಟೀನ್ಸ್ಗಳು ಎಲ್ಲ ಡೈಜೆಷನ್ ಆದ ನಂತರ ಸಿಂಪಲ್ ಫಾರ್ಮ್ ಆಫ್ ಮಾಲಿಕ್ಯೂಲ್ಸ್ಗಳು ಏನು ಬಂದಿರುತ್ತಲ್ಲ, ಈಗ ಕಾಂಪ್ಲೆಕ್ಸ್ ಫುಡ್ ಸಬ್ಸ್ಟೆನ್ಸಸ್ಸು ಸಿಂಪಲ್ ಫುಡ್ ಸಬ್ಸ್ಟೆನ್ಸ್ಗಳಾಗಿ ಬದಲಾಗಿದೆ ಅಂತ ಅಂದ್ಕೊಳ್ಳಿ. ಹೀಗೆ ಸಿಂಪಲ್ ಫುಡ್ ಸಬ್ಸ್ಟೆನ್ಸ್ಗಳು, ಸಿಂಪಲ್ ನ್ಯೂಟ್ರಿಯೆಂಟ್ಸ್ಗಳೆಲ್ಲವುಗಳು ಕೂಡ ಆ ಸ್ಮಾಲ್ ಇಂಟೆಸ್ಟೈನ್ನ ಒಳಗಡೆ ಇರುವಂತಹ ವಿಲ್ಲೈಗಳ ಮೂಲಕ ದೇಹದ ಒಳಭಾಗಕ್ಕೆ ಅಬ್ಸಾರ್ಬ್ ಆಗ್ತಾ ಇದೆ. ತಮ್ಮ ಕಪ್ಪೆಯ ಸರ್ಕ್ಯುಲೇಟರಿ ಸಿಸ್ಟಮ್ಗೆ ಅಬ್ಸಾರ್ಬ್ ಆಗುತ್ತೆ. ಈ ವಿಲ್ಲೈ ಏನಿದೆಯೋ ಇದು ಫಿಂಗರ್ ಲೈಕ್ ಪ್ರೊಜೆಕ್ಷನ್ಸ್ಗಳು. ಈ ವಿಲ್ಲೈಗಳ ಮೂಲಕ ಆಹಾರ ಅನ್ನೋದು ಆ ಸ್ಮಾಲ್ ಸೊ ಆ ಕಾಂಪ್ಲೆಕ್ಸ್ ಫುಡ್ ಸಬ್ಸ್ಟೆನ್ಸ್ ಇದ್ದಿದ್ದು ಸ್ಮಾಲ್ ಅಥವಾ ಸಿಂಪಲ್ ಅಬ್ಸಾರ್ಬಬಲ್ ನ್ಯೂಟ್ರಿಯೆಂಟ್ಸ್ ಆಗಿ ಈಗ ಬದಲಾಗಿದೆ. ಆ ನ್ಯೂಟ್ರಿಯೆಂಟ್ಸ್ಗಳೆಲ್ಲವುಗಳು ಕೂಡ ಈ ವಿಲ್ಲೈಗಳ ಮೂಲಕ ದೇಹದ ಒಳಗಡೆ ಅಬ್ಸಾರ್ಬ್ ಆಗ್ತಾ ಇದೆ ಅಂತ ಅನ್ಕೊಳ್ಬೇಕು, ಸರಿನಾ? ಸೊ ಹೆಚ್ಚಿನ ಪ್ರಮಾಣದ ಡೈಜೆಷನ್ ಎಲ್ಲಿ ಆಗ್ತಾ ಇದೆ? ಸ್ಮಾಲ್ ಇಂಟೆಸ್ಟೈನ್ನ ಒಳಗಡೆ ಈಲಿಯಂ ಭಾಗದಲ್ಲಿ ನಮಗೆ ಹೆಚ್ಚಿನ ಪ್ರಮಾಣದಲ್ಲಿ ಡೈಜೆಷನ್ ಆಗ್ತಾ ಇರೋದನ್ನು ನಾವು ಗಮನಿಸ್ಬೋದು, ಸರಿನಾ? ಯಾವುದರ ಮೂಲಕ? ಎಂಜೈಮ್ಸ್ಗಳ ಮೂಲಕ ಡೈಜೆಷನ್ ಆಗ್ತಾ ಇದೆ, ಹೌದಾ? ಅದಾದಮೇಲೆ ವಿಲೈಗಳ ಮೂಲಕ ಅಬ್ಸಾರ್ಬ್ ಆದಂಥ ನ್ಯೂಟ್ರಿಯೆಂಟ್ಸ್ ಏನಿದೆ ಅದೆಲ್ಲವುಗಳು ಕೂಡ ರಕ್ತದ ಮೂಲಕ ದೇಹದ ಬೇರೆ ಬೇರೆ ಭಾಗಗಳಿಗೆ ಸರಬರಾಜು ಆಗ್ತಾ ಇದೆ ಅಂತ ನೀವು ಭಾವಿಸ್ಬೇಕು. ಹೀಗೆ ಉಳ್ಕೊಂಡಂಥ ಅನ್ಡೈಜೆಸ್ಟೆಡ್ ಫುಡ್ ಏನಿದೆಯಲ್ಲ ಅದು ಎಲ್ಲಿಗೆ ತಲುಪುತ್ತೆ? ಅದು ಅಲ್ಟಿಮೇಟ್ ಆಗಿ ರೆಕ್ಟಮ್ನ ಮೂಲಕ
ನೋಡಿ ಇಲ್ಲಿ ದಪ್ಪದ ಈಗ ಊದ್ಕೊಂಡಿರುವಂಥ ರೆಕ್ಟಮ್ ಏನಿದೆಯಲ್ಲಪ್ಪ, ಇದು ಈ ರೆಕ್ಟಮ್ನ ಮೂಲಕ ಅಲ್ಟಿಮೇಟ್ ಆಗಿ ಕ್ಲೋವಾಕ ಅನ್ನುವಂಥ ಒಂದು ಚೇಂಬರ್ಗೆ ತಲುಪುತ್ತೆ. ಕ್ಲೋವಾಕದಲ್ಲಿ ಟೆಂಪರರಿಯಾಗಿ ಸ್ಟೋರ್ ಆದಂಥ ಈ ಅನ್ಡೈಜೆಸ್ಟೆಡ್ ಫುಡ್ ಏನಿದೆ ಅದು ಕ್ಲೋವಾಕಲ್ ಅಪರ್ಚರ್ನ ಮೂಲಕ ದೇಹದ ಹೊರಭಾಗಕ್ಕೆ ಹೋಗೋದನ್ನು ಕೂಡ ನಾವು ಗಮನಿಸ್ಬೋದು. ಸರಿನಾ, ಕ್ವಿಕ್ಕಾಗಿ ಹೋಗ್ಬಿಟ್ಟಿದ್ದೀನಿ. ಅದಾದಮೇಲೆ ಡೈಜೆಸ್ಟಿವ್ ಸಿಸ್ಟಮ್ ಆಯಿತು. ರೆಸ್ಪಿರೇಷನ್ನ ವಿಷಯಕ್ಕೆ ಬಂದಾಗ, ರೆಸ್ಪಿರೇಷನ್ ಹೇಗೆ ನಡೆಯುತ್ತೆ ಕಪ್ಪೆಗಳಲ್ಲಿ, ಯಾವ ಯಾವ ರೀತಿಯ ಯಾವ ಯಾವ ಭಾಗಗಳು ಇಲ್ಲಿ ರೆಸ್ಪಿರೇಷನಲ್ಲಿ ಇನ್ವಾಲ್ವ್ ಆಗಿದೆ ಅನ್ನೋದನ್ನು ನಾವಿಲ್ಲಿ ಗಮನಿಸೋಣ. ಸೊ ಕಪ್ಪೆಗಳಲ್ಲಿ ಸಾಮಾನ್ಯವಾಗಿ ಲಂಗ್ಸ್ಗಳ ಮೂಲಕ ರೆಸ್ಪಿರೇಷನ್ ನಡಿಬಹುದು, ಚರ್ಮದ ಮೂಲಕ ರೆಸ್ಪಿರೇಷನ್ ನಡಿಬಹುದು, ಹಾಗೆ ಬಕ್ಕಲ್ ಕ್ಯಾವಿಟಿಯ ಮೂಲಕ ರೆಸ್ಪಿರೇಷನ್ ಕೂಡ ನಡಿಬಹುದು. ಮೇಜರ್ ಆಗಿ ಲಂಗ್ಸ್ ಹಾಗೂ ಸ್ಕಿನ್ ಅಂತ ಹೇಳಿ ನಾವು ಕರಿತೇವೆ. ಸರಿನಾ, ಈಗ ಲಂಗ್ಸ್ಗಳ ಮೂಲಕ ರೆಸ್ಪಿರೇಷನ್ ನಡೆದರೆ ಅದನ್ನು ನಾವು ಪಲ್ಮನರಿ ಸರ್ಕ್ಯುಲೇಷನ್ ಅಂತ ಹೇಳಿ ಕರಿತೇವೆ. ಸಾಮಾನ್ಯವಾಗಿ ಕಪ್ಪೆಗಳು ಯಾವಾಗ ನೆಲದ ಮೇಲೆ ಇರುತ್ತವೆ ಆಗ ಲಂಗ್ಸ್ಗಳ ಮೂಲಕ ಉಸಿರಾಡುತ್ತವೆ. ಹಾಗೆ ಯಾವಾಗ ನೀರಿನಲ್ಲಿರುತ್ತವೆ ಅಂಥ ಸಂದರ್ಭಗಳಲ್ಲಿ ಸಾಮಾನ್ಯವಾಗಿ ಚರ್ಮದ ಮೂಲಕ, ಸ್ಕಿನ್ನ ಮೂಲಕ ರೆಸ್ಪಿರೇಷನ್ ನಡೆಸುತ್ತವೆ. ಈಗ ರೆಸ್ಪಿರೇಷನ್ ಏನಾದರೂ ಸ್ಕಿನ್ನ ಮೂಲಕ ನಡೆಸ್ತಾ ಇದ್ರೆ ಅದನ್ನು ನಾವು ಕ್ಯುಟೇನಿಯಸ್ ರೆಸ್ಪಿರೇಷನ್ ಅಂತ ಹೇಳಿ ಕರಿತೇವೆ. ಹಾಗೆ ಯಾವಾಗ ಕಪ್ಪೆಗಳು ಸಮ್ಮರ್ ಸ್ಲೀಪ್ ಅಥವಾ ವಿಂಟರ್ ಸ್ಲೀಪ್ಗೆ ಒಳಪಡುತ್ತವೋ ಅಂಥ ಸಂದರ್ಭಗಳಲ್ಲಿಯೂ ಕೂಡ ಚರ್ಮವನ್ನು ಬಳಸಿಕೊಂಡು ಉಸಿರಾಡೋದನ್ನು ನಾವಿಲ್ಲಿ ಗಮನಿಸ್ಬೋದು. ಹಾಗಾಗಿ ಈ ಕ್ಯುಟೇನಿಯಸ್ ರೆಸ್ಪಿರೇಷನ್ ಅನ್ನೋದು ನೆಲದ ಮೇಲಿದ್ದಾಗಲೂ ಹಾಗೆ ನೀರಿನಲ್ಲಿದ್ದಾಗಲೂ ಎರಡರಲ್ಲೂ ಕೂಡ ಚರ್ಮದ ಮೂಲಕ ರೆಸ್ಪಿರೇಷನ್ ಆಗುತ್ತೆ ಅನ್ನೋದನ್ನು ನಾವಿಲ್ಲಿ ಗಮನಿಸಬೇಕು. ಅದರ ಜೊತೆಗೆ ಮೌತ್ನ ಮೂಲಕ ಬಕ್ಕೋಫ್ಯಾರಿಂಜಿಯಲ್ ರೆಸ್ಪಿರೇಷನ್ ಅಂತ ಹೇಳಿ ನಾವು ಕರಿತೇವೆ. ಅದು ಸ್ಪೆಸಿಫಿಕ್ ಆಗಿ ಈ ಬಕ್ಕೋಫ್ಯಾರಿಂಜಿಯಲ್ ಮೆಂಬ್ರೇನ್ನ ಮೂಲಕ ನಡೆಯುವಂಥ ರೆಸ್ಪಿರೇಷನ್ ಇದು. ಸರಿನಾ, ನಮ್ಮ ಬಾಯಿಯ ಅಂದರೆ ಕಪ್ಪೆಯ ಬಾಯಿಯ ಒಳಭಾಗದಲ್ಲಿರುವಂಥ ಒಂದು ತಿನ್ ಇನ್ನರ್ ಲೈನಿಂಗ್, ವ್ಯಾಸ್ಕ್ಯುಲರ್ ಲೈನಿಂಗ್ ಏನಿದೆಯಲ್ಲ ಅದರ ಮೂಲಕ ನೆಲದ ಮೇಲಿದ್ದಾಗ ರೆಸ್ಪಿರೇಷನ್ ನಡೆಯೋದನ್ನು ನಾವಿಲ್ಲಿ ಗಮನಿಸ್ಬೋದು. ಅರ್ಥ ಆಗ್ತಿದೆಯಪ್ಪ? ರೈಟ್. ಸೊ ರೆಸ್ಪಿರೇಷನ್ ಈ ರೀತಿ ನಡೆದ್ರೆ ಸರ್ಕ್ಯುಲೇಷನ್ ಯಾವ ರೀತಿ ನಡೆಯುತ್ತೆ ನಮಗೆಲ್ಲ ಗೊತ್ತಿರೋ ಹಾಗೆ. ಸರ್ಕ್ಯುಲೇಷನ್ ಇಲ್ಲಿ ಈಗಾಗಲೇ ಹಾರ್ಟ್ ಇದೆ, ಹಾರ್ಟ್ನ ಜೊತೆಗೆ ಬ್ಲಡ್ ವೆಸಲ್ಸ್ ಇದೆ, ಅದರ ಜೊತೆಗೆ ಬ್ಲಡ್ ಕೂಡ ಇದೆ. ಸೊ ಇಲ್ಲಿ ನಮ್ಮ ಕಪ್ಪೆಗಳಲ್ಲಿಯೂ ಕೂಡ ಕ್ಲೋಸ್ಡ್ ಸರ್ಕ್ಯುಲೇಟರಿ ಸಿಸ್ಟಮನ್ನು ನಾವು ಗಮನಿಸ್ಬೋದು. ಕ್ಲೋಸ್ಡ್ ಟೈಪ್ ಆಫ್ ಸರ್ಕ್ಯುಲೇಟರಿ ಸಿಸ್ಟಮ್ ಅಂತ ಹೇಳಿದ್ರೆ ರಕ್ತ ಯಾವಾಗಲೂ ಬ್ಲಡ್ ವೆಸಲ್ಸ್ಗಳ ಒಳಗಡೆ ಮಾತ್ರ ಹರಿಯುತ್ತೆ ಅಂಥೇಳಿ. ಹೌದಾ, ಯಾವುದೇ ಬಾಡಿ ಕ್ಯಾವಿಟಿಗೆ ರಕ್ತ ನೇರವಾಗಿ ಸರಬರಾಜು ಆಗ್ತಾ ಇಲ್ಲ, ಬದಲಿಗೆ ರಕ್ತ ಯಾವಾಗಲೂ ರಕ್ತನಾಳಗಳ ಒಳಗಡೆ ನಡೆಯುತ್ತೆ. ಮೇಜರ್ ಆರ್ಗನ್ಸ್ ಯಾವ್ಯಾವ್ದಿದೆ? ಹಾರ್ಟ್ ಇದೆ, ಹಾರ್ಟ್ನ ಕೆಲಸ ರಕ್ತವನ್ನು ಪಂಪ್ ಮಾಡೋದು. ಅದಾದಮೇಲೆ ಲಂಗ್ಸ್ಗಳಲ್ಲಿ ಏನು ನಡೆಯುತ್ತೆ? ಆಕ್ಸಿಜನೇಟೆಡ್ ಬ್ಲಡ್ ಇದ್ದಿದ್ದು ಡಿಆಕ್ಸಿಜನೇಟೆಡ್ ಬ್ಲಡ್ ಇದ್ದಿದ್ದು ಆಕ್ಸಿಜನೇಟೆಡ್ ಬ್ಲಡ್ ಆಗಿ ಕನ್ವರ್ಟ್ ಆಗುತ್ತೆ ಅಂತ ಹೇಳಿದ್ರೆ ಗ್ಯಾಷಸ್ ಎಕ್ಸ್ಚೇಂಜ್ ಎಲ್ಲಿ ನಡೀತಾ ಇದೆ? ಲಂಗ್ಸ್ಗಳ ಮೂಲಕ ನಡೀತಾ ಇದೆ. ಸರಿನಾ, ಅದಾದಮೇಲೆ ಬ್ಲಡ್ ವೆಸಲ್ಸ್ಗಳಿದೆ, ಆರ್ಟರೀಸ್ಗಳು, ವೈನ್ಸ್ಗಳನ್ನು ನಾವಿಲ್ಲಿ ಗಮನಿಸಬಹುದು. ಇದೇ ಬ್ಲಡ್ ವೆಸಲ್ಸ್ಗಳು ರಕ್ತವನ್ನು ಹಾರ್ಟ್ನ ಕಡೆಗೆ ಹಾಗೆ ಹಾರ್ಟ್ನಿಂದ ದೇಹದ ಬೇರೆ ಬೇರೆ ಭಾಗಗಳಿಗೆ ತೆಗೆದುಕೊಂಡು ಹೋಗಿ ಸರಬರಾಜು ಮಾಡಲಿಕ್ಕೆ ಸಹಾಯ ಮಾಡುವಂಥ ರಚನೆಗಳು. ಸರಿನಾ, ರೈಟ್. ಸೊ ಹಾರ್ಟ್ನ ವಿಷಯಕ್ಕೆ ಬಂದಾಗ, ಹಾರ್ಟ್ನಲ್ಲಿ ನಮಗೆ ಗೊತ್ತಿರೋ ಹಾಗೆ ಹಾರ್ಟು ಇಲ್ಲಿ 3 ಚೇಂಬರ್ಡ್ ಹಾರ್ಟ್ ಆಗಿರುತ್ತೆ. ಕಪ್ಪೆಗಳಲ್ಲಿ, ಆಂಫಿಬಿಯನ್ಸ್ಗಳಲ್ಲಿ ಸಾಮಾನ್ಯವಾಗಿ 3 ಚೇಂಬರ್ಡ್ ಹಾರ್ಟನ್ನು ನಾವು ಗಮನಿಸಬಹುದು. 2 ಏಟ್ರಿಯಾಗಳಿದ್ದರೆ 1 ವೆಂಟ್ರಿಕಲ್ಸ್ಗಳಿರುತ್ತೆ, 1 ವೆಂಟ್ರಿಕಲ್ ಇರುತ್ತೆ. ಸರಿನಾ, ಹಾಗೆ ಹಾರ್ಟ್ನ ಔಟರ್ ಮೋಸ್ಟ್ ಪ್ರೊಟೆಕ್ಟಿಂಗ್ ಲೇಯರ್ ಏನಿದೆಯಲ್ಲಪ್ಪ ಅದು ಏನಾಗಿರುತ್ತೆ? ಪೆರಿಕಾರ್ಡಿಯಮ್ ಆಗಿರುತ್ತೆ. ಸರಿನಾ, ಸೊ ಹಾರ್ಟ್ನ ಮುಖ್ಯ ಕೆಲಸ ಏನಪ್ಪ? ರಕ್ತವನ್ನು ಪಂಪ್ ಮಾಡೋದು. ಯಾವ ಯಾವ ರೀತಿಯ ರಕ್ತ ಹಾರ್ಟ್ನ ಒಳಗಡೆ ಬರ್ತಾ ಇದೆ? 2 ಡಿಆಕ್ಸಿಜನೇಟೆಡ್ ಬ್ಲಡ್ ಹಾಗೂ ಆಕ್ಸಿಜನೇಟೆಡ್ ಬ್ಲಡ್ ಎರಡೂ ಕೂಡ ರಕ್ತದ ಹಾರ್ಟ್ನ ಒಳಗಡೆ ಬರ್ತಾ ಇದೆ ಅಂತ ಹೇಳಿದ್ರೆ ಇಲ್ಲಿ 2 ಆರ್ಟರೀಸ್, 2 ಏಟ್ರಿಯಮ್ಸ್ಗಳ ಮೂಲಕ ಆಕ್ಸಿಜನೇಟೆಡ್ ಬ್ಲಡ್ ಹಾಗೆ ಡಿಆಕ್ಸಿಜನೇಟೆಡ್ ಬ್ಲಡ್ ಎರಡೂ ಕೂಡ ಹಾರ್ಟ್ನ ಒಳಗಡೆ ಬರುತ್ತೆ. ಅದಾದಮೇಲೆ ಇರೋದು ಒಂದೇ ವೆಂಟ್ರಿಕಲ್ಸು, ಆಕ್ಸಿಜನೇಟೆಡ್ ಬ್ಲಡ್ ಆಗಲಿ ಅಥವಾ ಡಿಆಕ್ಸಿಜನೇಟೆಡ್ ಬ್ಲಡ್ ಆಗಲಿ ಎರಡೂ ಕೂಡ ಮಿಕ್ಸ್ ಆಗ್ತಾ ಇದೆ ಅಂತ ಹೇಳಿರ್ತ. ಆ ಒಂದು ವೆಂಟ್ರಿಕಲ್ನ ಮೂಲಕ ಆ ರಕ್ತ ಬೇರೆ ಬೇರೆ ದೇಹದ ಬೇರೆ ಬೇರೆ ಭಾಗಗಳಿಗೆ ಹೋಗೋದನ್ನು ನಾವಿಲ್ಲಿ ಗಮನಿಸಬಹುದು. ಒಂದಷ್ಟು ರಕ್ತ ಲಂಗ್ನ ಕಡೆಗೆ ಹೋದರೆ ಒಂದಷ್ಟು ರಕ್ತ ಬೇರೆ ಬೇರೆ ಭಾಗಗಳಿಗೆ ಹೋಗೋದನ್ನು ನಾವಿಲ್ಲಿ ಗಮನಿಸಬಹುದು. ಈಗ ಡಿಆಕ್ಸಿಜನೇಟೆಡ್ ಬ್ಲಡ್ ಅಂತ ಹೇಳಿದ್ರೆ ನಿಮಗೆ ಗೊತ್ತು, ಬ್ಲಡ್ ವಿಚ್ ಇಸ್ ರಿಚ್ ಇನ್ ಕಾರ್ಬನ್ ಡೈಆಕ್ಸೈಡ್. ಕಾರ್ಬನ್ ಡೈಆಕ್ಸೈಡ್ ಅಧಿಕವಾಗಿರುವಂಥ ರಕ್ತ ಸಾಮಾನ್ಯವಾಗಿ ನಮ್ಮ ಅಂದರೆ ಕಪ್ಪೆಯ ರೈಟ್ ಏಟ್ರಿಯಂನ ಮೂಲಕ ಹಾರ್ಟ್ನ ಒಳಗಡೆ ಬರ್ತಾ ಇದೆ. ಎಲ್ಲಿ ಬರ್ತಾ ಇದೆ? ಸ್ಪೆಸಿಫಿಕ್ ಆಗಿ ಈ ಒಂದು ಭಾಗವನ್ನು ನೀವು ಗಮನಿಸಿ, ಸೈನಸ್ ವೀನಸಸ್ ಅನ್ನುವಂಥ ಈ ಒಂದು ಓಪನಿಂಗ್, ಆ ಟ್ರಯಾಂಗ್ಯುಲರ್ ಸ್ಟ್ರಕ್ಚರ್, ಇದರ ಮೂಲಕ ಏನಾಗ್ತಾ ಇದೆ? ದೇಹದಿಂದ ಡಿಆಕ್ಸಿಜನೇಟೆಡ್ ಬ್ಲಡ್ ಅನ್ನೋದು ಹಾರ್ಟ್ನಲ್ಲಿ ರಿಸೀವ್ ಆಗ್ತಾ ಇದೆ. ಎಲ್ಲಿ? ರೈಟ್ ಏಟ್ರಿಯಂನಲ್ಲಿ. ಯಾವ ಓಪನಿಂಗ್ನಲ್ಲಿ? ಸೈನಸ್ ವೀನಸಸ್ ಅನ್ನುವ ಒಂದು ಈ ಟ್ರಯಾಂಗ್ಯುಲರ್ ಚೇಂಬರ್ನಲ್ಲಿ. ಸರಿನಾ, ಟ್ರಯಾಂಗ್ಯುಲರ್ ಸ್ಟ್ರಕ್ಚರ್ನಲ್ಲಿ. ಸರಿನಾ, ಸೊ ಅದಾದ ನಂತರ ಡಿಆಕ್ಸಿಜನೇಟೆಡ್ ಬ್ಲಡ್ ಎಲ್ಲಿಗೆ ಹೋಗಬೇಕು? ವೆಂಟ್ರಿಕಲ್ಗೆ ಹೋಗಬೇಕು. ಸರಿನಾ, ಇರೋದು ಒಂದೇ ವೆಂಟ್ರಿಕಲ್. ಹೀಗೆ ವೆಂಟ್ರಿಕಲ್ಗೆ ಹೋದ ನಂತರ ಈ ಡಿಆಕ್ಸಿಜನೇಟೆಡ್ ಬ್ಲಡ್ ಏನಿದೆಯಲ್ಲ ಇದು ಯಾವುದರ ಮೂಲಕ ಲಂಗ್ನ ಕಡೆಗೆ ಹೋಗ್ತಾ ಇದೆ? ಯಾವ ಓಪನಿಂಗ್ ಇಲ್ಲಿ ಕಾಣಿಸ್ತಾ ಇದೆ ನಿಮಗೆ ಗಮನ ಇಟ್ಟು ನೋಡಿ. ಈಗ ಡಿಆಕ್ಸಿಜನೇಟೆಡ್ ಬ್ಲಡ್ ಒಳಗಡೆ ಬಂದಿದೆ. ಒಳಗಡೆ ಬಂದಂಥ ಈ ಡಿಆಕ್ಸಿಜನೇಟೆಡ್ ಬ್ಲಡ್ ಈ ಡಿಆಕ್ಸಿಜನೇಟೆಡ್ ಬ್ಲಡ್ ದೇಹದ ಬೇರೆ ಬೇರೆ ಭಾಗಗಳಿಗೆ ತಲುಪ್ತಾ ಇದೆ ಅಂತ ಹೇಳಿರ್ತಾ. ಅದೇ ರೀತಿ ಒಂದು ಅಂಶವನ್ನು ನೀವು ಇಲ್ಲಿ ಗಮನಿಸಬೇಕು. ಹೇಗೆ ಡಿಆಕ್ಸಿಜನೇಟೆಡ್ ಬ್ಲಡ್
ಹಾರ್ಟ್ನ ಒಳಗಡೆ ಬರ್ತಾ ಇದೆಯೋ ಅದೇ ರೀತಿ ಲಂಗ್ಗೆ ಹೋದ ನಂತರ ಡಿಆಕ್ಸಿನೇಟೆಡ್ ಬ್ಲಡ್ ಲಂಗ್ಗೆ ಹೋದ ನಂತರ ಅಲ್ಲಿ ಆಕ್ಸಿಜನನ್ನು ಅಬ್ಸಾರ್ವ್ ಮಾಡಿಕೊಂಡ ನಂತರ ಅದೇ ಡಿಆಕ್ಸಿನೇಟೆಡ್ ಬ್ಲಡ್ ಈಗ ಆಕ್ಸಿಜನೇಟೆಡ್ ಬ್ಲಡ್ ಆಗಿ ಬದಲಾಗುತ್ತೆ. ಅಂದರೆ ಬ್ಲಡ್ ವಿಚ್ ಇಸ್ ರಿಚ್ ಇನ್ ಆಕ್ಸಿಜನ್. ಈಗ ಆಕ್ಸಿಜನೇಟೆಡ್ ಬ್ಲಡ್ ಏನಿದೆಯಲ್ಲ ಅದು ನಮ್ಮ ಕಪ್ಪೆಯ ಲಂಗ್ನಿಂದ ಹಾರ್ಟ್ನ ಕಡೆಗೆ ಬರ್ತಾ ಇದೆ. ಎಲ್ಲಿ ಬರ್ತಾ ಇದೆ ನೋಡಿ, ಇಲ್ಲಿ ಲೆಫ್ಟ್ ಏಟ್ರಿಯಂನಲ್ಲಿ ಬರ್ತಾ ಇದೆ, ಸರಿನಾ? ಇದೇ ರೀತಿಯಾಗಿ ಒಂದು ಕಡೆಯಿಂದ ಡಿಆಕ್ಸಿನೇಟೆಡ್ ಬ್ಲಡ್ ಬಂದರೆ ಇನ್ನೊಂದು ಕಡೆಯಿಂದ ಆಕ್ಸಿಜನೇಟೆಡ್ ಬ್ಲಡ್ ಬರ್ತಾ ಇದೆ. ಇಲ್ಲಿ ಈ ಏಟ್ರಿಯಂನಿಂದ ಇದು ಲೆಫ್ಟ್ ಏಟ್ರಿಯಂನಿಂದ ಬಂದಂಥ ಈ ಆಕ್ಸಿಜನೇಟೆಡ್ ಬ್ಲಡ್ ಏನಿದೆಯಲ್ಲ, ಈ ಆಕ್ಸಿಜನೇಟೆಡ್ ಬ್ಲಡ್ ಏನಿದೆಯಲ್ಲ ಅದು ಕೂಡ ಈ ವೆಂಟ್ರಿಕಲ್ನ ಒಳಗಡೆನೇ ಬರ್ತಾ ಇದೆ ಅಂತ ಹೇಳಿದ್ರೆ ಇಲ್ಲಿ ಆಕ್ಸಿಜನೇಟೆಡ್ ಬ್ಲಡ್ ಹಾಗೂ ಡಿಆಕ್ಸಿನೇಟೆಡ್ ಬ್ಲಡ್ ಎರಡೂ ಕೂಡ ಮಿಕ್ಸ್ ಆಗಿದೆ ಅಂತ ಹೇಳಿ ಅರ್ಥ ಆಗಿದೆ. ಈಗ ವೆಂಟ್ರಿಕಲ್ಸ್ ಎಲ್ಲಿ ಓಪನ್ ಆಗುತ್ತೆ, ಅಲ್ಲೇ ಚಿತ್ರದಲ್ಲಿ ನೀವು ಆಗಲೇ ಗಮನಿಸಿರಬಹುದು. ವೆಂಟ್ರಿಕಲ್ಸ್ ಏನಿದೆಯಲ್ಲ ಇದು ಎಲ್ಲಿ ಓಪನ್ ಆಗುತ್ತೆ, ಕಾನಸ್ ಆರ್ಟರಿಯೋಸಸ್ ಅನ್ನುವಂಥ ಈ ಓಪನಿಂಗ್ನಲ್ಲಿ ವೆಂಟ್ರಿಕಲ್ಸ್ಗಳು ಓಪನ್ ಆಗುತ್ತೆ. ಅದರ ಮೂಲಕ ಈ ಚಿತ್ರದಲ್ಲಿ ನಿಮ್ಗೆ ಕಾಣಿಸ್ತಾ ಇದೆಯಪ್ಪ, ಕಾನಸ್ ಆರ್ಟರಿಯೋಸಸ್. ಈ ಕಾನಸ್ ಆರ್ಟರಿಯೋಸಸ್ ಏನಿದೆಯಲ್ಲ ಈ ಸ್ಯಾಕ್ ಲೈಕ್ ಸ್ಟ್ರಕ್ಚರ್ನ ಮೂಲಕ ವೆಂಟ್ರಿಕಲ್ನಿಂದ ಪಂಪ್ ಆದಂಥ ಬ್ಲಡ್ ದೇಹದ ಬೇರೆ ಬೇರೆ ಭಾಗಗಳಿಗೆ ತಲುಪ್ತಾ ಇದೆ ಅಂತೇಳಿ ಅರ್ಥ, ಸರಿನಾ? ಸೊ ವೆಂಟ್ರಿಕಲ್ಸ್ ಯಾವಾಗಲೂ ರೈಟ್ ಏಟ್ರಿಯಂನಿಂದ ಡಿಆಕ್ಸಿನೇಟೆಡ್ ಬ್ಲಡ್ನ ರಿಸೀವ್ ಮಾಡಿಕೊಂಡ್ರೆ ಲೆಫ್ಟ್ ಏಟ್ರಿಯಂನಿಂದ ಆಕ್ಸಿನೇಟೆಡ್ ಬ್ಲಡ್ನ ರಿಸೀವ್ ಮಾಡ್ಕೊಳ್ಳುತ್ತೆ. ಯಾವಾಗ ಎರಡೂ ರಿಸೀವ್ ಆಗುತ್ತೆ ವೆಂಟ್ರಿಕಲ್ನ ಒಳಗಡೆ ಆಕ್ಸಿನೇಟೆಡ್ ಹಾಗೂ ಡಿಆಕ್ಸಿನೇಟೆಡ್ ಬ್ಲಡ್ ಎರಡೂ ರಿಸೀವ್ ಆದ ನಂತರ ಎರಡು ಮಿಕ್ಸ್ ಆಗಿದೆ, ಸರಿನಾ? ಅದಾದಮೇಲೆ ಕಾನಸ್ ಆರ್ಟರಿಯೋಸಸ್ನ ಮೂಲಕ ಆ ಬ್ಲಡ್ ದೇಹದ ಬೇರೆ ಬೇರೆ ಭಾಗಗಳಿಗೆ ಹೋಗ್ತಾ ಇದೆ. ಒಂದಷ್ಟು ಲಂಗ್ನ ಕಡೆಗೆ ಹೋಗ್ತಾ ಇದೆ, ಒಂದಷ್ಟು ಬೇರೆ ಬೇರೆ ಭಾಗಗಳಿಗೆ ಹೋಗ್ತಾ ಇದೆ ಅಂತ ಹೇಳಿ ಅರ್ಥ, ಸರಿನಾ? ಅರ್ಥ ಆಗ್ತಿದೆಯಪ್ಪ? ರೈಟ್. ಸೊ ಮುಂದೆ ಹೋಗೋಣ. ಎರಡು ಭಾಗಗಳು ನಿಮ್ಗೆ ಅರ್ಥ ಆಗಿದೆ ಅಂತ ಹೇಳಿ ಕರಿತಾ ಇದ್ದೀನಿ, ಸರಿನಾ? ಸೈನಸ್ ವೀನಸಸ್ ಹಾಗೂ ಕಾನಸ್ ಆರ್ಟರಿಯೋಸಿಸ್ ಎರಡನ್ನ ನೀವು ಗಮನ ಇಟ್ಟು ನೋಡ್ಕೊಳ್ಬೇಕು. ಈಗ ಆರ್ಟರಿಯಲ್ ಸಿಸ್ಟಮ್ ನಮ್ಗೆ ಗೊತ್ತಿರೋ ಹಾಗೆ ಆರ್ಟರಿಯಲ್ ಸಿಸ್ಟಮ್ ಸಾಮಾನ್ಯವಾಗಿ ಬ್ಲಡ್ಡನ್ನು ಹಾರ್ಟ್ನಿಂದ ದೇಹದ ಬೇರೆ ಬೇರೆ ಭಾಗಗಳಿಗೆ ತೆಗೆದುಕೊಂಡು ಹೋಗುತ್ತೆ. ವೀನಸ್ ಸಿಸ್ಟಮ್ ಏನಿದೆ, ವೇನ್ ಸಿಸ್ಟಮ್, ಅದು ಸಾಮಾನ್ಯವಾಗಿ ಬ್ಲಡ್ಡನ್ನು ಬೇರೆ ಬೇರೆ ಭಾಗಗಳಿಂದ ಹಾರ್ಟ್ನ ಕಡೆಗೆ ತಗೊಂಡ್ಬರುತ್ತೆ. ಸೊ ನಮ್ಮಲ್ಲಿ ನಮಗಾಗಲೇ ಗೊತ್ತಿರೋ ಹಾಗೆ ಫ್ರಾಗ್ನಲ್ಲಿ ಕ್ಲೋಸ್ಡ್ ಸರ್ಕ್ಯುಲೇಟರಿ ಸಿಸ್ಟಮ್ ಇದೆ ಅಂತ ಹೇಳಿದರೆ ಬ್ಲಡ್ ಯಾವಾಗಲೂ ಬ್ಲಡ್ ವೆಸಲ್ಸ್ಗಳ ಒಳಗಡೆ ಮಾತ್ರ ಹರಿಯುತ್ತೆ. ಅದರ ಜೊತೆಗೆ ಇಲ್ಲಿ ಇನ್ನೊಂದಷ್ಟು ಪೋರ್ಟಲ್ ಸಿಸ್ಟಮ್ಸ್ಗಳನ್ನು ನಾವು ಗಮನಿಸ್ಬೋದು. ಇಲ್ಲಿ ಒಂದಷ್ಟು ಸ್ಪೆಷಲ್ ವೀನಸ್ ಸಿಸ್ಟಮ್ಸ್ಗಳು ಕೂಡ ಇರೋದನ್ನು ನಾವು ಗಮನಿಸಬಹುದು. ಎಲ್ಲಿ ಲಿವರ್ ಹಾಗೂ ಇಂಟೆಸ್ಟೈನ್ನ ಮಧ್ಯೆ ಒಂದಷ್ಟು ಸ್ಪೆಷಲ್ ವೀನಸ್ ಸಿಸ್ಟಮ್ ಅಥವಾ ವೇನ್ ಸಿಸ್ಟಮ್ ಇರೋದನ್ನು ನಾವು ಗಮನಿಸಬಹುದು. ಆ ಡಿಆಕ್ಸಿನೇಟೆಡ್ ಬ್ಲಡ್ಡನ್ನು ಕ್ಯಾರಿ ಮಾಡಲಿಕ್ಕೆ ಇರುವಂಥ ಒಂದು ಪೋರ್ಟಲ್ ಸಿಸ್ಟಮ್ ಇದು. ಇದನ್ನೇ ನಾವು ಹೆಪಾಟಿಕ್ ಪೋರ್ಟಲ್ ಸಿಸ್ಟಮ್ ಅಂತ ಹೇಳಿ ಕರಿತೇವೆ. ಅದೇ ರೀತಿ ಕಿಡ್ನಿಗಳು ಹಾಗೆ ಲೋವರ್ ಪೋರ್ಷನ್ ಆಫ್ ದ ಫ್ರಾಗ್ ಏನಿದೆಯಲ್ಲ, ಲೋವರ್ ಬಾಡಿ ಪಾರ್ಟ್ಸ್ ಆಫ್ ದ ಫ್ರಾಗ್ ಏನಿದೆಯಲ್ಲ, ಅವುಗಳ ಮಧ್ಯೆಯೂ ಕೂಡ ಒಂದು ಸ್ಪೆಷಲ್ ವೀನಸ್ ಸಿಸ್ಟಮ್ ಇದೆ. ಅದನ್ನು ನಾವು ರೀನಲ್ ಪೋರ್ಟಲ್ ಸಿಸ್ಟಮ್ ಅಂತ ಹೇಳಿ ಕರಿತೇವೆ. ನೀವು ಏನಾದರೂ ನಮ್ಮ ಡಬಲ್ ಸರ್ಕ್ಯುಲೇಷನ್ ಅನ್ನು ನೀವು ಕಲಿತಿರಲ್ವಾ, ಆವಾಗ ನಿಮಗೆ ಈ ಹೆಪಾಟಿಕ್ ಪೋರ್ಟಲ್ ಸಿಸ್ಟಮು ಹಾಗೆ ಈ ರೀನಲ್ ಪೋರ್ಟಲ್ ಸಿಸ್ಟಮ್ಗಳಿಗೆ ಇರುವಂಥ ವ್ಯತ್ಯಾಸ ಏನು ಅನ್ನೋದು ಇನ್ನೂ ನಿಮಗೆ ಚೆನ್ನಾಗಿ ಎಲ್ಲ ಅರ್ಥ ಆಗುತ್ತೆ. ವಿತ್ ಡಯಾಗ್ರಾಮ್ ನಾವು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀವಿ ಕೂಡ. ಸರ್ಕ್ಯುಲೇಷನ್, ನಮ್ಮ ಹ್ಯೂಮನ್ ಸರ್ಕ್ಯುಲೇಷನ್ ನಾವು ಕಲಿಬೇಕಾದ್ರೆ, ಸರಿನಾ? ತಲೆ ಕೆಡಿಸ್ಕೊಳ್ಬೇಡಿ, ಅರ್ಥ ಆಗ್ತಿದೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ಮುಂದೆ ಹೋಗೋಣ. ಮುಂದೆ ಹೋಗ್ತಾ ಲಿಂಫ್ಯಾಟಿಕ್ ಸಿಸ್ಟಮ್ ಇದೆ. ಓಕೆ, ಇನ್ನೊಂದು ಮೇಜರ್ ಪಾಯಿಂಟನ್ನು ಬಿಟ್ಬಿಟ್ವಿ. ಅಗೈನ್ ಇಲ್ಲಿಯೂ ಕೂಡ ಈಗಾಗಲೇ ಬ್ಲಡ್ಡನ್ನು ಕ್ಯಾರಿ ಮಾಡ್ತಾ ಇದೆ. ಬ್ಲಡ್ಡಲ್ಲಿ ಏನಿದೆ, ಬ್ಲಡ್ಡಲ್ಲಿ ಸಾಮಾನ್ಯವಾಗಿ ಏನಿರುತ್ತಪ್ಪ, ಬ್ಲಡ್ ವೆಸಲ್ಸ್ ಇರುತ್ತೆ. ಬ್ಲಡ್ ವೆಸಲ್ಸ್ ಇರುತ್ತಾ, ಸಾರಿ ಓಕೆ, ಬ್ಲಡ್ನಲ್ಲಿ ಏನಿದೆ, ಬ್ಲಡ್ನಲ್ಲಿ ಪ್ಲಾಸ್ಮಾ ಇದೆ, ಹಾಗೆ ಸೆಲ್ಸ್ಗಳಿದೆ, ಹೌದಾ? ಪ್ಲಾಸ್ಮಾ ನೀರಿನ ಅಂಶ, ನೀರಿನ ಭಾಗ. ಇದರಲ್ಲಿ ಏನಿರುತ್ತೆ, ಸಾಮಾನ್ಯವಾಗಿ ವಾಟರ್ ಹೆಚ್ಚಿನ ಪ್ರಮಾಣದಲ್ಲಿ ನೀರಿದ್ದು ಜೊತೆಗೆ ಒಂದಷ್ಟು ಪ್ರೋಟೀನ್ ಮಾಲಿಕ್ಯೂಲ್ಸ್ಗಳು, ನ್ಯೂಟ್ರಿಯೆಂಟ್ಸ್ಗಳು, ಹೌದಾ, ಆ್ಯಂಟಿಬಾಡೀಸ್ಗಳು ಎಲ್ಲವುಗಳು ಕೂಡ ಪ್ಲಾಸ್ಮಾದಲ್ಲಿ ಇರುತ್ತೆ, ಸರಿನಾ? ಅದೇ ರೀತಿ ಸೆಲ್ಸ್ಗಳು ಯಾವ್ಯಾವ್ದು ಇರುತ್ತೆ, RBCs ಇರುತ್ತೆ, WBCs ಇರುತ್ತೆ, ಹಾಗೆ ಪ್ಲೇಟ್ಲೆಟ್ಸ್ ಇರುತ್ತೆ, ಹೌದಲ್ವಾ? ನಾನು ಒನ್ ಶಾರ್ಟ್ ವಿಡಿಯೋದಲ್ಲೂ ಕೂಡ ನಿಮಗೆ ಕ್ವೆಶ್ಚನ್ ಅನ್ನು ಕೇಳಿದೆ. ಸ್ಪೆಸಿಫಿಕ್ ಆಗಿ ನಾವು ಹೇಳೋದಾದರೆ, ಸ್ಪೆಸಿಫಿಕ್ ಆಗಿ ಫ್ರಾಗ್ಸ್ಗಳಲ್ಲಿ ಪ್ಲೇಟ್ಲೆಟ್ಸ್ ಇರುತ್ತಾ ಇಲ್ವಾ, ನೀವು ಆನ್ಸರ್ ಮಾಡಿದಿರೋ ಇಲ್ವೋ ನಾನು ನೋಡ್ತೀನಿ, ಚೆಕ್ ಮಾಡ್ತೀನಿ, ಸರಿನಾ? RBCsಗಳ ಕೆಲಸ ಏನು? RBCsಗಳು ರಕ್ತಕ್ಕೆ ಕೆಂಪು ಬಣ್ಣವನ್ನು ತಂದು ಕೊಡುತ್ತವೆ. ಯಾಕೆ? ಅವುಗಳಲ್ಲಿ ಹೀಮೋಗ್ಲೋಬಿನ್ ಇದೆ. ಇದೆಲ್ಲ ನಿಮಗೆ ಗೊತ್ತಿದೆ ಅಂತ ನಾನು ಭಾವಿಸ್ತಾ ಇದ್ದೀನಿ. WBCsಗಳ ಕೆಲಸ ಏನು? WBCsಗಳು ಪ್ರೊಟೆಕ್ಷನಲ್ಲಿ ಸಹಾಯ ಮಾಡುತ್ತೆ, ಹೌದಾ? ಯಾವುದೇ ರೀತಿಯಾದ, ಅಂದರೆ WBCs ಆರ್ ಪಾರ್ಟ್ ಆಫ್ ಇಮ್ಯೂನ್ ಸಿಸ್ಟಮ್ ಅಲ್ವಪ್ಪ. ಯಾವುದೇ ರೀತಿಯಾದ ಮೈಕ್ರೋ ಆರ್ಗಾನಿಸಮ್ಗಳು ದೇಹದ ಒಳಗಡೆ ಬಂದರೆ ಈ WBCsಗಳೇ ಅವುಗಳನ್ನು ಫೈಟ್ ಮಾಡಿ ನಮಗೆ ಯಾವುದೇ ರೀತಿಯಾದ ತೊಂದರೆಗಳು ಆಗದೇ ಇರೋ ರೀತಿ ನೋಡ್ಕೊಳ್ಳೋದು. ಅದೇ ರೀತಿ WBCsಗಳು ಇಲ್ಲಿಯೂ ಕೂಡ ಇದೆ. ಅದೇ ಸ್ಪೆಸಿಫಿಕ್ ಆಗಿ ನಾವು RBCsಗಳನ್ನು ಎರಿಥ್ರೋಸೈಟ್ಸ್ ಅಂತ ಹೇಳಿ ಕರಿತೇವೆ, ಲ್ಯೂಕೋಸೈಟ್ಸ್ ಅಂತ ಹೇಳಿ ಕರಿತೇವೆ, ಪ್ಲೇಟ್ಲೆಟ್ಸ್ಗೆ ಥ್ರೋಂಬೋಸೈಟ್ಸ್ಗಳು ಅಂತ ಹೇಳಿ ಕರಿತೇವೆ. ಸೊ ಈ ರೀತಿಯಾದ ಸೆಲ್ಸ್ಗಳು ಇಲ್ಲಿ ಫ್ರಾಗ್ನಲ್ಲಿಯೂ ಕೂಡ ಇರೋದನ್ನು ನಾವು ಗಮನಿಸ್ಬೋದು, ಸರಿನಾ? ಒಂದು ವ್ಯತ್ಯಾಸ ಏನಪ್ಪ, ನಮ್ಮ RBCsಗಳೇನಿದೆ ಅದು ನಮ್ಮ RBCsಗಳು, ನಮ್ಮ ಹ್ಯೂಮನ್ RBCsಗಳೇನಿದೆ ಯು ನ್ಯೂಕ್ಲಿಯೇಟೆಡ್ RBCsಗಳು, ಅಂದರೆ ನಮ್ಮ RBCsಗಳಲ್ಲಿ ಮೆಚ್ಯೂರ್ RBCsಗಳಲ್ಲಿ ನ್ಯೂಕ್ಲಿಯಸ್ ಇರೋದಿಲ್ಲ. ಅದೇ ಫ್ರಾಗ್ನ RBCsಗಳೇನಿದೆಯಲ್ಲ ಇದು ನ್ಯೂಕ್ಲಿಯೇಟೆಡ್, ಸರಿನಾ? ಅಂದರೆ ಈ RBCsಗಳಲ್ಲಿ ನ್ಯೂಕ್ಲಿಯಸ್ ಇರುತ್ತೆ ಅಂತ ಅರ್ಥ ಆಗ್ತಿದೆಯಪ್ಪ?
ಕ್ವಿಕ್ಕಾಗಿ ಬ್ರೀಫಾಗಿ ಹೇಳ್ಕೊಡ್ತಾ ಇದ್ದೀನಿ. ಒನ್ ಶಾರ್ಟ್ ವಿಡಿಯೋದಲ್ಲಿ ಇನ್ ಡೀಟೇಲ್ ಅನಾಲಿಸಿಸ್ ಮಾಡಿದ್ದೀನಿ. ಒಂದಷ್ಟು ಕ್ವೆಶನ್ಸ್ಗಳನ್ನು ನೀವು ಆನ್ಸರ್ ಮಾಡಬೇಕು ಕೂಡ. ಏನಾದರೂ ಇಲ್ಲಿ ನಾನು ಏನೋ ಬೇಕು ಅಂತಲೇ ಒಂದಷ್ಟು ಮಿಸ್ ಮಾಡಿರ್ತೀನಿ. ನೀವು ಕರೆಕ್ಟಾಗಿ ಅದನ್ನು ಐಡೆಂಟಿಫೈ ಮಾಡಿ ನನಗೆ ಹೇಳಬೇಕು, ಈ ಪಾಠದಲ್ಲಿ ಈ ಒಂದು ಪೋರ್ಷನಲ್ಲಿ ಈ ಒಂದು ಅಂಶ ಮಿಸ್ ಆಗಿದೆ, ಈ ಒಂದು ಪಾಯಿಂಟ್ ಮಿಸ್ ಆಗಿದೆ, ಅಥವಾ ಎಕ್ಸ್ಟ್ರಾ ಇದೆ, ಒಂದಷ್ಟು ಎಕ್ಸ್ಟ್ರಾ ಕೂಡ ಹೇಳಿರ್ತೀನಿ, ಆಯಿತಾ? ಬೇಜಾರು ಮಾಡ್ಕೊಳ್ಬಾರ್ದು. ಕಡಿಮೆ ಆದರೆ ನೀವು ನಮಗೆ ಕ್ವೆಶನ್ ಮಾಡಬೇಕು. ಎಕ್ಸ್ಟ್ರಾ ಆದರೆ ನಿಮಗೆ ಬೇಕಾದರೆ ನೀವು ಅದನ್ನು ಉಪಯೋಗಿಸ್ಕೊಳ್ಬೋದು, ಅಥವಾ ನಿಮಗೆ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂನಿಂದ ಆ ಒಂದು ಪೋರ್ಷನ್, ಆ ಒಂದು ಅಡಿಷನಲ್ ಇನ್ಫಾರ್ಮೇಷನ್ ಉಪಯೋಗ ಇಲ್ಲ ಅಂತ ಹೇಳಿದರೆ ಕೂಡ ನೀವು ಅದನ್ನು ಇಗ್ನೋರ್ ಮಾಡಬಹುದು. ಸರಿನಾ? ರೈಟ್. ಸೊ ಅದೇ ರೀತಿ ಲಿಂಫ್ ಅನ್ನೋದನ್ನು ಕೂಡ ನಾವಿಲ್ಲಿ ಗಮನಿಸ್ಬೋದು. ಲಿಂಫ್ ಕೂಡ ಬ್ಲಡ್ಗೆ ಸಿಮಿಲರ್ ಆದಂಥ ಒಂದೊಂದು ಸರ್ಕ್ಯುಲೇಟರಿ ಫ್ಲೂಯಿಡ್. ಇಲ್ಲಿ ವ್ಯತ್ಯಾಸ ಏನಪ್ಪ? ಲಿಂಫ್ನಲ್ಲಿ RBCsಗಳಿರೋಲ್ಲ, ಹಾಗೆ ಪ್ರೋಟೀನ್ಸ್ಗಳಿರೋಲ್ಲ. ಬದಲಿಗೆ ಅಲ್ಲಿಯೂ ಕೂಡ ಪ್ಲಾಸ್ಮಾ ಇರುತ್ತೆ, ಆಯ್ತಾ? ನೀರಿನ ಅಂಶ ಅಲ್ಲಿಯೂ ಕೂಡ ಇರುತ್ತೆ. ಜೊತೆಗೆ ಅಲ್ಲಿ ಆ ಲಿಂಫ್ನಲ್ಲಿ ಲಿಂಫೋಸೈಟ್ಸ್ಗಳಿರೋದನ್ನು ನಾವು ಗಮನಿಸ್ಬೋದು. ಅಧಿಕವಾಗಿ ವೈಟ್ ಬ್ಲಡ್ ಸೆಲ್ಸ್ಗಳಿದೆ ಅಂತ ಅರ್ಥ. ಕಲರ್ಲೆಸ್ ಫ್ಲೂಯಿಡ್ ಇದು, ಸರಿನಾ? ಹೇಗೆ ರಕ್ತ ಸರಬರಾಜು ಆಗಲಿಕ್ಕೆ ರಕ್ತನಾಳಗಳಿದೆಯೋ ಅದೇ ರೀತಿ ಲಿಂಫ್ ಸರಬರಾಜು ಆಗಲಿಕ್ಕೆ ಕೂಡ ಲಿಂಫ್ ವೆಸಲ್ಸ್ಗಳು ಕಪ್ಪೆಗಳಲ್ಲಿ ಇದೆ. ಹಾಗೆ ಒಂದಷ್ಟು ಭಾಗಗಳಲ್ಲಿ ಲಿಂಫ್ ನೋಟ್ಸ್ಗಳನ್ನು ಇರೋದನ್ನು ನಾವು ಗಮನಿಸ್ಬೋದು. ಅಲ್ಲಿ ಲಿಂಫೋಸೈಟ್ಸ್ಗಳು ಮೆಚೂರ್ ಆಗೋದನ್ನು ಕೂಡ ನಾವು ಗಮನಿಸ್ಬೋದು, ಸರಿನಾ? ಸೊ ಈ ರೀತಿಯಾಗಿ ಸರ್ಕ್ಯುಲೇಟರಿ ಸಿಸ್ಟಮ್ ಬಗ್ಗೆ ನಮಗೆ ತಿಳ್ಕೊಂಡ ನಂತರ ಫ್ರಾಗ್ನಲ್ಲಿ ಎಕ್ಸ್ಕ್ರೀಷನ್ ಹೇಗೆ ನಡೆಯುತ್ತೆ? ಎಕ್ಸ್ಕ್ರೀಷನ್ ಅಗೇನ್ ಕಿಡ್ನಿಗಳ ಮೂಲಕ ನಡೆಯುತ್ತೆ, ಹೌದಾ? ಈಗ ಎಕ್ಸ್ಕ್ರೀಟರಿ ಸಿಸ್ಟಮ್ನಲ್ಲಿ 2 ಕಿಡ್ನಿಗಳಿದೆ, 2 ಯುರೇಟರ್ಸ್ಗಳಿದೆ, ಹಾಗೆ ಯೂರಿನರಿ ಬ್ಲಾಡರ್ ಇದೆ, ಹಾಗೆ ಕ್ಲೋವಾಕ ಇದೆ. ನೋಡಿ, ಈ ಕ್ಲೋವಾಕ ನಮ್ಮ ಡೈಜೆಷನ್ನಲ್ಲಿ ಕೂಡ ನಾವು ಡೈಜೆಷನ್ನ ಕಲಿಬೇಕಾದ್ರೆ ಕೂಡ ನಾವು ಕ್ಲೋವಾಕವನ್ನು ಕಲಿತ್ವಿ. ಎಕ್ಸ್ಕ್ರೀಷನಲ್ಲಿ ಕೂಡ ನಾವು ಕ್ಲೋವಾಕವನ್ನು ಕಲಿತೇವೆ. ಹಾಗೆ ರಿಪ್ರೊಡಕ್ಟಿವ್ ಸಿಸ್ಟಮ್ನಲ್ಲಿ ಕೂಡ ನಾವು ಕ್ಲೋವಾಕದ ಬಗ್ಗೆ ಕಲಿತೇವೆ, ಸರಿನಾ? ಅಂತ ಹೇಳಿದ್ರೆ ಈ ಕ್ಲೋವಾಕ ಅನ್ನೋ ಈ ಚೇಂಬರ್ ಏನಿದೆಯಲ್ಲ, ದಿಸ್ ಇಸ್ ದ ಕಾಮನ್ ಚೇಂಬರ್ ಥ್ರೂ ವಿಚ್ ನಮ್ಮ ಅನ್ಡೈಜೆಟೆಡ್ ಫುಡ್ ಏನಿದೆ, ಹಾಗೆ ಯೂರಿನ್ ಏನಿದೆ, ಹಾಗೆ ಸ್ಪರ್ಮ್ ಸೆಲ್ಸ್ಗಳೇನಿದೆ, ಇವೆಲ್ಲವುಗಳು ಕೂಡ ಸಾಮಾನ್ಯವಾಗಿ ಇದೇ ಕ್ಲೋವಾಕಲ್ ಅಪರ್ಚರ್ನ ಮೂಲಕ ದೇಹದಿಂದ ಹೊರಗಡೆ ಹೋಗೋದು, ಸರಿನಾ? ಸೊ ಆ ಮೂಲಕ ನಾವು ನೋಡೋದಾದರೆ ನೋಡಿ, ಇಲ್ಲಿ 2 ಸಣ್ಣದಾದ ಯಾವ ಕಲರ್ನಲ್ಲಿರುವಂಥ ಡಾರ್ಕ್ ರೆಡ್ ಕಲರ್ನಲ್ಲಿರುವಂಥ ಬೀನ್ ಶೇಪ್ಲಿರುವಂಥ 2 ಕಿಡ್ನಿಗಳನ್ನು ನಾವಿಲ್ಲಿ ಗಮನಿಸ್ಬೋದು. ಆ ಕಿಡ್ನಿಗಳ ಒಳಗಡೆ ಸಣ್ಣದಾದ ಫಂಕ್ಷನಲ್ ಯೂನಿಟ್ಸ್ಗಳಿದೆ. ಅವುಗಳನ್ನು ನಾವು ಯೂರಿನಿಫೆರಸ್ ಟ್ಯೂಬ್ಯೂಲ್ಸ್ಗಳು ಅಥವಾ ನೆಫ್ರಾನ್ಸ್ಗಳು ಅಂತ ಹೇಳಿ ಕರಿತೇವೆ. ಆ ನೆಫ್ರಾನ್ಸ್ಗಳ ಕೆಲಸ ಏನು? ಆ ರಕ್ತವನ್ನು ಪ್ಯೂರಿಫೈ ಮಾಡೋದು. ರಕ್ತವನ್ನು ಪ್ಯೂರಿಫೈ ಮಾಡಿದ ನಂತರ ಏನಾಗುತ್ತೆ? ಆ ಬ್ಲಡ್ ಪ್ಯೂರಿಫೈ ಆದ ನಂತರ ಏನಾಗುತ್ತೆ? ಆ ಯೂರಿನ್ ಇದ್ದಿದ್ದು ಕಿಡ್ನಿಗಳಿಂದ ಯುರೇಟರ್ಗಳಿಗೆ ಬರುತ್ತೆ. ಇದೇ ಯುರೇಟರನ್ನು ನಾವು ಯೂರಿನೋ ಜೆನೈಟಲ್ ಟ್ರ್ಯಾಕ್ಟ್ ಅಂತ ಹೇಳಿ ಕೂಡ ಕರಿತೇವೆ ಇನ್ ಕೇಸ್ ಆಫ್ ಮೇಲ್ ಫ್ರಾಗ್, ಸರಿನಾ? ಅದನ್ನು ಕೂಡ ನಾವು ಕಲಿತೇವೆ, ತಲೆ ಕೆಡಿಸ್ಕೊಳ್ಬೇಡಿ. ಸೊ ಇಲ್ಲಿ ಸಾಮಾನ್ಯವಾಗಿ ಕಪ್ಪೆಗಳು ಎಕ್ಸ್ಕ್ರೀಟ್ ಮಾಡುವಂಥ ನೈಟ್ರೋಜಿನಸ್ ವೇಸ್ಟ್ ಯಾವುದಿದೆ? ಯೂರಿಯಾ ಇದೆ. ಹೆಚ್ಚಿಗೆ ಎಕ್ಸ್ಕ್ರೀಟ್ ಮಾಡುವಂಥ ಅಂಶ ಯಾವುದಪ್ಪ? ಯೂರಿಯಾ. ಹಾಗಾಗಿ ನಾವು ಈ ಅನಿಮಲ್ಸ್ಗಳನ್ನು ಯೂರಿಯೋಟೆಲಿಕ್ ಅನಿಮಲ್ಸ್ಗಳು ಅಂತ ಹೇಳಿ ಕೂಡ ಕರಿತೇವೆ, ಸರಿನಾ? ಮೇಲ್ ಫ್ರಾಗ್ಸ್ಗಳಲ್ಲಿ ಇದೇ ಯುರೇಟರ್ಸ್ಗಳು ಯೂರಿನೋ ಜೆನೈಟಲ್ ಟ್ರ್ಯಾಕ್ಟ್ ಆಗಿ ಕೂಡ, ಯೂರಿನೋ ಜೆನೈಟಲ್ ಡಕ್ಟ್ ಆಗಿ ಕೂಡ ಕೆಲಸ ಮಾಡೋದನ್ನು ನಾವು ಗಮನಿಸಬಹುದು. ಅಂತ ಹೇಳಿದ್ರೆ ಟೆಸ್ಟಿಸ್ಗಳಿಂದ ಉತ್ಪತ್ತಿಯಾದಂಥ ಸ್ಪರ್ಮ್ ಸೆಲ್ಸ್ಗಳು ಕೂಡ ಇದೇ ಯುರೇಟರ್ನ ಮೂಲಕ ಟ್ರಾವೆಲ್ ಆಗುತ್ತೆ ಅಂತೇಳಿ ಅರ್ಥ. ಸೊ ಇಲ್ಲಿ ಯೂರಿನ್ ಉತ್ಪತ್ತಿಯಾಗಿ ಯುರೇಟರ್ನ ಮೂಲಕ ಬಂದು ಯೂರಿನರಿ ಬ್ಲಾಡರ್ನಲ್ಲಿ ಕಲೆಕ್ಟ್ ಆಗುತ್ತೆ, ಟೆಂಪರರಿಯಾಗಿ ಸ್ಟೋರ್ ಆಗುತ್ತೆ. ಅಲ್ಟಿಮೇಟ್ ಆಗಿ ಈ ಯುರೇಟರ್ಸ್ಗಳು ಕೂಡ ಆ ಕ್ಲೋವಾಕದಲ್ಲೇ ಓಪನ್ ಆಗೋದು, ಸರಿನಾ? ಸೊ ಅಲ್ಟಿಮೇಟ್ ಆಗಿ ಆ ಕ್ಲೋವಾಕದ ಮೂಲಕ ಯೂರಿನ್ ಇದ್ದಿದ್ದು ದೇಹದಿಂದ ಹೊರಗಡೆ ಹೋಗ್ತಾ ಇದೆ. ಅರ್ಥ ಆಗ್ತಿದೆಯಪ್ಪ? ಸೊ ಈ ರೀತಿಯಾಗಿ ಎಕ್ಸ್ಕ್ರೀಷನ್ ನಡೆದರೆ ಫ್ರಾಗ್ನಲ್ಲಿ ಒಂದು ವೆಲ್ ಡೆವಲಪ್ಡ್ ನರ್ವಸ್ ಸಿಸ್ಟಮನ್ನು ಕೂಡ ನಾವು ಗಮನಿಸ್ಬೋದು. ಈ ವೆಲ್ ಡೆವಲಪ್ಡ್ ನರ್ವಸ್ ಸಿಸ್ಟಮ್ ಏನಿದೆ, ಇದರಲ್ಲಿ ನಾವು ಸೆಂಟ್ರಲ್ ನರ್ವಸ್ ಸಿಸ್ಟಮ್, ಹಾಗೆ ಪೆರಿಫೆರಲ್ ನರ್ವಸ್ ಸಿಸ್ಟಮ್, ಹಾಗೆ ಆಟೋನಾಮಿಕ್ ನರ್ವಸ್ ಸಿಸ್ಟಮ್ ಅನ್ನುವಂಥ 3 ವಿಧಗಳನ್ನು ನಾವು ಗುರುತಿಸಿದ್ದೇವೆ. ಸೊ ಇಲ್ಲಿ ಮುಖ್ಯವಾಗಿ ಈ ನರ್ವಸ್ ಸಿಸ್ಟಮ್ನ ಕೆಲಸ ಏನು? ಮೆಸೇಜಸ್ಗಳನ್ನು ದೇಹದ ಒಂದು ಭಾಗದಿಂದ ಇನ್ನೊಂದು ಭಾಗಕ್ಕೆ ತೆಗೆದುಕೊಂಡು ಹೋಗೋದು, ಹಾಗೆ ಒಂದು ಪ್ರಾಪರ್ ರೆಸ್ಪಾನ್ಸನ್ನು, ಕೋಆರ್ಡಿನೇಷನನ್ನು ಕೊಡಲಿಕ್ಕೆ ಸಹಾಯ ಮಾಡುವಂಥದ್ದು, ಸರಿನಾ? ಇಲ್ಲಿ ಈ ಕೋಆರ್ಡಿನೇಷನ್ ಅನ್ನೋದು ಎಲ್ಲ ಜೀವಿಗಳಲ್ಲಿ, ಅಂದರೆ ಕಾಂಪ್ಲೆಕ್ಸ್ ಆರ್ಗಾನಿಸಮ್ಸ್ಗಳಲ್ಲಿ ಕಂಡುಬರೋ ಹಾಗೆ ನರ್ವಸ್ ಸಿಸ್ಟಮ್ ಹಾಗೆ ಎಂಡೋಕ್ರೈನ್ ಸಿಸ್ಟಮ್ ಈ ಎರಡರ ಸಹಾಯದಿಂದ ನಡೆಯುತ್ತೆ. ನರ್ವಸ್ ಸಿಸ್ಟಮ್ನಲ್ಲಿ ಸಾಮಾನ್ಯವಾಗಿ ಮೆಸೇಜಸ್ಗಳು ಎಲೆಕ್ಟ್ರಿಕ್ ಅಥವಾ ನ್ಯೂರೋ ಟ್ರಾನ್ಸ್ಮಿಷನ್ ಅಂತ ಹೇಳಿ ಕರಿತೀವಿ. ಅದು ಸಾಮಾನ್ಯವಾಗಿ ಅದು ಎಲೆಕ್ಟ್ರಿಕ್ ರೂಪದಲ್ಲಿ ಇದ್ದರೆ, ಎಂಡೋಕ್ರೈನ್ ಸಿಸ್ಟಮ್ನಲ್ಲಿ ಸಾಮಾನ್ಯವಾಗಿ ಮೆಸೇಜಸ್ಗಳು ಕೆಮಿಕಲ್ ಮೆಸೇಂಜರ್ಸ್ಗಳ ಮೂಲಕ ಹರಿಯೋದನ್ನು ನಾವಿಲ್ಲಿ ಗಮನಿಸಬಹುದು. ಸೊ ಈಗ ಸೆಂಟ್ರಲ್ ನರ್ವಸ್ ಸಿಸ್ಟಮ್ನಲ್ಲಿ ಏನೆಲ್ಲ ಅಂಶಗಳಿದೆ? ಸೆಂಟ್ರಲ್ ನರ್ವಸ್ ಸಿಸ್ಟಮ್ನಲ್ಲಿ ಬ್ರೇನ್ ಇದೆ, ಸ್ಪೈನಲ್ ಕಾರ್ಡ್ ಇದೆ. ಸೊ ಕಪ್ಪೆಯಲ್ಲಿಯೂ ಕೂಡ ಬೋನ್ ಇದೆ, ನಮಗೆ ಗೊತ್ತು. ಈ ಬ್ರೇನ್ ಏನಿದೆಯಲ್ಲ, ಇದು ಬೇನು ಕಪ್ಪೆಯಲ್ಲಿ ಕಂಡುಬರುವಂಥ ಒಂದು ಕ್ರೇನಿಯಂ ಅನ್ನುವಂಥ ಒಂದು ಬ್ರೇನ್ ಬಾಕ್ಸ್. ಆ ಕ್ರೇನಿಯಂನ ಒಳಗಡೆ ಈ ಬ್ರೇನ್ ಪ್ರೊಟೆಕ್ಟೆಡ್ ಆಗಿದೆ, ಸರಿನಾ? ಅದೇ ರೀತಿ ಆ ಕ್ರೇನಿಯಂನ ತಳಭಾಗದಲ್ಲಿ ನೀವು ನಿಮ್ಮ ಸ್ಕೆಲಿಟನ್ ಸಿಸ್ಟಮ್ನ ಕಲ್ತಿದ್ದೀರೋ ಇಲ್ವೋ 9th ಸ್ಟ್ಯಾಂಡರ್ಡ್ನಲ್ಲಿ?
ಓಕೆ, ಸ್ಕೆಲಿಟನ್ ಸಿಸ್ಟಮ್ನ ಕಲ್ತಿದ್ರೆ ಆ ಸ್ಕಲ್ನ ತಳಭಾಗದಲ್ಲಿರುವಂಥ ಒಂದು ಸಣ್ಣ ಓಪನಿಂಗ್ ಇದೆ, ಫೋರಾಮೆನ್ ಮ್ಯಾಗ್ನಮ್ ಅನ್ನುವಂಥ ಒಂದು ಸಣ್ಣ ಓಪನಿಂಗ್, ಅದರ ಮೂಲಕ ಈ ಸ್ಪೈನಲ್ ಕಾರ್ಡ್ ಅನ್ನೋದು ವರ್ಟಿಬ್ರಲ್ ಕಾಲಮ್ನ ಒಳಗಡೆ ರನ್ ಆಗೋದನ್ನು ನಾವು ಗಮನಿಸ್ಬೋದು. ಅಂತ ಹೇಳಿದ್ರೆ ಈಗ ಬ್ರೇನ್ ಹೇಗೆ ಕ್ರೇನಿಯಂನಿಂದ ಪ್ರೊಟೆಕ್ಟೆಡ್ ಆಗಿದೆಯೋ ಅದೇ ರೀತಿ ಸ್ಪೈನಲ್ ಕಾರ್ಡ್ ಕೂಡ ವರ್ಟಿಬ್ರಲ್ ಕಾಲಮ್ನಿಂದ ಪ್ರೊಟೆಕ್ಟೆಡ್ ಆಗಿದೆ ಅಂತ ಹೇಳಿ ಅರ್ಥ. ಬ್ರೇನ್ ಹಾಗೂ ಸ್ಪೈನಲ್ ಕಾರ್ಡನ್ನು ಹೊರತುಪಡಿಸಿ ದೇಹದಲ್ಲಿ ಕಂಡುಬರುವಂಥ ಎಲ್ಲ ನರ್ವ್ಸ್ಗಳನ್ನು ನಾವು ಪೆರಿಫೆರಲ್ ನರ್ವ್ಸ್ ಅಥವಾ ಪೆರಿಫೆರಲ್ ನರ್ವಸ್ ಸಿಸ್ಟಮ್ನಲ್ಲಿ ಇನ್ಕ್ಲೂಡ್ ಮಾಡ್ಬೋದು. ಇಲ್ಲಿ ಕೆಲವೊಂದಷ್ಟು ನರ್ವ್ಸ್ಗಳು ಸ್ಪೈನಲ್ ಕಾರ್ಡ್ನಿಂದ ಆರಿಜಿನೇಟ್ ಆಗ್ತಾ ಇದೆ, ಕೆಲವೊಂದಷ್ಟು ನರ್ವ್ಸ್ಗಳು ಬ್ರೇನಿಂದ ಆರಿಜಿನೇಟ್ ಆಗ್ತಾ ಇದೆ. ಉಲ್ಟಾ ನಾನು ಮಾರ್ಕ್ ಮಾಡಿಬಿಟ್ಟೆ. ಸೊ ಯಾವ ನರ್ವ್ಸ್ಗಳು ಬ್ರೇನ್ನಿಂದ ಆರಿಜಿನ್ ಆಗ್ತಾ ಇದೆಯೋ, ಬ್ರೇನ್ನಿಂದ ಹುಟ್ಟುತ್ತಾ ಇದೆಯೋ ಅಂಥ ನರ್ವ್ಸ್ಗಳಿಗೆ ನಾವು ಕ್ರೇನಿಯಲ್ ನರ್ವ್ಸ್ಗಳು ಅಂತ ಹೇಳಿ ಕರಿತೇವೆ. ಯಾವ ನರ್ವ್ಸ್ಗಳು ಸ್ಪೈನಲ್ ಕಾರ್ಡ್ನಿಂದ ಹುಟ್ಟುತ್ತಾ ಇದೆಯೋ ಅಥವಾ ಆರಿಜಿನ್ ಆಗ್ತಾ ಇದೆಯೋ ಅವುಗಳಿಗೆ ನಾವು ಸ್ಪೈನಲ್ ನರ್ವ್ಸ್ ಅಂತ ಹೇಳಿ ಕರಿತೇವೆ. ಎಷ್ಟು ನಂಬರ್ ಆಫ್ ಕ್ರೇನಿಯಲ್ ನರ್ವ್ಸ್, ಎಷ್ಟು ನಂಬರ್ ಆಫ್ ಸ್ಪೈನಲ್ ನರ್ವ್ಸ್ ಇದೆ ಅಂತ ಹೇಳಿ ನೀವು ಕಮೆಂಟ್ ಮಾಡಿ ಹೇಳಬೇಕು ನನಗೆ, ಸರಿನಾ? ಮರಿಬಾರ್ದು. ಓಕೆ, ಸೊ ಮುಖ್ಯವಾಗಿರುವಂಥ ಅಂಶ ಯಾವುದಪ್ಪ? ಬ್ರೇನ್ ಅಗೈನ್ ಬ್ರೈನ್ನಲ್ಲಿಯೂ ಕೂಡ ನಾವು ನಮ್ಮ ದೇಹದಲ್ಲಿ ಹೇಗೆ ನಾವು ಫೋರ್ ಬ್ರೈನ್, ಮಿಡ್ ಬ್ರೈನ್ ಆ್ಯಂಡ್ ಹೈಂಡ್ ಬ್ರೈನ್ ಅಂತ 3 ಭಾಗಗಳನ್ನಾಗಿ ನಾವು ಗುರುತಿಸ್ತೇವೋ ಅದೇ ರೀತಿಯಾಗಿ ಇಲ್ಲಿಯೂ ಕೂಡ ಫೋರ್ ಬ್ರೈನ್, ಮಿಡ್ ಬ್ರೈನ್ ಹಾಗೂ ಹೈಂಡ್ ಬ್ರೈನ್ ಇರೋದನ್ನು ನಾವು ಗಮನಿಸ್ಬೋದು. ಫೋರ್ ಬ್ರೈನ್ನಲ್ಲಿ ಆಲ್ಫ್ಯಾಕ್ಟರಿ ಲೋಬ್ಸ್ಗಳಿದೆ, ಇದು ಸ್ಮೆಲ್ಲನ್ನು, ವಾಸನೆಯನ್ನು ಗುರುತಿಸಲಿಕ್ಕೆ ಸಹಾಯ ಮಾಡುತ್ತೆ. ಹಾಗೆ 2 ಸೆರೆಬ್ರಲ್ ಹೆಮಿಸ್ಪಿಯರ್ಸ್ಗಳಿದೆ, ಸರಿನಾ? ಆ ಸೆರೆಬ್ರಲ್ ಹೆಮಿಸ್ಪಿಯರ್ಸ್ಗಳಲ್ಲಿ ಮುಖ್ಯ ಕೆಲಸ ಏನು? ಮೆಜಾರಿಟಿ ಆಫ್ ದ ಫಂಕ್ಷನ್ಸ್ಗಳನ್ನು ಕಂಟ್ರೋಲ್ ಮಾಡೋದೇ ಅದು, ಹೌದಾ? ಸೆರೆಬ್ರಮ್ ಥಿಂಕಿಂಗ್, ರೀಸನಿಂಗ್, ಮೆಮೊರಿ ಅಂತ ಏನು ನಾವು ಎಲ್ಲ ಕಲ್ತಿದ್ದೀವಿ, ಅದೇ ರೀತಿಯಾದ ಮೋಸ್ಟ್ ಆಫ್ ದ ಫಂಕ್ಷನ್ಸ್ಗಳು ಏನಿದೆಯಲ್ಲ ಅವೆಲ್ಲವುಗಳನ್ನು ಕೂಡ ಈ ಸೆರೆಬ್ರಮ್ ಅನ್ನುವಂಥ ಭಾಗನೇ ಕಂಟ್ರೋಲ್ ಮಾಡೋದು, ಸರಿನಾ? ಅದೇ ರೀತಿ ಆದರೆ ಸರ್, ಕಪ್ಪೆಗಳಿಗೆ ನಮ್ಮ ರೀತಿ ಯೋಚನೆ ಮಾಡೋ ಶಕ್ತಿ ಇದೆಯಾ? ನೀವೇನಾದರೂ ನಮ್ಮ ಬ್ರೈನ್ಗೆ ಕಂಪೇರ್ ಮಾಡಿ ಯೋಚನೆ ಮಾಡಿ ನೋಡಿ, ಸರಿನಾ? ಸೊ ನಮ್ಮ ಕಪ್ಪೆಗಳಿಗೆ ಏನಾದರೂ ಯೋಚನೆ ಮಾಡೋ ರೀತಿ ಶಕ್ತಿ ಇದೆಯಾ? ಯೋಚನೆ ಮಾಡುವಂಥ ಶಕ್ತಿ ಇದೆಯಾ? ನೋಡಿ, ಆನ್ಸರ್ ಮಾಡಿ ನೋಡುವ. ಸಣ್ಣ ಕೆಲವೊಮ್ಮೆ ಕ್ವೆಶನ್ಸ್ಗಳನ್ನು ಕೇಳುವಾಗ ಈಗ ನೋಡಿ, ಈಗ ನಾನು ಕೇಳಿದಂಥ ಕ್ವೆಶನ್ ಮೇ ಬಿ ನಿಮ್ಮ ನಿಮ್ಮ ಸಿಲೆಬಸ್ನಲ್ಲಿ ಇಲ್ಲ, ಹಾಗೆ ನಿಮಗೆ ಯೂಸ್ಫುಲ್ ಆಗುತ್ತೋ ಇಲ್ವೋ ಅನ್ನೋದು ನಿಮಗೆ ಬಿಟ್ಟಿದ್ದು. ಸುಮ್ಮನೆ ಅದು ಕ್ಯೂರಿಯಾಸಿಟಿಗೋಸ್ಕರ, ಸರಿನಾ? ಇರಬಹುದಾ ಇಲ್ವಾ ಅಂತ ತಿಳ್ಕೊಳ್ಳೋದಕ್ಕೆ, ಸರಿನಾ? ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ನಿಂದ ಕೇಳ್ತಾ ಇಲ್ಲ ನಾನು, ಕ್ಯೂರಿಯಾಸಿಟಿಗೋಸ್ಕರ ಒಂದಷ್ಟು ಅಂಶಗಳನ್ನು ನೀವು ಹುಡುಕಿ ಕಲೀರಿ, ಸರಿನಾ? ಅದೇ ರೀತಿ ಫೋರ್ ಬ್ರೈನ್ ಆದಮೇಲೆ ಮಿಡ್ ಬ್ರೈನ್ ಇದೆ. ಮಿಡ್ ಬ್ರೈನ್ನಲ್ಲಿ ಏನಿದೆ? ಆಪ್ಟಿಕ್ ಲೋಬ್ಸ್ಗಳಿದೆ, ವಿಷನ್ಗೆ ಸಹಾಯ ಮಾಡುತ್ತೆ. ಹಾಗೆ ಇನ್ನೊಂದು ಅಂಶವನ್ನು ಬಿಟ್ಬಿಟ್ಟೆ, ಫೋರ್ ಬ್ರೈನಲ್ಲಿ ಇದ್ದಂಥ ಇನ್ನೊಂದು ಅಂಶ ಡೈಎನ್ಸೆಫೆಲಾನ್. ದಿಸ್ ಇಸ್ ದ ರಿಲೇ ಸೆಂಟರ್ ಫಾರ್ ಸೆನ್ಸರಿ ಆ್ಯಂಡ್ ಮೋಟಾರ್ ಸಿಗ್ನಲ್ಸ್. ಮೋಟಾರ್ ಸಿಗ್ನಲ್ಸ್ಗಳು, ಸೆನ್ಸರಿ ಸಿಗ್ನಲ್ಸ್ಗಳು ಎಲ್ಲವುಗಳು ಕೂಡ ಟ್ರಾವೆಲ್ ಆಗೋದು ಇದೇ ಡೈಎನ್ಸೆಫೆಲಾನ್ ರೀಜನ್ನ ಮೂಲಕ, ಓಕೆನಾ? ಸೊ ಅದಾದಮೇಲೆ ಸೆರೆಬೆಲ್ಲಮ್ ಇದೆ, ಬಾಡಿ ಬ್ಯಾಲೆನ್ಸನ್ನು, ಅದು ಮೂಮೆಂಟನ್ನು, ಮಸಲ್ ಮೂಮೆಂಟನ್ನು ಕಂಟ್ರೋಲ್ ಮಾಡುವಂಥ ಒಂದು ಮೇಜರ್ ಆರ್ಗನ್, ಇದು ಹೈಂಡ್ ಬ್ರೈನ್ನಲ್ಲಿ ಕಂಡುಬರುತ್ತೆ. ಅದಾದಮೇಲೆ ಮೆಡುಲ್ಲಾ ಆಬ್ಲಾಂಗೇಟ್ ಇದೆ, ಇದು ಸ್ಪೈನಲ್ ಕಾರ್ಡ್ ಹಾಗೂ ನಮ್ಮ ಬ್ರೈನನ್ನು ಅಂದರೆ ಮೆದುಳಿನ ಭಾಗಗಳಿಗೆ ಕನೆಕ್ಟ್ ಮಾಡುವಂಥ ಒಂದು ಕನೆಕ್ಟಿಂಗ್ ಲಿಂಕ್ ಆಗಿದೆ, ಸರಿನಾ? ರೈಟ್, ಕ್ವಿಕ್ಕಾಗಿ ಹೋಗ್ಬಿಟ್ಟಿದ್ದೀನಿ. ರೈಟ್, ಅದಾದಮೇಲೆ ಎಂಡೋಕ್ರೈನ್ ಸಿಸ್ಟಮ್ಸ್ ಇದೆ. ಎಂಡೋಕ್ರೈನ್ ಸಿಸ್ಟಮ್ಸ್ಗಳ ಮುಖ್ಯ ಕೆಲಸ, ಎಂಡೋಕ್ರೈನ್ ಗ್ಲ್ಯಾಂಡ್ಸ್ಗಳಿದೆ. ಆ ಎಂಡೋಕ್ರೈನ್ ಸಿಸ್ಟಮ್ನಲ್ಲಿ ಅವುಗಳ ಮುಖ್ಯ ಕೆಲಸ ಹಾರ್ಮೋನ್ಸ್ಗಳನ್ನು ಸೆಕ್ರೇಟ್ ಮಾಡೋದು. ಈ ಹಾರ್ಮೋನ್ಸ್ಗಳನ್ನು ನಾವು ಕೆಮಿಕಲ್ ಮೆಸೆಂಜರ್ಸ್ಗಳು ಅಂತ ಹೇಳಿ ಕರಿತೇವೆ. ಸಾಮಾನ್ಯವಾಗಿ ಕಂಡುಬರುವಂಥ ಮೇಜರ್ ಎಂಡೋಕ್ರೈನ್ ಗ್ಲ್ಯಾಂಡ್ಸ್ಗಳು ಯಾವ್ಯಾವುದು ನಮ್ಮ ಕಪ್ಪೆಗಳಲ್ಲಿ ಅಂತ ಹೇಳಿದರೆ, ಪಿಟ್ಯೂಟರಿ ಗ್ಲ್ಯಾಂಡು, ಥೈರಾಯ್ಡ್ ಗ್ಲ್ಯಾಂಡು, ಪ್ಯಾರಾಥೈರಾಯ್ಡ್, ಥೈಮಸ್, ಪೀನಿಯಲ್ ಗ್ಲ್ಯಾಂಡ್, ಪ್ಯಾಂಕ್ರಿಯಾಟಿಕ್ ಐಲೆಟ್ಸ್. ಓಕೆ, ಕೆಲವೊಮ್ಮೆ ಪ್ರೊನೌನ್ಸಿಯೇಷನ್ ಮಾಡುವಾಗ ಏನಾದರೂ ಮಿಸ್ಟೇಕ್ ಆಗಿದರೆ ತಪ್ಪು ತಿಳ್ಕೊಳ್ಬಾರ್ದು. ಅಡ್ರಿನಲ್ಸ್, ಹಾಗೆ ಗೊನಾಡ್ಸ್ಗಳು, ಟೆಸ್ಟಿಸ್ ಹಾಗೂ ಓವರಿ ಅಂತ ಹೇಳಿ, ಸರಿನಾ? ರೈಟ್, ಸೊ ಇವೆಲ್ಲವುಗಳು ಸೆಕ್ರೆಟ್ ಮಾಡುವಂಥ ಸೆಕ್ರಿಷನ್ಸ್ಗಳ ಮೂಲಕ ಅಲ್ಲಿ ಕೆಮಿಕಲ್ ಕೋಆರ್ಡಿನೇಷನ್ ನಡೀತಾ ಇದೆ ಅಂತೇಳಿ ಅರ್ಥ, ಸರಿನಾ? ಸೊ ಇನ್ನು ಉಳ್ಕೊಂಡಿರೋದು ರೀಪ್ರೊಡಕ್ಟಿವ್ ಸಿಸ್ಟಮು. ರೀಪ್ರೊಡಕ್ಟಿವ್ ಸಿಸ್ಟಮ್ನಲ್ಲಿ ಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ ಹಾಗೆ ಫೀಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ನಲ್ಲಿ ಸಾಕಷ್ಟು ಸಿಮಿಲಾರಿಟೀಸ್ಗಳಿದೆ, ಒಂದಷ್ಟು ವ್ಯತ್ಯಾಸಗಳನ್ನು ಕೂಡ ನಾವು ಗಮನಿಸ್ಬೋದು, ಸರಿನಾ? ಮುಖ್ಯ ಕೆಲಸ ಏನಪ್ಪ? ರಿಪ್ರೊಡಕ್ಟಿವ್ ಸಿಸ್ಟಮ್ಗಳ ಮುಖ್ಯ ಕೆಲಸ ರಿಪ್ರೊಡಕ್ಟಿವ್ ಸೆಲ್ಸ್ಗಳನ್ನು ಉತ್ಪತ್ತಿ ಮಾಡೋದು. ಮೇಲ್ ರಿಪ್ರೊಡಕ್ಟಿವ್ ಸೆಲ್ಸ್ಗಳು ಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ ಮೇಲ್ ರಿಪ್ರೊಡಕ್ಟಿವ್ ಸೆಲ್ಲನ್ನು ಉತ್ಪತ್ತಿ ಮಾಡಿದ್ರೆ, ಸ್ಪರ್ಮ್ ಸೆಲ್ಸ್ಗಳನ್ನು ಉತ್ಪತ್ತಿ ಮಾಡಿದ್ರೆ, ಫೀಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ ಓವಮನ್ನು ಉತ್ಪತ್ತಿ ಮಾಡುತ್ತೆ, ಸಿಂಪಲ್. ಸೊ ಇಲ್ಲಿ ನೀವು ನೋಡಿ, ಇದೇ ಕಿಡ್ನಿಗಳೇನಿದೆಯಲ್ಲಪ್ಪ, ಇದೇ ಕಿಡ್ನಿಗಳ ಮೇಲ್ಭಾಗದಲ್ಲಿ ಕಿಡ್ನಿಗಳಿಗೆ ಅಂಟಿಕೊಂಡಿರೋ ರೀತಿ ಈ ಟೆಸ್ಟಿಸ್ಗಳು ನಮಗೆ ಕಾಣಿಸುತ್ತೆ. ಸಣ್ಣದಾಗಿ ಓವಲ್ ಶೇಪ್ನಲ್ಲಿರುವಂಥ ಯೆಲ್ಲೋ ಕಲರ್ನಲ್ಲಿರುವಂಥ ಟೆಸ್ಟಿಸ್ಗಳನ್ನು ನೀವು ಇಲ್ಲಿ ಗಮನಿಸ್ಬೋದು. ಒಂದು ಪೇರ್ ಆಫ್ ಟೆಸ್ಟಿಸ್ಗಳಿದೆ. ಸೊ ಈ ಟೆಸ್ಟಿಸ್ಗಳು ಈ ಕಿಡ್ನಿಗಳಿಗೆ ಪೆರಿಟೋನಿಯಂ ಅನ್ನುವಂಥ ಸ್ಪೆಸಿಫಿಕ್ ಆಗಿ ಮೆಂಬ್ರೇನ್, ಆ ಪೆರಿಟೋನಿಯಂ ಮೆಂಬ್ರೇನ್ನ ಹೆಸರು ಮೀಸಾರ್ಕಿಯಂ ಅನ್ನುವಂಥ ಒಂದು ಮೆಂಬ್ರೇನಿನ ಮೂಲಕ ಕಿಡ್ನಿಗೆ ಅಟ್ಯಾಚ್ ಆಗಿದೆ ಅಂತೇಳಿ ಅರ್ಥ. ಸೊ ಈ ಟೆಸ್ಟಿಸ್ಗಳ ಮುಖ್ಯ ಕೆಲಸ ಸ್ಪರ್ಮ್ ಸೆಲ್ಸ್ಗಳನ್ನು ಉತ್ಪತ್ತಿ ಮಾಡೋದು. ಹೀಗೆ ಉತ್ಪತ್ತಿಯಾದಂಥ ಸ್ಪರ್ಮ್ ಸೆಲ್ಸ್ಗಳು ಯಾವುದರ ಮೂಲಕ ಟ್ರಾನ್ಸ್ಫರ್ ಆಗುತ್ತೆ, ಯಾವುದರ ಮೂಲಕ ಸರಬರಾಜು ಆಗ್ತಾ ಇದೆ ಅಂತ ಹೇಳಿದ್ರೆ, ಇಲ್ಲಿ ನೋಡಿ, ಟೆಸ್ಟಿಸ್ಗಳು ವ್ಯಾಸ ಎಫರೆನ್ಷಿಯಾಗೆ ಕನೆಕ್ಟ್ ಆಗಿದೆ. ಅಂದರೆ ಟೆಸ್ಟಿಸ್ನಿಂದ ಉತ್ಪತ್ತಿಯಾದಂಥ ಸ್ಪರ್ಮ್ ಸೆಲ್ಸ್ಗಳು
ವ್ಯಾಸ ಎಫರೆನ್ಷಿಯಾದ ಮೂಲಕ ಟ್ರಾನ್ಸ್ಪೋರ್ಟ್ ಆಗ್ತಾ ಇದೆ ಅಂತೇಳಿ ಅರ್ಥ. ಈ ವ್ಯಾಸ ಎಫರೆನ್ಷಿಯಾ ಏನಿದೆಯಲ್ಲ, ಇದು ಈ ವ್ಯಾಸ ಎಫರೆನ್ಷಿಯಾ ಟೆಸ್ಟಿಸ್ನಿಂದ ಟೆಸ್ಟಿಸ್ಗೆ ಹೊಂದಿಕೊಂಡಿರುವಂತೆ ಕಿಡ್ನಿಯ ಒಳಗಡೆ ನೋಡಿ, ಇಲ್ಲಿ ಕಿಡ್ನಿಯ ಒಳಗಡೆ ಹೋಗ್ತಾ 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 ಅದು ಬಿಡ್ಡರ್ಸ್ ಕೆನಾಲ್ ಆಗಿ ಬದಲಾಗೋದನ್ನು ನಾವಿಲ್ಲಿ ಗಮನಿಸ್ಬೋದು. ಬಿಡ್ಡರ್ ಕೆನಾಲ್ಸ್ಗೆ ಕನೆಕ್ಟ್ ಆಗೋದನ್ನು ನಾವಿಲ್ಲಿ ಗಮನಿಸ್ಬೋದು. ಸರಿನಾ? ಈ ವ್ಯಾಸ ಎಫರೆನ್ಷಿಯಾ ಸಾಮಾನ್ಯವಾಗಿ 10 ರಿಂದ 12 ನಂಬರ್ಗಳಲ್ಲಿ ಇರುತ್ತೆ. ದೇ ಅರೈಸ್ ಫ್ರಮ್ ದ ಟೆಸ್ಟಿಸ್ ಆ್ಯಂಡ್ ಎಂಟರ್ ಇನ್ ಟು ದ ಕಿಡ್ನೀಸ್ ಆ್ಯಂಡ್ ಓಪನ್ ಅಪ್ ಇನ್ ಟು ದ ಕೆನಾಲ್ ಕಾಲ್ಡ್ ಆಸ್ ಬಿಡ್ಡರ್ಸ್ ಕೆನಾಲ್. ಸೊ ಕಿಡ್ನಿಗೆ ಹೊಂದಿಕೊಂಡಿರುವಂತೆ ಅದು ಅರೈಸ್ ಆಗ್ತಾ ಕಿಡ್ನಿಯ ಒಳಭಾಗದಲ್ಲಿ ಬಿಡ್ಡರ್ಸ್ ಕೆನಾಲ್ಗೆ ಕನೆಕ್ಟ್ ಆಗೋದನ್ನು ನಾವಲ್ಲಿ ಗಮನಿಸ್ಬೋದು. ಸರಿನಾ? ಈ ಬಿಡ್ಡರ್ಸ್ ಕೆನಾಲ್ ಅನ್ನೋದು ಒಂದು ಹೊಸ ಪದ. ಓಕೆನಾ? ಅದಾದಮೇಲೆ ಇದೇ ಬಿಡ್ಡರ್ಸ್ ಕೆನಾಲಿಂದ ಕನೆಕ್ಷನ್ನು ಎಲ್ಲಿಗೆ ಹೋಗ್ತಾ ಇದೆ ನೋಡಿ, ಈ ಯುರೇಟರಿಗೆ ಬರ್ತಾ ಇದೆ, ಇಲ್ಲಿ ಯುರೇಟರಿ ಕಡೆಗೆ ಬರ್ತಾ ಇದೆ. ಸೊ ಇಲ್ಲಿ ಸೈಡ್ನಲ್ಲಿ ನಿಮಗೆ ಕಾಣಿಸ್ತಾ ಇದೆಯಪ್ಪ, ಇದು ವ್ಯಾಸ ಎಫರೆನ್ಷಿಯಾ ಕಂಡ್ರೋ, ಇಲ್ಲಿರೋದು ಈ ವ್ಯಾಸ ಎಫರೆನ್ಷಿಯಾ ಏನಿದೆಯಲ್ಲ, ಇದು ವ್ಯಾಸ ಎಫರೆನ್ಷಿಯಾ. ಈ ವ್ಯಾಸ ಎಫರೆನ್ಷಿಯಾ ಇಲ್ಲಿ ಒಳಗಡೆ ಕೆಳಭಾಗದಲ್ಲಿ ನಿಮಗೆ ಕೆನಾಲ್ ಕಾಣಿಸ್ತಾ ಇದೆ ನೋಡಿ. ಈ ಕೆನಾಲ್ಸ್ಗಳು ಇದೇ ಕೆನಾಲ್ಗೆ ನಾವು ಬಿಡ್ಡರ್ಸ್ ಕೆನಾಲ್ ಅಂತ ಹೇಳಿ ಕರಿತೇವೆ. ಈ ಬಿಡ್ಡರ್ಸ್ ಕೆನಾಲಿಂದ ಇಲ್ಲಿ ಎಲ್ಲಿ ಕನೆಕ್ಟ್ ಆಗ್ತಾ ಇದೆ, ಯುರೇಟರ್ಗೆ ಕನೆಕ್ಟ್ ಆಗ್ತಾ ಇದೆ. ಈ ಯುರೇಟರನ್ನು ನಾವು ಯೂರಿನೋಜೆನಿಟಲ್ ಟ್ರ್ಯಾಕ್ಟ್ ಅಂತ ಹೇಳಿ ಕೂಡ ಕರಿತೇವೆ. ಕಾರಣ ಇಷ್ಟೇ, ಇಲ್ಲಿ ಸ್ಪರ್ಮ್ ಸೆಲ್ಸ್ಗಳು ಉತ್ಪತ್ತಿಯಾದಂಥ ಸ್ಪರ್ಮ್ ಸೆಲ್ಸ್ಗಳು ಟೆಸ್ಟಿಸಿಂದ ಇದೇ ಯುರೇಟರ್ ಮೂಲಕ ಕ್ಲೋವಾಕಾಗೆ ತಲುಪ್ತಾ ಇದೆ. ಇಲ್ಲಿ ನೋಡಿ, ಇದು ಕ್ಲೋವಾಕಲ್ ಅಪರ್ಚರ್ ಇದು. ಸರಿನಾ? ಇಲ್ಲಿ ಓಪನಿಂಗ್ ಏನಿದೆಯಲ್ಲ, ಇದು ಅಪರ್ಚರ್ ಇದು. ಸರಿನಾ? ಓಕೆ. ಸೊ ಈ ಕ್ಲೋವಾಕ ಏನಿದೆಯಲ್ಲ, ಈ ಕ್ಲೋವಾಕ ಇಸ್ ಅ ಕಾಮನ್ ಚೇಂಬರ್ ಫಾರ್ ದ ಎಕ್ಸ್ಕ್ರೀಷನ್ ಆಫ್ ಅನ್ಡೈಜೆಸ್ಟೆಡ್ ಫುಡ್, ಯೂರಿನ್ ಹಾಗೂ ರಿಪ್ರೊಡಕ್ಟಿವ್ ಸೆಲ್ಸ್ಗಳು. ಸೊ ಇದರ ಮೂಲಕ, ಆ ಕ್ಲೋವಾಕದ ಮೂಲಕ ಸ್ಪರ್ಮ್ ಸೆಲ್ಸ್ಗಳು ಹೊರ ಹೋಗುತ್ತೆ. ಅದಾದಮೇಲೆ ಅದೇ ರೀತಿ ಫೀಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮನ್ನು ನೀವು ಗಮನಿಸಿ. ಇಲ್ಲಿ ಸ್ವಲ್ಪ ಈ ಡಯಾಗ್ರಾಮನ್ನು ನೀವು ಇಗ್ನೋರ್ ಮಾಡಬೇಕಾಗುತ್ತೆ. ಕಾರಣ ಇಷ್ಟೇ, ಇದು ಟೆಸ್ಟಿಸ್ನ ಡಯಾಗ್ರಾಮ್ನ ತೊಗೊಬಿಟ್ಟಿದ್ದೀನಿ ಬೈ ಮಿಸ್. ಸೊ ಇಲ್ಲಿ ಸ್ಪೆಸಿಫಿಕ್ ಆಗಿ ಈಗ ಇರಪ್ಪ, ಇಲ್ಲಿರುವಂಥದ್ದು ಇದು ಓವರಿ. ಸಾಮಾನ್ಯವಾಗಿ ಈ ಓವರೀಸ್ಗಳು ಕಿಡ್ನಿಯ ಮೇಲ್ಭಾಗದಲ್ಲಿ ಪಕ್ಕದಲ್ಲಿ ಇರುತ್ತವೆ. ಫಂಕ್ಷನಲ್ ಆಗಿ ಕಿಡ್ನಿಗೆ ಅವು ಅಟ್ಯಾಚ್ಡ್ ಆಗಿರೋದಿಲ್ಲ. ಯಾವುದೇ ಫಂಕ್ಷನಲ್ ಕನೆಕ್ಷನ್ ಅನ್ನೋದು ಓವರೀಸ್ಗಳು ಹಾಗೆ ಕಿಡ್ನೀಸ್ಗಳ ಮಧ್ಯೆ ಇರೋದಿಲ್ಲ. ಸರಿನಾ? ಮೇಲ್ಭಾಗದಲ್ಲಿ ನಿಮಗೆ ಫ್ಯಾಟ್ ಬಾಡೀಸ್ ಕಾಣಿಸ್ತಾ ಇದೆ, ಅಲ್ಲಿಯೂ ಕೂಡ ಫ್ಯಾಟ್ ಬಾಡೀಸ್ ಇತ್ತಲ್ವಪ್ಪ, ಫ್ಯಾಟ್ ಬಾಡೀಸ್ ಕಾಣಿಸ್ತಾ ಇದೆ. ಎಷ್ಟು ನಂಬರ್ ಆಫ್ ಓವರೀಸ್ ಇದೆ? 2 ನಂಬರ್ ಆಫ್ ಓವರೀಸ್ ಇದೆ. ಈ ಓವರೀಸ್ಗಳು ಸಾಮಾನ್ಯವಾಗಿ ಕಿಡ್ನಿಯ ಪಕ್ಕದಲ್ಲಿರುತ್ತವೆ, ಆದರೆ ಫಂಕ್ಷನಲ್ ಕನೆಕ್ಷನ್ ಅನ್ನೋದು ಕಿಡ್ನಿಗೂ ಮತ್ತು ಓವರೀಸ್ಗಳಿಗೆ ಇರೋದಿಲ್ಲ. ಸೊ ಮುಖ್ಯ ಕೆಲಸ ಏನಪ್ಪ? ಫೀಮೇಲ್ ರಿಪ್ರೊಡಕ್ಟಿವ್ ಸೆಲ್ಲನ್ನು ಉತ್ಪತ್ತಿ ಮಾಡೋದು ಈ ಓವರೀಸ್ಗಳ ಮುಖ್ಯ ಕೆಲಸ. ಸಾಮಾನ್ಯವಾಗಿ ಒಂದು 2500 ರಿಂದ 3000 ಓವಗಳನ್ನು ಅಟ್ ಎ ಟೈಮ್ ಉತ್ಪತ್ತಿ ಮಾಡುತ್ತವೆ. ಸರಿನಾ? ಹಾಗೆ ಈ ಓವರೀಸ್ಗಳಿಗೆ ಕನೆಕ್ಟೆಡ್ ಆಗಿ ಈ ಓವಿಡಕ್ಟ್ ಇರೋದನ್ನು ಕೂಡ ನಾವಿಲ್ಲಿ ಗಮನಿಸ್ಬೋದು. ಸರಿನಾ? ಸೊ ಓವಿಡಕ್ಟ್ಗೆ ಮತ್ತು ಓವರಿಗೆ ಓವಿಡಕ್ಟ್ಗಳು ಕನೆಕ್ಟ್ ಆಗಿದೆ. ಸೊ ಓವಿಡಕ್ಟ್ಗಳ ಮುಖ್ಯ ಕೆಲಸ ಉತ್ಪತ್ತಿಯಾದಂಥ ಓವವನ್ನು ಓವರಿಯಿಂದ ಕ್ಯಾರಿ ಮಾಡುವಂಥದ್ದು. ಹಾಗೆ ಈ ನೋಡಿ, ಇಲ್ಲಿ ಕಿಡ್ನಿಗಳಿಂದ ಯುರೇಟರ್ ಸಪರೇಟ್ ಆಗಿ ಇಲ್ಲಿ ಕನೆಕ್ಟ್ ಆಗ್ತಾ ಇದೆ ಕ್ಲೋವಾಕಾಗೆ. ಸರಿನಾ? ಕ್ಲೋವಾಕಲ್ ಚೇಂಬರ್ಗೆ. ಅದೇ ರೀತಿ ಈ ಓವಿಡಕ್ಟ್ಸ್ಗಳು ಕೂಡ ಸಪರೇಟ್ ಆಗಿ ಕ್ಲೋವಾಕಾಗೆ ಅಟ್ಯಾಚ್ ಆಗ್ತಾ ಇದೆ. ಸೊ ಅದರರ್ಥ ಯುರೇಟರ್ಸ್ಗಳು ಹಾಗೆ ಓವಿಡಕ್ಟ್ಸ್ಗಳು ಎರಡೂ ಕೂಡ ಸಪರೇಟ್ ಆಗಿ ಕ್ಲೋವಾಕಲ್ ಚೇಂಬರ್ನಲ್ಲಿ ಓಪನ್ ಆಗುತ್ತವೆ. ಸಪರೇಟ್ ಓಪನಿಂಗ್ಸ್ಗಳಿದೆ, ಸಪರೇಟ್ ಕೆನಾಲ್ಸ್ಗಳಿದೆ ಅಂಥೇಳಿ ಅರ್ಥ. ಯೂರಿನ್ನ ಕ್ಯಾರಿ ಮಾಡಲಿಕ್ಕೆ ಯುರೇಟರ್ ಇದೆ, ಓವಾನ ಕ್ಯಾರಿ ಮಾಡಲಿಕ್ಕೆ ಓವಿಡಕ್ಟ್ ಇದೆ. ಅರ್ಥ ಆಗ್ತಿದೆಯಾ? ಅದೇ ಮೇಲ್ ಫ್ರಾಗ್ನಲ್ಲಿ ಎರಡೂ ಕೂಡ ಸ್ಪರ್ಮ್ ಸೆಲ್ಸ್ಗಳನ್ನು ಕ್ಯಾರಿ ಮಾಡಲಿಕ್ಕೆ ಹಾಗೆ ಯೂರಿನನ್ನು ಕ್ಯಾರಿ ಮಾಡಲಿಕ್ಕೆ ಇದ್ದಿದ್ದು ಒಂದೇ ಒಂದು ಯುರೇಟರ್. ಸರಿನಾ? ಸೊ ಫರ್ಟಿಲೈಸೇಷನ್ ಸಾಮಾನ್ಯವಾಗಿ ಎಕ್ಸ್ಟರ್ನಲ್ ಆಗಿರುತ್ತೆ. ಸ್ಪರ್ಮ್ ಸೆಲ್ಸ್ಗಳು ಮೊದಲು ಎಗ್ನ ಕಪ್ಪೆಗಳು ನೀರಿನಲ್ಲಿ ಇಟ್ಟಿರುತ್ತವೆ. ಅದಾದ ಮೇಲೆ ಕಪ್ಪೆಗಳಲ್ಲಿ ಹೋಗಿ ಸ್ಪರ್ಮ್ ಸೆಲ್ಸ್ಗಳನ್ನ ರಿಲೀಸ್ ಮಾಡಿ ಆ ಸ್ಪರ್ಮ್ ಸೆಲ್ಸ್ಗಳು ಎಗ್ ಸೆಲ್ಸ್ಗಳ ಜೊತೆ ಭೇಟಿಯಾಗಿ ಅಂದರೆ ಮಿಲನ ಹೊಂದಿ ಅದಾದಮೇಲೆ ಝೈಗೋಟ್ ಡೆವಲಪ್ ಆಗ್ತಾ ಎಂಬ್ರಿಯೋ ಡೆವಲಪ್ ಆಗೋದನ್ನು ನಾವು ಗಮನಿಸ್ಬೋದು. ಹೀಗೆ ಎಂಬ್ರಿಯೋ ಡೆವಲಪ್ ಆಗ್ತಾ ಒಂದು ಲಾರ್ವಾ ಸ್ಟೇಜ್, ಟ್ಯಾಡ್ಪೋಲ್ ಅನ್ನುವಂಥ ಒಂದು ಸ್ಟೇಜ್ನಲ್ಲಿ ಕೂಡ ನಾವು ಗಮನಿಸ್ತೇವೆ. ಆ ಕಪ್ಪೆಯನ್ನು ಇದೇ ಟ್ಯಾಡ್ಪೋಲ್ ಬೆಳೀತಾ ತನ್ನ ಬಾಲವನ್ನು ಕಳ್ಕೊಂಡು ಒಂದು ಅಡಲ್ಟ್ ಫ್ರಾಗ್ ಆಗಿ ಬೆಳೆಯೋದನ್ನು ಕೂಡ ನಾವಿಲ್ಲಿ ಗಮನಿಸ್ಬೋದು. ಸರಿನಾ? ಸೊ ಹೀಗೆ ಒಂದು ಟ್ಯಾಡ್ಪೋಲ್, ಒಂದು ಬೇರೆ ಯಾವುದೋ ರೂಪದಲ್ಲಿರುವಂಥ ಒಂದು ಟ್ಯಾಡ್ಪೋಲ್ ಸಾಕಷ್ಟು ಡ್ರಾಸ್ಟಿಕ್ ಬದಲಾವಣೆಗೆ ಒಳಪಟ್ಟು ಒಂದು ಅಡಲ್ಟ್ ಫ್ರಾಗ್ ಆಗಿ ಬದಲಾಗುವಂಥ ಈ ಪ್ರಕ್ರಿಯೆ ಏನಿದೆಯಲ್ಲ, ಆ ಡ್ರಾಸ್ಟಿಕ್ ಚೇಂಜ್ ಏನಿದೆಯಲ್ಲ, ಅದನ್ನೇ ನಾವು ಮೆಟಾಮಾರ್ಫಸಿಸ್ ಅಂತ ಹೇಳಿ ಕರಿತೇವೆ. ಸರಿನಾ? ಒಂದು ಇಮ್ಮೆಚ್ಯೂರ್ ಲಾರ್ವಾ ಟ್ರಾನ್ಸ್ಫಾರ್ಮ್ ಆಗ್ತಾ ಇದೆ. ಏನಾಗಿ ಟ್ರಾನ್ಸ್ಫಾರ್ಮ್ ಆಗ್ತಾ ಇದೆ? ಒಂದು ಅಡಲ್ಟ್ ಫ್ರಾಗ್ ಆಗಿ ಟ್ರಾನ್ಸ್ಫರ್ ಆಗ್ತಾ ಇರುವಂಥ ಈ ಪ್ರಕ್ರಿಯೆ ಏನಿದೆಯಲ್ಲ, ಅದಕ್ಕೆ ನಾವು ಮೆಟಾಮಾರ್ಫಸಿಸ್ ಅಂತ ಹೇಳಿ ಕರಿತೇವೆ. ಸರಿನಾ? ಸೊ ಈ ರೀತಿಯಾದ ಡೆವಲಪ್ಮೆಂಟ್ಗೆ ನಾವು ಇಂಡೈರೆಕ್ಟ್ ಡೆವಲಪ್ಮೆಂಟ್ ಅಂತ ಹೇಳಿ ಕೂಡ ಕರಿತೇವೆ. ಅಂತ ಹೇಳಿದ್ರೆ ಅಡಲ್ಟ್ ಹಾಗೂ ಎಂಬ್ರಿಯೋಗೆ ಸಾಕಷ್ಟು ಅಡಲ್ಟ್ ಹಾಗೂ ಎಂಬ್ರಿಯೋ ಸ್ಟೇಜ್ ಏನಿದೆಯಲ್ಲ, ಇವೆರಡರ ಮಧ್ಯೆ ಒಂದು ಇಂಟರ್ಮೀಡಿಯೇಟ್ ಲಾರ್ವಾ ಸ್ಟೇಜನ್ನು ನಾವಿಲ್ಲಿ ಗಮನಿಸ್ಬೋದು. ಆ ಲಾರ್ವಾ ಸ್ಟೇಜ್ ಅಡಲ್ಟ್ಗೆ ಒಂದಕ್ಕೊಂದು ಸಂಬಂಧನೇ ಇಲ್ಲ ಅನ್ನೋ ರೀತಿಯಲ್ಲಿರುವಂಥ ಒಂದು ಲಾರ್ವಾ ಸ್ಟೇಜ್ ಆಗಿರುತ್ತೆ.
ಸರಿನಾ? ಆ ರೀತಿಯಾದ ಡ್ರಾಸ್ಟಿಕ್ ಚೇಂಜನ್ನು ನಾವಿಲ್ಲಿ ಗಮನಿಸ್ಬೋದು. ಅದೇ ಕಾರಣಕ್ಕೆ ಇದನ್ನು ನಾವು ಇಂಡೈರೆಕ್ಟ್ ಡೆವಲಪ್ಮೆಂಟ್ ಅಂತ ಹೇಳಿ ಕೂಡ ಕರಿತೇವೆ. ಸರಿನಾ? ಸೊ ಫ್ರಾಗ್ಸ್ಗಳ ಇಂಪಾರ್ಟೆನ್ಸ್ನ ನೋಡ್ಬಿಡೋಣ ಕ್ವಿಕ್ಕಾಗಿ. ಫ್ರಾಗ್ಸ್ಗಳು ಬಯೋ ಇಂಡಿಕೇಟರ್ಸ್ಗಳಾಗಿ ಕೆಲಸ ಮಾಡುತ್ತೆ. ಫ್ರಾಗ್ಸ್ಗಳು ಇರುವಂಥ ಜಾಗದಲ್ಲಿ ಏನಾದರೂ ಪೊಲ್ಯೂಷನ್ ಇದ್ದರೆ ಆ ಫ್ರಾಗ್ಸ್ಗಳ ಬೆಳವಣಿಗೆಯಲ್ಲಿ ಕೂಡ ಒಂದಷ್ಟು ಮಾಲ್ ಫಾರ್ಮೇಷನನ್ನು ನಾವು ಗಮನಿಸ್ಬೋದು. ಹಾಗೆ ಫ್ರಾಗ್ಸ್ಗಳು ನಮ್ಮ ಫುಡ್ ಚೈನ್ ಹಾಗೂ ಫುಡ್ ವೆಬ್ನ ಒಂದು ಮುಖ್ಯವಾದ ಭಾಗಗಳಾಗಿದೆ. ಈಗ ಯಾವುದಾದ್ರೂ ಒಂದು ಫುಡ್ ಚೈನಲ್ಲಿ ಪ್ರೈಮರಿ ಕನ್ಸ್ಯೂಮರ್ಸ್ಗಳೆಲ್ಲವೂ ಸತ್ತೋಗ್ಬಿಡ್ತು ಅಂತ ಹೇಳಿದ್ರೆ ಫುಡ್ ಚೈನ್ ಕೊಲಾಪ್ಸ್ ಆಗಲ್ವಾ? ಅದೇ ರೀತಿಯಾಗಿ ಅವು ನಮ್ಮ ಫುಡ್ ಚೈನ್ ಹಾಗೂ ಫುಡ್ ವೆಬ್ನ ಒಂದು ಮುಖ್ಯ ಭಾಗಗಳಾಗಿ ಕೆಲಸ ಮಾಡ್ತಾ ಇದೆ. ಅವುಗಳು ತಿನ್ನುವಂಥದ್ದೇನು? ಸಣ್ಣ ಸಣ್ಣ ಇನ್ಸೆಕ್ಟ್ಸ್ಗಳು. ಇದೇ ಕಾರಣಕ್ಕಾಗಿ ಬೆಳೆಗಳಲ್ಲಿರುವಂಥ ಯಾವುದಾದ್ರೂ ಇನ್ಸೆಕ್ಟ್ಸ್ಗಳನ್ನು ಫ್ರಾಗ್ಸ್ಗಳು ಸಾಮಾನ್ಯವಾಗಿ ಬೆಳೆಗಳಿರುವಂಥ ಜಾಗಗಳಲ್ಲಿ ಫ್ರಾಗ್ಸ್ಗಳಿದ್ದರೆ ಅಲ್ಲಿರುವಂಥ ಇನ್ಸೆಕ್ಟ್ಸ್ಗಳನ್ನು ನಾವು ತಿಂದು ನಮ್ಮ ಬೆಳೆಗಳಿಗೆ ಸಹಾಯ ಮಾಡುತ್ತೆ, ಹೌದಲ್ವಾ? ಆ ಮೂಲಕ ನಮ್ಮ ಕ್ರಾಪ್ಸ್ಗಳನ್ನು ಪ್ರೊಟೆಕ್ಟ್ ಮಾಡಲಿಕ್ಕೆ ಕಪ್ಪೆಗಳು ಸಹಾಯ ಮಾಡ್ತಾ ಇದೆ. ಹಾಗೆ ಈ ಕಪ್ಪೆಗಳನ್ನು ಕೆಲವೊಂದಷ್ಟು ಕಲ್ಚರ್ಸ್ಗಳಲ್ಲಿ ಕೆಲವೊಂದಷ್ಟು ದೇಶಗಳಲ್ಲಿ ಆಹಾರವಾಗಿ ಕೂಡ ಬಳಸ್ತಾರೆ. ಸ್ಪೆಸಿಫಿಕ್ ಆಗಿ ಆ ಮಸ್ಕ್ಯುಲರ್ ಲೆಗ್ಸ್ ಏನಿದೆಯಲ್ಲಪ್ಪ, ಆ ಮಸ್ಕ್ಯುಲರ್ ಲೆಗ್ಸ್ಗಳನ್ನು ಆಹಾರವಾಗಿ ಕೂಡ ಬಳಸ್ತಾರೆ ಮನುಷ್ಯರು. ಸೊ ಇದಿಷ್ಟು ಫ್ರಾಗ್ ಚಾಪ್ಟರ್ನ ಕ್ವಿಕ್ ಸಮ್ಮರಿ. ತುಂಬ ಕ್ವಿಕ್ಕಾಗಿ ಬಂದ್ಬಿಟ್ಟೆ. ನೋಡ್ಬಿಡೋಣ ಈಗ ಕ್ವೆಶನ್ಸ್ಗಳು. KCET-ನಲ್ಲಿ ನನಗೆ ಗೊತ್ತಿರೋ ಹಾಗೆ ಫ್ರಾಗ್ಸ್ನ ಕುರಿತಾಗಿ ಇದುವರೆಗೂ 2020ರಿಂದ ಈಚೆಗೆ ನಾನು ನೋಡಿರುವಂಥ ಕ್ವೆಶನ್ಸ್ ಪೇಪರ್ಸ್ಗಳೇನಿದೆ ಅದರಲ್ಲಿ ಫ್ರಾಗ್ನ ಕುರಿತಾಗಿ ಕ್ವೆಶನ್ಸ್ಗಳು ಕೇಳಿರಲಿಲ್ಲಪ್ಪ. ಹಾಗಾಗಿ ಯಾವುದಾದ್ರೂ ಕ್ವೆಶನ್ಸ್ಗಳನ್ನು ನಾನು ನೋಡದೆ ಗಮನಿಸದೆ ಬಿಟ್ಟಿದ್ರೆ ನಿಮ್ಮ ಕಣ್ಣಿಗೆ ಕಾಣಿಸಿದ್ರೆ ದಯವಿಟ್ಟು ಅದನ್ನು ಹೇಳಿಪ್ಪ, ಸರಿನಾ? ಒಂದು ಕ್ವೆಶನನ್ನು ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು ಈ ಚಾಪ್ಟರಿಂದ. ಒಂದಷ್ಟು ನಾನೇ ತೊಗೊಂಡಿದ್ದೀನಿ, ಒಂದಷ್ಟು ಕ್ವೆಶನ್ಸ್ಗಳನ್ನು ನೋಡ್ಬಿಡೋಣ. ಕ್ವೆಶನ್ ಇದೆ ನೋಡಿ, ಐಡೆಂಟಿಫೈ ದ ಇನ್ಕರೆಕ್ಟ್ ಸ್ಟೇಟ್ಮೆಂಟ್ ಅಮಾಂಗ್ಸ್ ದ ಫಾಲೋಯಿಂಗ್ ಅಂತ ಕೇಳಿದ್ದಾರೆ. ಏನು ಕ್ವೆಶನ್ನ ಕೊಟ್ಟಿದ್ದಾರೆ? ದೇರ್ ಇಸ್ ನೋ ಫಂಕ್ಷನಲ್ ಕನೆಕ್ಷನ್ ಆಫ್ ಓವರೀಸ್ ವಿತ್ ಕಿಡ್ನೀಸ್ ಇನ್ ಫೀಮೇಲ್ ಫ್ರಾಗ್. ಹೇಳಿದ್ನಾ? ದೇರ್ ಇಸ್ ನೋ ಫಂಕ್ಷನಲ್ ಕನೆಕ್ಷನ್ ಸ್ಪೆಸಿಫಿಕ್ ಆಗಿ. ಇದು ಟ್ರೂ ಸ್ಟೇಟ್ಮೆಂಟ್, ಹೌದಲ್ವಾ? ಕರೆಕ್ಟ್ ಸ್ಟೇಟ್ಮೆಂಟ್. ಇನ್ ಮೇಲ್ ಫ್ರಾಗ್ ದ ಯುರೇಟರ್ ಅರೈಸಸ್ ಆಸ್ ಯೂರೋಜೆನೈಟಲ್ ಟ್ರ್ಯಾಕ್. ಓಕೆ, ದಟ್ ಈಸ್ ಆಲ್ಸೋ ಕರೆಕ್ಟ್. ಓಪನ್ಸ್ ಇನ್ ಟು ದ ಕ್ಲೋಕ, ಇದು ಕೂಡ ಕರೆಕ್ಟ್ ಸ್ಟೇಟ್ಮೆಂಟೇನೆ. ದ ಫರ್ಟಿಲೈಸೇಷನ್ ಇನ್ ಫ್ರಾಗ್ ಈಸ್ ಎಕ್ಸ್ಟರ್ನಲ್, ಇದು ಕೂಡ ಕರೆಕ್ಟೇನೆ. ದ ಡೆವಲಪ್ಮೆಂಟ್ ಇನ್ ಫ್ರಾಗ್ ಈಸ್ ಡೈರೆಕ್ಟ್ ಅಂತ ಹೇಳಿದರೆ, ಡೈರೆಕ್ಟ್ ಅಂತ ಹೇಳಿದರೆ ಏನು? ಈಗ ಹುಟ್ಟಿದಂಥ ಮಗು ಹಾಗೆ ಅಡಲ್ಟ್ಗೆ ಸಾಕಷ್ಟು ಸಿಮಿಲಾರಿಟೀಸ್ಗಳಿದೆ, ಎರಡು ಸಿಮಿಲರ್ ಆಗಿ ಕಾಣಿಸುತ್ತವೆ ಅಂತ ಹೇಳಿರ್ತಾರೆ. ಅಂದರೆ ಅಡಲ್ಟ್ ಹಾಗೂ ಎಂಬ್ರಿಯೋಗೆ ಮಧ್ಯೆ ಯಾವುದೇ ರೀತಿಯಾದ ಒಂದು ಇಂಟರ್ಮೀಡಿಯೇಟ್ ಸ್ಟೇಜ್ ಇಲ್ಲ ಅಂತ ಅರ್ಥ. ಆದರೆ ಫ್ರಾಗ್ಸ್ಗಳಲ್ಲಿ ಟ್ಯಾಡ್ಪೋಲ್ ಸ್ಟೇಜ್ ಇದೆ, ಲಾರ್ವಾ ಸ್ಟೇಜ್ ಇದೆ. ಆ ಲಾರ್ವಾಗೂ ಫ್ರಾಗಿಗೂ ನಾವು ಇಮ್ಯಾಜಿನ್ ಮಾಡ್ಕೊಳ್ಳೋಕ್ಕೆ ಆಗಲ್ಲ, ಹೌದಲ್ವಾ? ಸೊ ಹಾಗಾಗಿ ನಾವು ಲಾರ್ವಲ್ಲಿ ಅಂದರೆ ಫ್ರಾಗ್ಗಳಲ್ಲಿ ಡೆವಲಪ್ಮೆಂಟನ್ನು ನಾವು ಇಂಡೈರೆಕ್ಟ್ ಅಂತ ಹೇಳಿ ಕರಿತೇವೆ. ಹಾಗಾಗಿ ದಿಸ್ ಈಸ್ ಆನ್ ಇನ್ಕರೆಕ್ಟ್ ಸ್ಟೇಟ್ಮೆಂಟ್ ಅಂತ ಹೇಳಿದರೆ ಇದು ಈ ಕ್ವೆಶನ್ಗೆ ಸರಿಯಾದ ಆನ್ಸರ್ ಇಲ್ಲಿ. ದಿಸ್ ಇಸ್ ದ ಇನ್ಕರೆಕ್ಟ್ ಸ್ಟೇಟ್ಮೆಂಟ್. ನೆಕ್ಸ್ಟ್ ಕ್ವೆಶನ್ ಹೋಗ್ಬೇಡಣಪ್ಪ ಮುಂದೆ. ರಿಗಾರ್ಡಿಂಗ್ ಫ್ರಾಗ್ಸ್ ಒಂದು ಸ್ಟೇಟ್ಮೆಂಟ್ಸ್ ಕೊಟ್ಟಿದ್ದಾರೆ ನೋಡಿ. ದೇ ಕ್ಯಾನ್ ಚೇಂಜ್ ದ ಕಲರ್ ಟು ಹೈಡ್ ಫ್ರಮ್ ದೇಯರ್ ಎನಿಮೀಸ್, ಕ್ಯಾಮಫ್ಲೇಜ್. ಕರೆಕ್ಟಾ ಇದು? ದೇ ಕ್ಯಾನ್ ಚೇಂಜ್ ದೇಯರ್ ಕಲರ್ ಅಲ್ವಾ? ಟು ಹೈಡ್ ಫ್ರಮ್ ದೇಯರ್ ಎನಿಮೀಸ್, ಕರೆಕ್ಟ್ ಅಲ್ವಾ? ಪ್ರಿಡೇಟರ್ಸ್ಗಳಿಂದ ಪ್ರೊಟೆಕ್ಟ್ ಆಗಲಿಕ್ಕೆ. ಹೌದು. ಸ್ಟೇಟ್ಮೆಂಟ್ 2 ಇದೆ, ದೇ ಅಂಡರ್ಗೋ ಸಮ್ಮರ್ ಸ್ಲೀಪ್ ಕಾಲ್ಡ್ ಹೈಬರ್ನೇಷನ್ ಆ್ಯಂಡ್ ವಿಂಟರ್ ಸ್ಲೀಪ್ ಕಾಲ್ಡ್ ಆಸ್ ಎಸ್ಟಿವೇಷನ್. ಇದು ಕೂಡ ಕರೆಕ್ಟ್ ಇದೆಯಲ್ವಪ್ಪ? ಕರೆಕ್ಟ್ ಇದೆಯಾ? ದೇ ಅಂಡರ್ಗೋ ಸಮ್ಮರ್ ಸ್ಲೀಪ್, ಏನ್ರು ಸಮ್ಮರ್ ಸ್ಲೀಪ್ ಕಾಲ್ಡ್ ಆಸ್ ಹೈಬರ್ನೇಷನ್. ಹೈಬರ್ನೇಷನ್ಗೆ ನಾವು ಸಮ್ಮರ್ ಸ್ಲೀಪ್ ಅಂತೀವಪ್ಪ. ಹೈಬರ್ನೇಷನ್ ಈಸ್ ವಿಂಟರ್ ಸ್ಲೀಪ್ ಅಲ್ವಾ? ಉಲ್ಟಾ ಕೇಳ್ಬಿಟ್ಟಿದ್ದಾರೆ ನೋಡಿ. ವಿಂಟರ್ ಸ್ಲೀಪ್ ಏನಿದೆ, ಈ ವಿಂಟರ್ ಸ್ಲೀಪ್ಗೆ ನಾವು ಏನಂತ ಹೇಳಿ ಕರಿತೇವೆ? ವಿಂಟರ್ ಸ್ಲೀಪ್ಗೆ ಹೈಬರ್ನೇಷನ್ ಅಂತ ಹೇಳಿ ಕರಿತೇವೆ, ಸಮ್ಮರ್ ಸ್ಲೀಪ್ಗೆ ಎಸ್ಟಿವೇಷನ್ ಅಂತ ಹೇಳಿ ಕರಿತೇವೆ. ಸೊ ಇದು ಉಲ್ಟಾ ಆಗಿದೆ, ಹಾಗಾಗಿ ಈ ಸ್ಟೇಟ್ಮೆಂಟ್ ರಾಂಗ್ ಇದು, ಸರಿನಾ? ಹಾಗಿದ್ರೆ ಸ್ಟೇಟ್ಮೆಂಟ್ 1 ಈಸ್ ಟ್ರೂ, ಸ್ಟೇಟ್ಮೆಂಟ್ 2 ಈಸ್ ರಾಂಗ್. ಸ್ಟೇಟ್ಮೆಂಟ್ 1 ಈಸ್ ಕರೆಕ್ಟ್, ಸ್ಟೇಟ್ಮೆಂಟ್ 2 ಈಸ್ ರಾಂಗ್. ಓನ್ಲಿ ಸ್ಟೇಟ್ಮೆಂಟ್ 1 ಈಸ್ ಕರೆಕ್ಟ್ ಅಂತ ಅನ್ಕೊಂಬಿಡೋಣ. ಬೋತ್ ಸ್ಟೇಟ್ಮೆಂಟ್ 1 and 2 ಆರ್ ಇನ್ಕರೆಕ್ಟ್, ಬೋತ್ ಸ್ಟೇಟ್ಮೆಂಟ್ 1 and 2 ಆರ್ ಕರೆಕ್ಟ್, ಇವೆರಡು ಸರಿಯಾಗಲ್ಲ. ಓಕೆ, ಮುಂದೆ ಇರುವಂಥ ಕ್ವೆಶನ್ ನೋಡ್ಬೋಣ. ಇನ್ನೊಂದು ಕೊನೆಯ ಕ್ವೆಶನ್ ಇದೆ. ರಿಗಾರ್ಡಿಂಗ್ ಫ್ರಾಗ್ ದೇ ಅಂಡರ್ಗೋ ಎಸ್ಟಿವೇಷನ್ ಅಂಡ್ ಹೈಬರ್ನೇಷನ್. ಹೌದು, ಸಮ್ಮರ್ ಸ್ಲೀಪ್ ವಿಂಟರ್ ಸ್ಲೀಪನ್ನು ನಾವಲ್ಲಿ ಗಮನಿಸಬಹುದು. ಹಾಗೆ ದೇ ಆರ್ ಕಾರ್ನಿವೋರ್ಸ್. ಹೌದು, ದೇ ಆರ್ ಕಾರ್ನಿವೋರ್ಸ್. ಹಾಗೆ ದೇ ಆರ್ ಪಾಯ್ಕಿಲೋಥರ್ಮ್ಸ್. ಪಾಯ್ಕಿಲೋಥರ್ಮ್ಸ್ ಅಂತ ಹೇಳಿದ್ರೆ ಕೋಲ್ಡ್ ಬ್ಲಡೆಡ್ ಅನಿಮಲ್ಸ್. ಹೌದಾ? ಕಾನ್ಸ್ಟೆಂಟ್ ಬಾಡಿ ಟೆಂಪ್ರೇಚರ್ ಅನ್ನೋದು ಇರೋಲ್ಲ ಅವಕ್ಕೆ. ಕರೆಕ್ಟ್, ಎಲ್ಲ ಕರೆಕ್ಟ್ ಇದೆಯಪ್ಪ. ಹಾಗಾಗಿ ಎಲ್ಲ ಕರೆಕ್ಟ್ ಆಗಿರುತ್ತೆ. ಹಾಗಾಗಿ ಆಲ್ ಆರ್ ಕರೆಕ್ಟ್. 1 and 2 and 3 ಆಲ್ ಆರ್ ಕರೆಕ್ಟ್ ಅಂತ ಹೇಳಿ ಅರ್ಥ, ಸರಿನಾ? ರೈಟ್. ತುಂಬ ಕ್ವಿಕ್ಕಾಗಿ ಪಟ ಅಂತ ಮುಗಿಸ್ಬಿಟ್ಟಿದ್ದೀವಿ. ಸರಿ, ಏನಾದರೂ ಈಗ ನಿಮಗೆ ಸಾಮಾನ್ಯವಾಗಿ ಬರುವಂಥ ಕ್ವೆಶನ್ ಏನು ಗೊತ್ತಾ? ಬೈ ಚಾನ್ಸ್ ಯಾರಾದರೂ ಇದೇ ಒಂದು ವಿಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಅಂತ ಅಂದ್ಕೊಳ್ಳಿ. ನನಗೆ ಗೊತ್ತು, ಈ ಕೊನೆವರೆಗೂ ಬಂದು ನೋಡೋರು ಎಷ್ಟು ಜನ ಇದ್ದೀರಾ ನನಗೆ ಗೊತ್ತಿಲ್ಲ. ತುಂಬ ಕಡಿಮೆ ಜನ ಇರ್ತೀರಾ ಅಂತ ನನಗೆ ಗೊತ್ತು. ಬಟ್ ಇಲ್ಲಾದರೂ ನೋಡ್ತಾ ಇರೋರು ನೀವು ಗಮನ ಇಟ್ಟು ಕೇಳಿ. ಯಾವುದಾದ್ರೂ ಅಂಶ ನಿಮಗೆ ಕಂಪ್ಲೀಟಾಗಿ ಅರ್ಥ ಆಗಿಲ್ಲಪ್ಪ ಅಂತ ಹೇಳಿದ್ರೆ ಕ್ವಿಕ್ಕಾಗಿ ನೀವು ಅಲ್ಲೊಂದು 1 ಶಾಟ್ನಲ್ಲಿ ಇನ್ ಡೀಟೇಲ್ ಅನಾಲಿಸಿಸ್ ಮಾಡಿಬಿಟ್ಟಿದ್ದೀವಪ್ಪ, ಅಲ್ಲಿ ಹೋಗಿ ನೋಡ್ಕೊಳ್ರೋ.
ನಮ್ಮ ಟೆಕ್ಸ್ಟ್ ಬುಕ್ಕನ್ನು ಯಾವುದೇ ಕಾರಣಕ್ಕೂ ನಮ್ಮ ಟೆಕ್ಸ್ಟ್ ಬುಕ್ ಪ್ರಿಸ್ಕ್ರೈಬ್ಡ್ PUC ಟೆಕ್ಸ್ಟ್ ಬುಕ್ ಏನಿದೆ, ನಮ್ಮ NCERT ಬೇಸ್ಡ್ ಟೆಕ್ಸ್ಟ್ ಬುಕ್ ಏನದು, ಸೊ ಅದು ಏನಿದೆ ಅದನ್ನು ಯಾವುದೇ ಕಾರಣಕ್ಕೂ ಮರಿದೇ ರಿವೈಸ್ ಮಾಡಬೇಕು. ಇರುವಂಥ ಎಲ್ಲ ಒಂದೊಂದು ಲೈನ್ನೂ ಬಿಡಬಾರ್ದು, ಆ ರೀತಿಯಾಗಿ ರಿವೈಸ್ ಮಾಡಬೇಕು. ಆಗ ನಮಗೆ ಗೊತ್ತಾಗುತ್ತೆ ಸರ್ ಹೇಳುವಾಗ ಎಲ್ಲೋ ಒಂದು ಪಾಯಿಂಟನ್ನು ಮಿಸ್ ಮಾಡಿದ್ದಾರೆ. ಯಾಕಂದರೆ ಹೇಳುವಾಗ ನಮಗೆ ಪಟ 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 ಅಂತ ಹೋಗ್ತಾ ಇರ್ತೀವಲ್ವ, ಎಲ್ಲೋ ಆಗಿರುತ್ತೆ ಸಣ್ಣ ಪುಟ್ಟದಾಗಿ ಏನಾದರೂ ನಾವು ಮಿಸ್ ಮಾಡಿರಬಹುದು ಅಲ್ವಾ. ಸೊ ಅದನ್ನೆಲ್ಲ ನೀವು ನೋಟ್ ಮಾಡಬೇಕಲ್ವಾ, ಆವಾಗಲೇ ನಮಗೆ ಗೊತ್ತಾಗುತ್ತೆ ಮಕ್ಕಳು ನಿಜವಾಗ್ಲೂ ಕಲಿತಾ ಇದ್ದಾರೆ ಅಥವಾ ಸುಮ್ಮನೆ ನೋಡ್ತಾ ಇದ್ದಾರೆ ಅಂತ, ಸರಿನಾ. ಸೊ ಇದುವರೆಗೂ ನಾವು ಡಿಸ್ಕಸ್ ಮಾಡಿದಂಥ ಕಾನ್ಸೆಪ್ಟ್ಸ್ಗಳು ಹಾಗೆ ಆ ಕ್ವೆಶನ್ಸ್ಗಳೇನಿದೆ ಅವೆಲ್ಲವುಗಳು ಕೂಡ ನಿಮಗೆ ಉಪಯೋಗ ಆಗಿದೆ ಅಂತ ಹೇಳಿ ನಾನು ಭಾವಿಸ್ತಾ ಇದ್ದೀನಿ. ನಿಮಗೆ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಇಷ್ಟ ಆಗಿದೆ ಅಂತ ಹೇಳಿ ಕಮೆಂಟ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗಳಿಗೂ ಕೂಡ ಶೇರ್ ಮಾಡೋದನ್ನು ಮರಿಬೇಡಿ, ಸರಿನಾ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಅದಾದಮೇಲೆ ಇನ್ನೇನು ಮಾಡ್ತೀರಾ, ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ನಿಮಗೆ ಮತ್ತೆ ಭೇಟಿ ಆಗ್ತೀನಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋ ತನಕ ನೀವೇನು ಮಾಡ್ತಾ ಇರ್ತೀರಾ, ಚೆನ್ನಾಗಿ ತಿನ್ಕೊಂಡು ಉಂಡ್ಕೊಂಡು ಆರಾಮಾಗಿರ್ತೀರಾ. ಬೇರೆ ಬೇರೆ ಚಾಪ್ಟರ್ಸ್ಗಳು ಅಂದರೆ ಬೇರೆ ಬೇರೆ ಸಬ್ಜೆಕ್ಟ್ನ ವೀಡಿಯೋಗಳು ಕೂಡ ಕ್ಲಾಸಸ್ಗಳು ಕೂಡ ನಮ್ಮ ಚಾನಲಲ್ಲಿ ಈಗಾಗಲೇ ಅಪ್ಲೋಡ್ ಆಗಿದೆ, ಹೌದಾ. ಎಲ್ಲದರಿಂದ ನೀವು ಬೆನಿಫಿಟನ್ನು ಪಡ್ಕೊಳ್ಬೇಕು, ಸರಿನಾ. ಸೊ ಎಷ್ಟೋ ಜನಕ್ಕೆ ನೀವು ಲಕ್ಷಾಂತರ ರೂಪಾಯಿ ಕೊಟ್ಟು ಟ್ಯೂಷನ್ಸ್ಗಳಿಗೆಲ್ಲ ಹೋಗ್ತಾ ಇರ್ತೀರಪ್ಪ, ಅದೇ ರೀತಿಯಾದ ಟ್ಯೂಷನ್ಸ್ಗಳು ನಿಮಗೆ ಫ್ರೀಯಾಗಿ ಸಿಗ್ತಾ ಇದೆ ಕಣ್ರೋ ಯೂಟ್ಯೂಬ್ನಲ್ಲಿ ಅಲ್ವಾ. ಉಪಯೋಗ ಮಾಡ್ಕೊಳ್ಬೇಕಲ್ವಾ. ಒಳ್ಳೆಯದಕ್ಕೆ ಉಪಯೋಗ ಮಾಡ್ಕೊಳ್ಳಿ, ನಿಮ್ಮ ಫ್ಯೂಚರ್ ಚೆನ್ನಾಗಿರಬೇಕು, ಅದೇ ಕಾರಣಕ್ಕೆ, ಸರಿನಾ. ರೈಟ್. ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಯು ಆಲ್ ಏನು ಮಾಡಬೇಕು, ನೀವು ಚೆನ್ನಾಗಿ ತಿನ್ಕೊಂಡು ಉಂಡ್ಕೊಂಡು ಆರಾಮಾಗಿರಬೇಕು, ಚೆನ್ನಾಗಿ ತಿನ್ನಬೇಕು, ಚೆನ್ನಾಗಿ ಆಟ ಆಡಬೇಕು, ಹಾಗೆ ಚೆನ್ನಾಗಿ ನಿದ್ದೆ ಮಾಡಬೇಕು, ಕಾಲೇಜ್ಗೆ ಹೋಗೋದನ್ನು ಮರಿಬಾರ್ದು, ಸರಿನಾ. ಟೇಕ್ ಕೇರ್, ಬಾಯ್.